ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ? ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆಗೋಗ್ಬಿಟ್ಟಿದೆ. ಒಂದು ಯಾವುದೋ ಒಂದು ಡಾಗ್ ಕಾಲು ಎತ್ಕೊಂಡ್ಬಿಟ್ಟು ಸುಸು ಮಾಡ್ತಾ ಇದೆ. ಅದನ್ನ ಎಕ್ಸಾಕ್ಟ್ ನೀವು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ಬೆಳಕಿಗೆ ಹಿಡಿದ್ರೆ ಎರಡು ಮೀಟ್ ಮಾಡ್ತಿರೋ ಥರ ಒಂದು ಕಾಣುತ್ತೆ ಅದು ಆ್ಯಕ್ಚುಲಿ. ಸೊ ಹಿಂಗೆ ನಮಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಹೇಳೋಕ್ಕಾಗಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ಗೆ ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಖಂಡಿತ ಸರ್. ಒಂದೇ ಒಂದು ಸಬ್ಜೆಕ್ಟ್ ಉಳಿದಿದೆ, ಅದು ಪಾಸ್ ಆಗಬೇಕು. ಇಂಗ್ಲೀಷು ಆಗ್ತಾ ಇಲ್ಲ. ನಾವು ಕನ್ನಡಿಗರಲ್ಲ. ಹೊಡೆದ್ರು ಆಯಿತು. ನನಗೆ ಅವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಓಕೆ ಡ್ರಾಯಿಂಗಲ್ಲಿ ಇಷ್ಟೊಂದು ಪವರ್ ಇದೆ ಅವರು ಅಂತ. ಆ ಥಿಯೇಟ್ರಲ್ಲಿ ಯಾವಾಗಲೂ ಈ ಪಾನ್ ಮೂವಿಗಳನ್ನ ಪೋಸ್ಟರಲ್ಲಿ ನಮಗೆ ಕಾಣ್ತಾ ಇರಲಿಲ್ಲ. ಅದು ಪೋಸ್ಟರಲ್ಲಿ ಡೀಸೆಂಟ್ ಆಗಿರೋದು, ಬಟ್ ಒಳಗಡೆ ಹೋದಾಗಲೇ ಗೊತ್ತಾಗುತ್ತೆ ಅಲ್ಲಿ ಏನು ಅದ್ಭುತ ನಡೆಯುತ್ತೆ ಅಂತ. ಸೊ ಒಂದೇ ಮನೇಲಿ ಆಲ್ಮೋಸ್ಟ್ ನಾವೊಂದು 21 ಮೆಂಬರ್ಸ್ ಒಂದೇ ಮನೇಲಿ ಇದ್ದಿದ್ದು. ಪೇಂಟಿಂಗ್ ಸ್ವಲ್ಪ ಸ್ಲೋ ಪ್ರೋಸೆಸ್, ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಕ್ ಮ್ಯಾಟ್ರ್ ಆಗಲ್ಲ ಸರ್, ಲಕ್ ಇಲ್ಲಿ ವರ್ಕ್ ಆಗಲ್ಲ. ಎಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡಿರ್ತಾನೆ ಟುವರ್ಡ್ಸ್ ಆ ಒಂದು ಅವನು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಅದು ಅವನಿಗೆ ಗೊತ್ತಿರುತ್ತೆ. ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಡ್ರೀಮ್ ಅಂತ. ಅಂದರೆ ಓಲ್ಡ್ ಮಾಸ್ಟರ್ ಪೇಂಟಿಂಗ್ಸ್ಗಳನ್ನು ಅಲ್ಲಿ ಬಿಡ್ ಮಾಡ್ತಾರೆ. ಅದು ಮಿಲಿಯನ್ ಗಂಟಲೆ ಹೋಗುತ್ತೆ ಒಂದೊಂದು ಪೇಂಟಿಂಗು. ಸೊ ಅದು ಯು ನೆವರ್ ನೋ ಎಷ್ಟು ಮಿಲಿಯನ್. ಇವರ ಪೇಂಟಿಂಗ್ಸ್ಗಳನ್ನು ನೋಡಿ ನಾನಂತೂ ಫಿದಾ ಆಗೋಗಿದ್ದೀನಿ. ಇವರ ಸ್ಟೋರಿ ಕೇಳಿ ಕೂಡ ನಾನು ಇನ್ಸ್ಪೈರ್ ಆಗಿದ್ದೀನಿ. ನನಗೆ ಇಷ್ಟ ಆಗೋ ಕೆಲಸನೇ ನಾನು ಮಾಡೋದು ಅಂತ ಛಲವನ್ನು ಹೊತ್ತು ಸ್ಕೂಲ್ನಲ್ಲಿ ಫೇಲ್ ಆದರೂ ಜೀವನದಲ್ಲಿ ಫೇಲ್ ಆಗಬಾರ್ದು ಅಂತ ತಾವು ಮಾಡಿರ್ತಕ್ಕಂಥ ಚಿತ್ರಕಲೆಗಳನ್ನು ದೇಶ ವಿದೇಶಗಳಲ್ಲಿ ಪ್ರದರ್ಶಿಸಿ ಇಂದು ನಮ್ಮ ಭಾರತದ ಸರ್ಕಾರದಿಂದ ನ್ಯಾಷನಲ್ ಅವಾರ್ಡನ್ನು ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಜೀನಿಯಸ್ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವತ್ತು ನಾವು ಇವರಿಂದ ಒಬ್ಬ ಆರ್ಟಿಸ್ಟ್ ಜೀವನ ಹೇಗಿರುತ್ತೆ, ಒಬ್ಬ ಅಚೀವರ್ ಮೈಂಡ್ ಸೆಟ್ ಹೇಗಿರುತ್ತೆ, ಚಿತ್ರಕಲೆ ಅನ್ನೋದು ಈಸಿನಾ ಕಷ್ಟನಾ, ಒಬ್ಬ ಚಿತ್ರಕಲಾಕಾರ ಎಷ್ಟು ದುಡಿಬೋದು, ಚಿತ್ರಕಲೆಗೆ ಈಗಿನ ಜನರೇಷನ್ನಲ್ಲಿ ಎಷ್ಟು ಬೆಲೆ ಇದೆ, ಈ ಆರ್ಟಿಸ್ಟ್ಗಳ ಮೈಂಡು ಯಾವ ಥರ ವರ್ಕ್ ಆಗುತ್ತೆ, ಅವರು ಐಡಿಯಾಸ್ನ ಯಾವ ಥರ ಫಾರ್ಮ್ ಮಾಡ್ತಾರೆ, ಅವರು ವಿಷುಯಾಲಿಟಿನ ಒಂದು ಚಿತ್ರಕಲೆ ಮೂಲಕ ಯಾವ ರೀತಿ ತೋರಿಸ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ಒಂದು ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೀವೇನಾದರೂ ಇಲ್ಲಿವರೆಗೂ ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ಈ ನಮ್ಮ ಚಾನಲ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಜುಕೇಷ್ನಲ್ ಕಂಟೆಂಟ್ ಹಾಗೂ ಲೀಡರ್ಶಿಪ್ ಕಂಟೆಂಟ್ನ ನಾವು ಪ್ರತಿ ವಾರ ಪೋಸ್ಟ್ ಮಾಡ್ತಾ ಇರ್ತೀವಿ. ಇದರಿಂದ ನೀವು ಕೂಡ ಕೇಳ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಕಲಿತಾ ಇರ್ಬೋದು ಹಾಗೂ ಒಂದು ದೊಡ್ಡ ಮಟ್ಟಕ್ಕೆ ಜೀವನದಲ್ಲಿ ಬೆಳೀತಾ ಇರ್ಬೋದು ಅಂತ ಹೇಳ್ತಾ, ಪ್ಲೀಸ್ ಎಂಜಾಯ್ ದಿಸ್ ಎಪಿಸೋಡ್ ವಿತ್ ಮಿಸ್ಟರ್ ಶಿವಾನಂದ್ ಶಗೋಟಿ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ದಿ ಮ್ಯಾನ್ ವಿತ್ ಡ್ರೀಮ್ಸ್ ಆ್ಯಂಡ್ ಅ ಮ್ಯಾನ್ ಆಫ್ ಮೆನಿ ಮೂಡ್ಸ್, ಮಿಸ್ಟರ್ ಶಿವಾನಂದ್ ಶಗೋಟಿ ಅವರು. ಸರ್, ವೆಲ್ಕಮ್ ಟು ದಿ ಕಲಿಯುಗ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ನೈಸ್. ನಡೀತಾ ಇದೆ. ಇಷ್ಟೊತ್ತು ಭಾಳಷ್ಟು ಮಾತಾಡ್ಬಿಟ್ಟು ಆಚೆಗಡೆ ಕೂತ್ಕೊಂಡು ಅದನ್ನೇ ರಿಪೀಟ್ ಮಾಡೋಣ ಬಿಡಿ. ಹರಟೆ ಹೊಡೆಯಕ್ಕೆ ಏನು ಅಲ್ವಾ? ಹರಟೆ ಹೊಡೆಯೋಕೆ ಏನಲ್ವಾ? ಹೊಡೆಯೋಣ. ಸೊ ನಿಮ್ಮ ಲೈಫ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಮ ಪೇಂಟಿಂಗ್ಸ್ಗಳನ್ನ ನೋಡಿದ್ದೀನಿ. ಸ್ವಲ್ಪ ಡೀಪಾಗಿ ಪೇಂಟಿಂಗ್ಸ್ ಆಳವಾಗಿ ಇಳಿದು ನಾನು ಸ್ವಲ್ಪ ಅನಲೈಸ್ ಮಾಡಿದಾಗ ನನಗೆ ಭಾಳಷ್ಟು ವಿಚಾರಗಳು ಗೊತ್ತಾಯಿತು ನನಗೆ. ಸೊ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ, ನೀವು ಈ ಒಂದು ಆರ್ಟಿಸ್ಟ್ ಫೀಲ್ಡ್ಗೆ ಹೇಗೆ ಬಂದ್ರಿ, ಒಬ್ಬರ ಚಿತ್ರಕಾರ ಹೇಗಾದ್ರಿ, ಆಮೇಲೆ ನೀವು 10th ಫೇಲ್ ಆಗಿದ್ರಿ ಅಂತ ಒಂದು ಸ್ಟೋರಿ ಇದೆ. ಆ್ಯಂಡ್ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು, ಏನೇನು ಕಷ್ಟಗಳನ್ನ ನೀವು ಅನುಭವಿಸಿದ್ರಿ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು. ಸೊ ಅದಕ್ಕೋಸ್ಕರ, ಸೊ ನೀವು ಚಿಕ್ಕ ವಯಸ್ಸಿನಲ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹೇಗೆ, ನಿಮ್ಮ ಪೇರೆಂಟ್ಸ್ ಅವರೆಲ್ಲ ಏನು ಮಾಡ್ತಿದ್ರು? ನಾನು ಹುಟ್ಟಿದ್ದು ಗದಗ ಡಿಸ್ಟಿಕ್ ಸಿರಹಟ್ಟಿ ತಾಲೂಕು ಚಿಕ್ಕಸವನೂರು ಅಂತ. ಸೊ ಅಲ್ಲೇ ಹುಟ್ಟು ಬೆಳೆದಿದ್ದು, ಒಂದು ಸ್ಮಾಲ್ ವಿಲೇಜ್. ಅಲ್ಲಿ ಅಂದರೆ ಸ್ಕೂಲೆಲ್ಲ ನಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಟಿಲ್ 4th ನನಗೆ ನನ್ನೂರಲ್ಲೇ ಆಯಿತು, ಚಿಕ್ಕಸವನೂರಲ್ಲಿ. ಅದಾದ ನಂತರ ಬೆಳ್ಳಟ್ಟಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ಆಫ್ಟರ್ 5th ನಾನು ಅಲ್ಲಿ ಓದಿದ್ದೆ ಆ್ಯಕ್ಚುಲಿ ಟಿಲ್ 10th. ಬೆಳ್ಳಟ್ಟಿ ಅಂತ ಬಂದರೆ ನಮ್ಮ ಚಿಕ್ಕಪ್ಪ ಇದ್ದಾರೆ, ನಿಂಗಪ್ಪ ಅಂತೇಳಿ.
ಸೊ ಅವರು ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು. ಅಂದರೆ ನಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ. ಸೊ ಒಂದೇ ಮನೇಲಿ ಆಲ್ಮೋಸ್ಟ್ ನಾವೊಂದು 21 ಮೆಂಬರ್ಸ್ ಒಂದೇ ಮನೇಲಿ ಇದ್ದಿದ್ದು. ನಮ್ಮ ಅಪ್ಪರ ಅಣ್ಣ ತಮ್ಮಗಳು 4 ಜನ. 21 ಜನ ಹೌದು ಒಂದೇ ಮನೆಯಲ್ಲಿ. ಹೌದು. ನೈಸ್. ಸೊ ಅಂದರೆ ತುಂಬಿದ ಕುಟುಂಬ ಆ್ಯಕ್ಚುಲಿ. ನಮ್ಮಪ್ಪ ಮತ್ತು ಚಿಕ್ಕಪ್ಪ ಈ ಹೋಟೆಲ್ ಬಿಸ್ನೆಸ್ ನೋಡ್ಕೊಳ್ತಾ ಇದ್ರು. ನಮ್ಮ ಅಪ್ಪನ ಹೆಸರು ಫಕೀರಪ್ಪ ಶಾಗೋಟಿ ಅಂತ. ಓಕೆ. ಇನ್ನೊಬ್ಬ ನಮ್ಮ ದೊಡ್ಡಪ್ಪ ಅವ್ರು ಬಂದು ಗೋವಿಂದಪ್ಪ ಮತ್ತು ನರಸಪ್ಪ ಅಂತೇಳಿ ಮುದುಕಣ ಕಾಕ. ಇವರಿಬ್ಬರು ಅಗ್ರಿಕಲ್ಚರ್ನ ನೋಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ನಾವು ಹೋಟೆಲ್ ಕಡೆನೂ ನಾವು ಲಕ್ಷ್ಯ ಹಾಕಬೇಕು. ಅಂದರೆ ಹೋಟೆಲ್ ಕಡೆ ಈಗ ನೀರು ತರೋದಾಯಿತು, ಒಂದು ನಾರಾಯಣಪುರ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿಗೆ ನಾವು ನೀರು ತರಕ್ಕೆ ಹೋಗ್ತಾ ಇದ್ವಿ. ಓಕೆ. ತಳ್ಳೋ ಗಾಡಿಯಿಂದ ಎಷ್ಟೋ ನೀರು ಅಂದರೆ ಒಂದು 3-4 ಬ್ಯಾರಲ್ ಇರೋದು. ಆ ಬ್ಯಾರಲ್ಗೆ ತುಂಬಿಸೋದಾಗಲಿ, ಮಧ್ಯದಲ್ಲಿ ಊಟಕ್ಕೆ ಅಂತ ಗ್ಯಾಪ್ ಕೊಟ್ಟಾಗ, ಊಟಕ್ಕೆ ಅಂತ ಮಧ್ಯಾಹ್ನ ಅಲ್ಲಿ 1:30ಗೆ ಒಂದು ಗ್ಯಾಪ್ ಇರುತ್ತೆ ಸ್ಕೂಲಲ್ಲಿ. ಆ ಟೈಮಲ್ಲೂ ನಾವು ಊಟಕ್ಕೆ ಹೋದರೆ ನೀರು ತಂದು ತುಂಬಿಸಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಾಗ್ತಿತ್ತು. ಆ ಥರ ಸಿಚುವೇಶನ್. ಆ ಟೈಮಲ್ಲಿ ಅದೇ ನಾವೇನು ಕಷ್ಟ ಅಂತ ತಗೊಳ್ಳಿಲ್ಲ ಆ್ಯಕ್ಚುಲಿ. ಅದೊಂದು ರೋಟೀನ್, ಏನೋ ಅಭ್ಯಾಸ ಅನ್ನೋ ಥರ ಅಭ್ಯಾಸ ಮಾಡಲೇಬೇಕು. ಆಫ್ಟರ್ ಸ್ಕೂಲ್ ಸಪ್ಲೈ ಮಾಡೋದಾಗಲಿ, ಮತ್ತು ಏನೋ ಈ ಕಪ್ಪು ಬುಸಿ ತೊಳೆಯೋದಾಗಲಿ, ಈ ಥರದ್ದೆಲ್ಲ ಕೆಲಸ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ನನಗೆ ಅವಾಗಿಂದು ನನಗೆ ತುಂಬ ಈ ಆರ್ಟ್ ಅಂದರೆ ತುಂಬ ಇಷ್ಟ ಇತ್ತು ನನಗೆ. ಏನೋ ಮಾಡೋಣ ಅಂತ. ಏನಾಗೋಯ್ತು, ಅವರು ಅಲ್ಲಿ ಬರಿಬೇಕಾದ್ರೆ ನಾನೇನು ಮಾಡಿದೆ, ಓಕೆ ನಂಬರ್ ಕಲೆಕ್ಟ್ ಮಾಡೋಣ ಇವ್ರ ಹತ್ರ, ನೋಡೋಣ ಫ್ಯೂಚರಲ್ಲಿ ಇನ್ ಕೇಸ್ ನಾನು ಇವ್ರ ಹತ್ರ ಹೋಗೋದಾದರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಇವ್ರ ಹತ್ರ ಕೆಲಸ ಮಾಡ್ಬೋದು ನಾನು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದಷ್ಟೇ. ನಾನು ಅವಾಗ ಸೈನ್ ಬೋರ್ಡ್ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಆಸೆ. ಅಂದರೆ ನಿಮಗೆ ಸ್ಕೂಲ್ನಲ್ಲಿ ಇದ್ದಾಗಲೇ ನೀವು ಈ ಒಂದು ಚಿತ್ರ ಬಿಡಿಸೋ ಕಲೆನ ನೀವು ಹೌದು ಮೈಗೂಡಿಸ್ಕೊಂಡು ಬಂದಿದ್ರೆ, ಅಥವಾ ಇದು ಯಾವಾಗ ನಿಮಗೆ ಒಂದು ಚಿತ್ರಕಲೆ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ? ಸ್ಕೂಲಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಓಕೆ. ಒಬ್ಬ ಅಂದರೆ ಐ ಥಿಂಕ್ 9th ಸ್ಟ್ಯಾಂಡರ್ಡಲ್ಲೇನು ಅಂದ್ಕೊಳ್ಳಿ. ನನಗೆ ಇನ್ನೂ ನೆನಪಿದೆ. ಪ್ರಶಾಂತ್ ಕುಲಕರ್ಣಿ, ಪ್ರಶಾಂತ್ ಅಂತ ಇನ್ನೊಬ್ಬ ಇದ್ದ, ಪ್ರಶಾಂತ್ ಪಾಟೀಲ್, ಇನ್ನೊಬ್ಬ ಅರವಿಂದ್ ಅಂತ, ಓಕೆ, ದಿವಾನ, ಇವೊಂದು 3-4 ಹುಡುಗರು ಎಲ್ಲ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ. ಬಟ್ ಅವರೆಲ್ಲ ಬೆಳವಣಿಗೆಯಲ್ಲಿ ಒಂದು ಸ್ವಲ್ಪ ಇದಿದ್ದು, ದಿವಾನ ದೊಡ್ಡವ್ರ ಥರ. ಸೊ ಅಲ್ಲೇನು ಇನ್ಸಿಡೆಂಟ್ ಆಗಿತ್ತು ಅಂತಂದರೆ, ನನಗೆ ಈ ಡ್ರಾಯಿಂಗ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಅಂತಂದರೆ, ಒಂದು ಚಿತ್ರ ಬಿಡಿಸಿದ್ದೆ ನಾನು. ಆ ಚಿತ್ರ ಹೇಗಿತ್ತು ಅಂತಂದರೆ, ನೀವು ನಾರ್ಮಲ್ ಪೇಪರಲ್ಲಿ ನೋಡಿದಾಗ ಒಂದು ಯಾವುದೋ ಒಂದು ಡಾಗ್ ಕಾಲು ಎತ್ಕೊಂಡ್ಬಿಟ್ಟು ಸುಸು ಮಾಡ್ತಾ ಇದೆ. ಓಕೆ, ಒಂದು ಪೋಲ್ಗೆ. ಇನ್ನೊಂದು ಸೈಡ್ ಏನಾಗಿದೆ ಅಂದರೆ, ಸೇಮ್ ಪೋಲು, ಆ ಸೇಮ್ ಪೋಲ್ಗೆ 2 ಕಾಲು ಎತ್ಬಿಟ್ಟು ಅದು ಸುಸು ಮಾಡ್ತಾ ಇದೆ. ಓಕೆ. ಅದನ್ನ ಎಕ್ಸಾಕ್ಟಾಗಿ ನೀವು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ಬೆಳಕಿಗೆ ಹಿಡಿದ್ರೆ 2 ಮೀಟ್ ಮಾಡ್ತಿರೋ ಥರ ಒಂದು ಕಾಣುತ್ತೆ ಅದು ಆ್ಯಕ್ಚುಲಿ. ಡಾಗ್ ಅಂದರೆ ನಾವೀಗ ಯೂಶಲಿ ವಿಲೇಜಲ್ಲೆಲ್ಲ ಅದು ಕಣ್ಣಿಗೆ ಕಾಣುವಂಥ ಒಂದು ಇದೆ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್. ಸೊ ನಮಗೆ ಅದೊಂದು ಸ್ಟ್ರೈಕ್ ಆಗಿತ್ತು, ಓಕೆ ಈ ಥರ ಮಾಡ್ಬೋದಲ್ವಾ ಅಂತ. ನಾರ್ಮಲಾಗಿ ನೋಡಿದಾಗ ಅವ್ರಿಗೆ ಏನು ಅನಿಸ್ಲಿಲ್ಲ ಅದು. ನಾನು ಯಾವುದೋ ಒಬ್ಬ ಫ್ರೆಂಡಿಗೆ ಪಕ್ಕದಲ್ಲಿರೋ, ನಾ ಯೂಶಲಿ ಹಿಂದ್ಗಡೆ ಕೂತ್ಕೊಳ್ತಿದ್ದೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಿದ್ದೆ. ಯಾವುದೋ ಒಬ್ಬ ಫ್ರೆಂಡಿಗೆ ಅದು ಪಾಸ್ ಆಯಿತು. ಅದು ಹಂಗೆ ನೋಡ್ತಾ ಹಂಗೆ ಫ್ರೆಂಡ್ಸ್ ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಅರವಿಂದ್ ಮತ್ತು ಇನ್ನೊಬ್ಬ ಯಾರೋ ಪ್ರಶಾಂತ್ ಅಂತ ಯಾರೋ ಇದ್ದಾರೆ, ಅವು ನನ್ನ ಕ್ಲಾಸ್ಮೇಟ್ಸ್ಗಳೇ. ಅವ್ರ ಕೈಗೆ ಹೋದಾಗ ಏನಾಗೋಯ್ತು, ಅವರು ಡಿಸೈಡ್ ಮಾಡ್ಬಿಟ್ಟು ಏನು ಮಾಡ್ಬಿಟ್ಟು ತಗೊಂಡೋಗಿ ಸರ್ಗೆ ತೋರಿಸ್ತೀನಿ. ಅವರೆಲ್ಲ ದೇ ಆರ್ ಸೋ ಹಾನೆಸ್ಟ್ ಇನ್ ಸ್ಟಡಿ ಆ್ಯಕ್ಚುಲಿ. ಒಳ್ಳೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಒಳ್ಳೆ ಸ್ಟೂಡೆಂಟ್ಸು. ಸೊ ಏನಾಗೋಯ್ತು, ಬಮ್ಮನಗುಡ್ ಸರ್ ಅಂತ ಇದ್ದಾರೆ ಒಬ್ರು, ಅವರು ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ರು. ಇನ್ನೊಬ್ರು ಪ್ರಕಾಶ್ ಅಂತ, ನಿರ್ವಾಣ್ ಶೆಟ್ಟರ್ ಸರ್. ಸೊ ಅವ್ರು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ರು ನಮಗೆ. ಅವರು ಇಬ್ರು ಆಫೀಸಲ್ಲಿ ಕೂತಾಗ ಇವ್ರು ತೊಗೊಂಡೋಗಿ ತೋರಿಸ್ಬಿಟ್ಟಿದ್ದಾರೆ, ಸರ್ ಹಿಂಗೆ ಸರ್ ಈ ಥರ ಮಾಡ್ಬಿಟ್ಟು ಅವನಿಗೇನೋ ಹಾಗೆ ಹೀಗೆ ಅಂತ. ನನಗೇನಾಗೋಯ್ತು, ಕಳಿಸ್ರವನ ಅಂತಂದಿದ್ದಾರೆ. ನನಗೆ ಅಲ್ಲಿಂದ ಭಯ ಸ್ಟಾರ್ಟ್ ಆಗಿ, ಏನಂತಾರ ಏನೋ ಇವ್ರಿಗೆಲ್ಲ ಬೈತಾ ಇದ್ದೀನಿ, ಲೇ ಹಂಗೆ ಹಿಂಗಂತ ಅಲ್ಲಿ ಲ್ಯಾಂಗ್ವೇಜಲ್ಲಿ ಬೈತಾ ಇದ್ದೀನಿ. ಸರಿ ಆಯಿತು, ಹೋದೆ, ಅನಿವಾರ್ಯತೆ ನಿಂತ್ಕೋಬೇಕಾಯ್ತು. ಸೊ ನಿಲ್ಲಿಸ್ಬಿಟ್ಟು, ಇದಕ್ಕೆ ಬರ್ತೀನೋ ಸ್ಕೂಲ್ಗೆ, ಏನಿದು ಡ್ರಾಯಿಂಗು ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಬೈದರು. ಒಂದಿಷ್ಟು ಏಟು ಹಾಕಿಬಿಟ್ರು ಆ್ಯಕ್ಚುಲಿ, ಹೊಡೆದ್ರು. ಅವಾಗೆಲ್ಲ ಈಗಿನ ಸ್ಕೂಲ್ಗೂ ಹಾಗೆ ಒಂದು ಸ್ಕೂಲ್ಗೂ ಕಂಪೇರ್ ಮಾಡಿದ್ರೆ
ಈಗೇನಾರ ಟೀಚರ್ ಹೊಡೆದ್ರೆ ಪೇರೆಂಟ್ಸ್ ಹೋಗ್ಬಿಡ್ತಾರೆ ಕೇಳೋಕ್ಕೆ. ಹೌದು. ಸೊ ನಾವು ಕಲಿತ ಟೈಮಲ್ಲೇ ಬೇರೆ ಥರ ಇತ್ತು ಆ್ಯಕ್ಚುಲಿ. ಟೀಚರ್ಸ್ ಏನೋ ದೇ ಹ್ಯಾವ್ ಅ ರೈಟ್ಸ್ ಟು ಏನೋ ಹುಡುಗರಿಗೆ ಏನೇ ತಪ್ಪು ಮಾಡಿದ್ರು ಹೊಡೆಯೋ ಒಂದು ರೈಟ್ಸ್ ಇತ್ತು ಅವ್ರಿಗೆ. ಸೊ ಅವಾಗಲೇ ನಾವು ಅಷ್ಟೊಂದು ಫೈನ್ ಟ್ಯೂನ್ ಆಗಿದ್ದು ಆ್ಯಕ್ಚುಲಿ. ಇವಾಗೆಲ್ಲ ಯಾಕ್ ಇವಾಗ ಅದು ಮಾಡಿದ್ರೆ ಅಂತ ಭಯನೇ ಇಲ್ಲ ಹೇಳ್ತಾರೆ. ಮಕ್ಕಳಿಗೆ, ಹೌದು. ಈಗಿನವ್ರಿಗೆ ಭಯನೇ ಇಲ್ಲ. ಸೊ ಹೊಡೆದ್ರು ಆಯಿತು. ನನಗೆ ಅವಾಗ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ, ಓಕೆ ಡ್ರಾಯಿಂಗಲ್ಲಿ ಇಷ್ಟೊಂದು ಪವರ್ ಇದೆ ಗುರು ಅಂತ. ಇಷ್ಟೊಂದು ಏನೋ ಟಾಕ್ ಮಾಡುತ್ತಲ್ಲ ಗುರು ಈ ಲೈನ್ಸು ಅಂತ ಒಂದು ಏನೋ ಒಂದು ಥಾಟ್ ಬಂತು ತಲೆಗೆ. ಓಕೆ. ನಾನು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ. ಅವಾಗ ಸೀರಿಯಸ್ ಹೊಡಿಲಿ ತೊಂದರೆ ಇಲ್ಲ ಅಂದ್ಕೊಂಡು ಹೊಡಿಸ್ಕೊಂಡು ಬಂದೆ ನಾನು. ಅಂದರೆ ನನಗೆ ದಡ್ಡ ಬಿದ್ದುಬಿಟ್ಟಿದೆ ನಾನು ಆ್ಯಕ್ಚುಲಿ. ನನ್ನ ಏನಾರು ಕ್ಲಾಸ್ ನಡಿಬೇಕಾದ್ರೂ ಅಷ್ಟೇ, ಮ್ಯಾಥ್ಸ್ ನಡಿಬೇಕಾದ್ರೆ ಏನಾಗೋದು, ಮ್ಯಾಥಮೆಟಿಕ್ಸ್ ನಡಿಬೇಕಾದ್ರೆ ಬೊಮ್ಮನಗೌಡ ಸರ್ ನನಗೆ ಮುದ್ದಾಂ ಬೇಕು ಅಂತಲೇ ಮುಂದಿನ ಫ್ರಂಟ್ ಬೆಂಚ್ ಕೂರಿಸ್ಕೊಳ್ಳೋಣ, ಏಯ್ ನೀನು ಬಾರೋ ಇಲ್ಲ ಅಂತೇಳಿ ಫ್ರಂಟ್ ಬೆಂಚಲ್ಲಿ ಕೂರಿಸ್ಬಿಟ್ಟು, ನಾನೇನಾರ ಮಿಸ್ ಮ್ಯಾಚ್ ಅಥವಾ ಏನಾದರೂ ನಾನು ಕಾನ್ಸಂಟ್ರೇಷನ್ ಇಲ್ಲ ಅಂತಂದರೆ ಎಲ್ಲೋ ಟೀಚ್ ಮಾಡ್ತಾ ಇರೋರು, ಅವ್ರ ಫೋಕಸ್ಸೇ ಬೇರೆ ಕಡೆ ಇರೋರು. ಬಟ್ ಇಲ್ಲಿ ರಪ್ ಅಂತ ಒಂದು ಏಟ್ ಹೊಡೆದ್ರು ಅವ್ರ ಮಕ್ಕಕ್ಕೆ, ಕೆನ್ನೆಗೆ ರಪ್ ಅಂತ ಬಾರಿಸೋರು. ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಏಟ್ ಬೀಳೋದು ನಮಗೆ. ಆ ಥರದ್ದೊಂದು ಆ್ಯಟಿಟ್ಯೂಡ್ ಅವ್ರದ್ದು. ಪ್ರಕಾಶ್ ನಿರ್ವಾಣ್ ಶೆಟ್ಟರ್ ಅಂತೇಳಿ ನಮಗೆ ಗುರುಗಳು ಇಂಗ್ಲೀಷ್ ಟೀಚ್ ಮಾಡ್ತಾಯಿದ್ರು. ಸೊ ಆಫ್ಟರ್ ಲಂಚ್ ಏನಾಗೋದು, ನಮಗೆ ಹೋಟೆಲಿಂದ ನಾವು ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಡ್ತಿದ್ವಿ. ತಿನ್ಕೊಂಡು ಹೋದರೆ ಸರ್ ಕ್ಲಾಸ್ ಊಟ ಮುಗಿತಿದೆ ಅಂತಲೇ 2 o'clock ಇಂಗ್ಲೀಷ್ ಕ್ಲಾಸ್ ಇರೋದು. ಕ್ಲಾಸಲ್ಲಿ ಸರ್ ಎಷ್ಟು ನಿದ್ದೆ ಬರೋದು ಅಂತಂದರೆ, ಆ ನಿದ್ದೆ ಬರೋದಕ್ಕೆ ಸ್ಟಾರ್ಟಿಂಗ್ ನನಗೆ ಅಷ್ಟು ಐಡಿಯಾ ಬರ್ತಾ ಇರಲಿಲ್ಲ. ಏನು ಮಾಡಬೇಕು, ಇದಕ್ಕೆ ಏನಾರು ಒಂದು ಮಾಡಬೇಕಲ್ಲ ಗುರು ಹಾಗೆ ಹೇಗೆ ಅಂತ. ಸ್ಟಾರ್ಟಿಂಗು ಯಾವುದೋ ಪಕ್ಕದ ಫ್ರೆಂಡಿಗೆ, ಗುರು ಒಂದೇ ಒಂದು ಏಟು ಚೂಟ್ ಬಿಡು ನನಗೆ ಅಂತ ಹೇಳ್ತಿದ್ದೆ. ನಿದ್ದೆ ಬರ್ತೀನಿ ಚೂಟು ಅಂತ. ಚೂಟವರು ಹಂಗೆ ಹೆಂಗೋ ಮ್ಯಾನೇಜ್ ಆಗೋದು. ಒಮ್ಮೊಮ್ಮೆ ಹೊಡೆಸ್ಕೊಂಡು ಬಿಡ್ತಿದ್ದೆ ನಾನು. ಒಂದು ಫೈನ್ ಡೇ ಒಂದು ಒಳ್ಳೆ ಐಡಿಯಾ ಬಂತು ಸರ್. ಅದೇನಂದರೆ ಪಿನ್ನ ತೊಗೊಂಡು ಹೋಗ್ತಿದ್ದೆ ನಾನು. ಪಿನ್ನ ಯಾಕೆ ತೊಗೊಂಡು ಹೋಗ್ತಿದ್ದೆ ಅಂದರೆ, ನಾನು ನಿದ್ದೆ ಹೋಗ್ತಿದ್ದೆ ಅಂತಲೇ ಸರ್ ನಮಗೆ ಪ್ರಕಾಶ್ ಸರ್ ಏನು ಮಾಡೋರು, ಚಾಪೀಸ್ ತೊಗೊಂಡು ರಪ್ ಅಂತ ನಾನು ಹೊಡೆಯೋರು. ಹೊಡೆದ್ಬಿಟ್ಟು ಸ್ಟ್ಯಾಂಡ್ ಆಫ್ ಅನ್ನೋರು. ನಾನು ಗೊತ್ತಾಗೋಯ್ತು ಅಂತ ಅಂದ್ಕೊಂಬಿಟ್ಟು ಅವ್ರು ಕ್ಲಾಸ್ ಮುಗಿಯೋವರೆಗೂ ಸರ್ ಆ ಬೆಂಚ್ ಮೇಲೇ ಕೈ ಕಟ್ಕೊಂಡು ನಿಂತ್ಕೋಬೇಕು ನಾನು. ಹಿಂಗೆ ಕ್ಲಾಸ್ ಮುಗಿಯೋವರೆಗೂ ಬೆಂಚ್ ಮೇಲೇ ನಿಲ್ಲಿಸೋರು ನನಗೆ. ಸೊ ಅದಕ್ಕೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಂತ ಬಂದಿದ್ದೆ ನನಗೆ ಪಿನ್ನು. ಆ ಪಿನ್ನನ್ನು ಏನು ಮಾಡ್ತಿದ್ದೆ ನಾನು, ಯಾವಾಗ ನನಗೆ ನಿದ್ದೆ ಬರ್ತಿತ್ತೋ ಅವಾಗ ತೊಡೆಗೋ ಎಲ್ಗೋ ಕಚಕ್ಕಂದು ಚುಚ್ಕೊಂಡ್ಬಿಡ್ತಿದ್ದೆ ಸರ್. ಸೊ ಕೈಗೋ ಎಲ್ಲೋ ಒಂದು ಕಡೆ ರಪ್ಪನ್ನು ಚುಚ್ಕೊಂಡ್ಬಿಟ್ಟು ನಿದ್ದೆ ರಪ್ಪನ ಹೊರಟೋಗ್ಬಿಡೋದು ನಿದ್ದೆ ನನಗೆ. ಮತ್ತೆ ಫುಲ್ಲು ಸ್ಟಡಿ. ಮತ್ತೆ ಒಂದು ಸ್ವಲ್ಪ ಹೋಗ್ತಿದೆ ಅಂತಲೇ ಸರ್ ಹಿಂಗೆ ಹೇಳ್ತಿದೆ ಅಂತಲೇ ಮತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತಾಗೋದು, ನಿದ್ದೆ ಬರ್ತಾ ಇದೆ ಗುರು ನನಗೆ ಅಂತಿದೆ ಅಂತಲೇ ತಪಾರ ಅಂತ ತಗೋ ಚುಚ್ಕೋ. ಸೊ ಈ ಥರ ಒಂದು ಇನ್ಸಿಡೆಂಟ್ ಸರ್, ಅದು ಒಂದು ನನಗೆ ತುಂಬ ನೆನಪಲ್ಲಿ ಇರುವಂಥ. ಈ ಥರ ಯಾರು ಟ್ರೈ ಮಾಡಿರಲ್ಲ ನಿದ್ದೆನ. ಸ್ಕೆಚ್ ಪೆನ್ ಬೇಕಾಗಿತ್ತು ನನಗೆ. ಆವಾಗ 10 rupeesಗೆ 12 shades ಸ್ಕೆಚ್ ಪೆನ್ ಸಿಗೋದು. 12 shades. ಏನು ಮಾಡಿದೆ, ನಮ್ಮದು ಬಿಸ್ನೆಸ್ ಇತ್ತಲ್ಲ, ನಾ 10 rupeesನ ನಾನು ಕದ್ಬಿಟ್ಟಿದ್ದೆ. ಕದ್ಕೊಂಡು ಏನು ಮಾಡಿದೆ, ಅದೊಂದು 12 shades. ಯಾಕಂದರೆ ನಾನು ಅದಕ್ಕಿಂತ ಪೂರ್ವದಲ್ಲಿ ತುಂಬ ಕೇಳ್ತಿದ್ದೆ ನಾನು, ನನಗೆ ಸ್ಕೆಚ್ ಪೆನ್ ಬೇಕು ನನಗೆ ಡ್ರಾಯಿಂಗ್ ಮಾಡೋಕ್ಕೆ ಹಾಗೆ ಹೀಗೆ ಅಂತ. ಅದೆಲ್ಲ ಎದಕ್ಕೆ ಬೇಕಲೇ ನಿಂಗೆ, ಹೋಗ್ಲೇ ಮಗ ನಾವು ಓದ್ಕೋಗ ಹಾಗೆ ಅಂತ ಈ ಥರ ಎಲ್ಲ ಬೈಯೋರು ನನಗೆ. ಕರೆಕ್ಟಾಗಿ ಓದೋದೆಲ್ಲ ಬಿಡಲ್ಲ, ಡ್ರಾಯಿಂಗ್ ಮಾಡ್ತಾನೆ ಡ್ರಾಯಿಂಗ್ ನಮ್ಮ ಮಗ ಅಂತೇಳಿ ಈ ಥರ ಎಲ್ಲ ಒಂದು ಇದನ್ನು ಮಾಡೋರು. ಸರಿ ಆಯಿತು, ಏನಾಯಿತು ತೊಗೊಂಡೆ ಅದನ್ನು 10 rupees ನನಗೆ ಎಷ್ಟು ಬೇಕಿತ್ತು ಅಷ್ಟೇ ತೊಗೊಂಡಿದ್ದು. ತೊಗೊಂಡು ನಾನು ಸ್ಕೆಚ್ ತೊಗೊಂಡಾಗ ನಮ್ಮ ದೊಡ್ಡಪ್ಪನ ಮಗ ಅದನ್ನು ನೋಡ್ಬಿಟ್ಟ, ಅವನು ನರ್ಸಪ್ಪ ಅನ್ನೋನು. ಇದು ಹೆಂಗೆ ತೊಗೊಂಡಿದ್ದನ್ನು, ಎಲ್ಲಿ ತೊಗೊಂಡ್ಲೆ, ಹೆಂಗೆ ಹಂಗೆ. ನಾ ಹೇಳಿದೆ, ಇಲ್ಲ ಹಿಂಗೆ ಸ್ಕೂಲಿಗೆ ಬರಬೇಕಾದ್ರೆ ಅಲ್ಲಿ ಬಿದ್ದಿತ್ತು ತೊಗೊಂಡೆ ನಾನು, ಏನೇನೋ ಸ್ಟೋರಿ ಕಟ್ತಾ ಇದ್ದೀನಿ, ಏನೇನೋ ಸ್ಟೋರಿ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಹಂಗೂ ಹಿಂಗೆ ಮಾಡಿ ಲಾಕ್ ಮಾಡ್ಕೊಂಬಿಟ್ಟ. ನನಗೆ ಗೊತ್ತಾಗೋಯ್ತು ಅವನಿಗೆ ಮನೇಲಿ ಕದ್ದಿದ್ದೀರಾ ಅಂತ. ಅಂದರೆ ಅಂಗಡಿಯಲ್ಲಿ, ನಮ್ಮ ಅಂಗಡಿಯಲ್ಲಿ ಗೊತ್ತಾಗೋಯ್ತು. ಸರಿ ಸಂಜೆ ನೋಡಿದ್ರೆ ನಮ್ಮ ಚಿಕ್ಕಪ್ಪನ ಗೊತ್ತಾಗ್ಬಿಟ್ಟಿದೆ. ನಮ್ಮ ಚಿಕ್ಕಪ್ಪನ ಕಂಡ್ರೆ ಭಾಳ ಭಯ ನಮಗೆ. ಸಂಜೆ ಹೋದಾಗ ಕ್ರಾಸ್ ಕ್ವಶನ್ಸ್ ಹಾಕ್ಬಿಟ್ಟು ಗೊತ್ತಾಗೋಯ್ತು ವಿಚಾರ. ಚೆನ್ನಾಗಿ ಬಾರಿಸಿದ್ರು ನನಗೆ. ಹೊಡಿಸ್ಕೊಳ್ಳೋದು ಅಭ್ಯಾಸ ಹೋಗ್ಬಿಟ್ಟಿತ್ತು ನನಗೆ. ಸೊ ಚೆನ್ನಾಗಿ ಬಾರಿಸಿದ್ರು. ಸರಿ, ಅಲ್ಲಿಂದ ಆಯಿತು, ಫೈನ್.
ಲೈಕ್ ಹಂಗೆ ಡ್ರಾಯಿಂಗ್ ಮಾಡ್ಕೋತಾ ಇದ್ದೆ, ಇದನ್ನು ಮಾಡ್ತಾ ಇದ್ದೆ. ಸರಿ ಒಂದು ಫೈನ್ ಡೇ ಏನಾಗೋಯಿತು, ಈ ಡ್ರಾಯಿಂಗನ್ನು ನಾನು ಇನ್ನೂ ಸೀರಿಯಸ್ ಆಗಿ ತೊಗೊಳೋಕ್ಕೆ ರೀಸನ್ನು ನಮ್ಮದು ಯರ್ಕದ್ ಗುರುಗಳಂತ ನಮಗೆ ಗುರುಗಳಿದ್ರು, ಯರ್ಕದ್ ಸರು. ಓಕೆ. ಅವರು ಹಿಂದಿ ಟೀಚ್ ಮಾಡ್ತಾಯಿದ್ರು ನಮಗೆ, ಪ್ಲಸ್ ಡ್ರಾಯಿಂಗು. ಹಿಂದಿ ಅವರು ಟೀಚ್ ಮಾಡ್ತಿರ್ಬೇಕಾದ್ರೆ ನಾನೇನು ಮಾಡಿದೆ, ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೆ, ಪೋರ್ಟ್ರೇಟ್ ಏನೋ ಮಾಡ್ತಾಯಿದ್ದೆ. ಯೂಶ್ವಲಿ ಮಧ್ಯದಲ್ಲಿ ಪಾತ್ ಇರುತ್ತೆ ಆ್ಯಕ್ಚುಲಿ, ವಾಕ್ ಮಾಡಿಕೊಂಡು ಅವರು ಟೀಚ್ ಮಾಡೋರು. ಕರೆಕ್ಟ್. ಏನಾಯಿತು, ಅವರು ವಾಕ್ ಮಾಡ್ತಾ ಮಾಡ್ತಾ ಅಬ್ಸರ್ವ್ ಮಾಡಿದ್ದಾರೆ ನನ್ನ, ಏನು ಮಾಡ್ತಾ ಇದ್ದಾನೆ ಇವನು ಅಂತ. ಸೊ ನಾನು ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದಾರೆ. ಆಮೇಲೆ ಅವರು ಫ್ರಂಟಿಗೆ ಹೋಗ್ಬಿಟ್ಟು ನನಗೆ ಎದ್ದಿದ್ಗೋ ಅಂತ ಹೇಳಿದರು. ನಾನು ಏನಂತಾರೆ ಏನೋ ಭಯದಲ್ಲಿ ಎದ್ದು ನಿಂತ್ಕೊಂಡೆ. ಓಕೆ. ನೀ ಏನು ಮಾಡ್ತಿದ್ಯಾ ತೋರಿಸೋದನ್ನ ಎಲ್ಲರಿಗೂ ಅಂತ ಅಂದರು. ನಾನು ತೋರಿಸ್ದೆ, ಹೇಳಿದೆ, ನಾನು ಆನೆಸ್ಟಾಗಿ ಹೇಳಿದೆ, ಸರ್ ನನಗೆ ಹಿಂದಿ ಅಷ್ಟು ತಲೆಗೆ ಹೋಗ್ತಾ ಇಲ್ಲ, ಅದಕ್ಕೆ ಡ್ರಾಯಿಂಗ್ ಮಾಡ್ತಾ ಕೂತಿದ್ದೆ ಹಾಗೆ ಹೀಗೆ ಅಂತ. ಫೈನ್ ಅಂತ ಹೇಳ್ಬಿಟ್ಟು ಏನು ಭಯಕ್ಕೆ ಹೋಗಲಿಲ್ಲ. ಕ್ಲಾಸ್ ಮುಗಿದ ಮೇಲೆ ನಾನು ಕರೆದ್ಬಿಟ್ಟು, ಓಕೆ ನೀನು ಇದನ್ನು ಫುಲ್ ಸೀರಿಯಸ್ ಆಗಿ ತೊಗೊಂಡು ಇದನ್ನು ನೀನು ಕರಿಯರ್ ಆಗಿ ಇದನ್ನು ನೀವು ಕ್ಯಾರಿ ಮಾಡ್ತೀನಿ ಅನ್ನೋದಾಯಿತು ಅಂತಂದರೆ, ನೀನು ಒಂದು ಕೆಲಸ ಮಾಡು, ನಾನು ಕ್ಲಾಸ್ ಏನು ಬರುತ್ತೆ ಹಿಂದಿ ಕ್ಲಾಸು, ಆ ಪೀರಿಯಡಲ್ಲಿ, ಆ ಒಂದು 45 ಮಿನಿಟ್ಸ್ ಪೀರಿಯಡಲ್ಲಿ ಟೈಮಲ್ಲಿ ನೀನು ಹೊರಗಡೆ ಹೋಗ್ಬಿಟ್ಟು ನೀನು ಏನು ಡ್ರಾಯಿಂಗ್ ಮಾಡ್ಬೇಕು ಅನಿಸುತ್ತೆ ಡ್ರಾಯಿಂಗ್ ಮಾಡು, ನನ್ನ ಪೀರಿಯಡ್ ಮುಗಿತಿದ್ದಂತೆ ನಾನು ಬಂದ್ಬಿಟ್ಟು ನೀನು ತೋರಿಸ್ಬೇಕು ಏನು ಮಾಡಿದೀಯಾ ಅಂತ. ಸೊ ಆ ಥರ ಸಪೋರ್ಟಿವ್ ಗುರುಗಳು. ಈಗ ಎಜುಕೇಷನ್ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು, 10th ನೀನು ಪಾಸ್ ಆಗಲೇಬೇಕು, ಫೇಲ್ ಆದರೆ ನಿನಗೆ ಲೈಫ್ ಇಲ್ಲ, ಯಾಕಂದರೆ ನಿನಗೆ 10th ಮೇಲೇನ ಅದನ್ನು ತಗೊಳ್ಳೋದು ಹಾಗೆ ಹೀಗೆ ಅಂತ. ನನಗೆ ಓದೋದಂದ್ರೆ ಒಂದು ಪೇಜ್ ಸರ್, ಒಂದು ಪೇಜ್ ಅರ್ಧ ಪೇಜ್ ಆಗ್ತಿದೆ ಅಂತ ನಾನು ನಿದ್ದೆ ಹೋಗ್ಬಿಡ್ತೀನಿ. ಆ ಥರದ್ದು ಒಂದು ಆ್ಯಟಿಟ್ಯೂಡ್ ನನಗೆ. ಓದೋಕ್ಕೆ ನನಗೆ ಅಷ್ಟು ಇದಾಗ್ತಾ ಇರಲಿಲ್ಲ. ಇವಾಗ ಅಭ್ಯಾಸ ಇದೆ. ಇವಾಗ ನಾನು ಕುತ್ಕೊಂಡ್ರೆ ಈ ಆರ್ಟ್ ರಿಲೇಟೆಡ್ ಬುಕ್ಸ್ ಏನಾರು ಓದ್ತೀನಿ ಅಂದರೆ ನಾನು ಕ್ಯಾನ್ ರೀಡ್. ಏನಾಯಿತು, ನಾನು 10th ಎಕ್ಸಾಮ್ಸ್ ಇನ್ನೇನು ಹತ್ತಿರ ಬರ್ತಾಯಿತ್ತು. ಅಷ್ಟರೊಳಗೆ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಅವರು ಇವರೆಲ್ಲ ಅನ್ನೋರು, ಇವನ ಆಗಲ್ಲ, ಇವನು ಪಾಸ್ ಆಗಲ್ಲ, ಇವನು ಹಾಗೆ ಹೀಗೆ ಅಂತ ಈ ಥರ ಎಲ್ಲ ಬೈಯೋರು ನನಗೆ. ನಮ್ಮ ದೊಡ್ಡಪ್ಪನ ಮಗ ಅವನು ತುಂಬ ಜಾಣ ಇದ್ದ. ಬೆಳಗ್ಗೆ ಒಂದು 4 ಗಂಟೆಗೆ ಎಬ್ಬಿಸ್ತಿದ್ರು ಹೋಟೆಲಲ್ಲೇ. ಆ ಕಡೆ ಇನ್ನೊಂದು ನಮ್ಮ ಮಾರುತಿ ಒಂದು ಕನಾವಳಿ ಇತ್ತು ಪಕ್ಕದಲ್ಲೇ ಅಟ್ಯಾಚ್, ಅಲ್ಲಿ ಹೋಗಿ ಕುತ್ಕೊಂಡು ಓದ್ತಾ ಇದ್ವಿ ನಾವು. ಆ್ಯಕ್ಚುಲಿ ಸ್ಟಡಿ ಮಾಡ್ತಿದ್ವಿ. ಓಕೆ. ಮಾರ್ನಿಂಗ್ 4 o'clock ಬೆಳಗ್ಗೆ ಆಗ್ತಿದ್ದಂತೆ ಮತ್ತೆ ಹೋಟೆಲ್ ಕೆಲಸ ಟಿಲ್ 8-8:30ವರೆಗೂ. ಆ ಒಂದು 1 hour ಗ್ಯಾಪಲ್ಲಿ ಸೈಕಲ್ ತೊಗೊಂಡು ನಾವು ಚಿಕ್ಕಸವನೂರಿಗೆ, ನಮ್ಮೂರಿಗೆ ಹೋಗಿ ಸ್ನಾನಗಿನ ಮಾಡಿಕೊಂಡು ಅಲ್ಲಿಂದ ಬ್ಯಾಗ್ ತೊಗೊಂಡು ಸ್ಕೂಲ್ಗೆ ಹೋಗ್ಬೇಕು ನಾವು. ಈ ಥರದ್ದು ಒಂದಿದು ರೂಟೀನ್. 10th ಹತ್ತಿರ ಬಂತು, ಎಕ್ಸಾಮ್ಸು ಆಯಿತು ಸರ್. ಎಕ್ಸಾಮ್ಸಲ್ಲಿ ಏನಾಗೋಯಿತು, ರಿಸಲ್ಟು ಬಂತು, ಬರೆದಿದ್ದೆ ಎಲ್ಲ. ಸೊ ರಿಸಲ್ಟ್ ಬಂದಾಗ ನನಗೆ ಗೊತ್ತಾಗಿದ್ದು ಇಷ್ಟೇ, ಫೇಲ್ ಆಗಿದ್ದೆ ನಾನು. ಫೇಲ್ ಆಗಿದ್ದೆ. ಇನ್ನೊಬ್ಬ ನನ್ನ ಕಸಿನ್ ಇನ್ನೊಬ್ಬ ಇದ್ದಾನೆ, ಪ್ರಕಾಶ್ ಅಂತ, ಪ್ರಕಾಶ್ ಗೋಪಾಳಿ, ಅವನು ಫೇಲ್ ಆಗಿದ್ದ. ಸೂಪರ್. ಫೇಲ್ ಆಗಿದ್ದೆ. ಇವ್ರದ್ದೆಲ್ಲ ರಿಸಲ್ಟ್ ನೋಡಿದ್ರೆ ನಮ್ಮದು ವಸಂತ್ ಶಾಗೋಟಿ ಅಂತ ಇದ್ದಾನೆ, ಮತ್ತು ಇವನು ನರಸಪ್ಪ. ಇವ್ರು ಯೂಸಲಿ ಏನಂದರೆ ನಾನು ಸ್ಕೂಲಲ್ಲಿ ಕುತ್ಕೋಬೇಕಾದ್ರೆ ಒಂದು ಸೈಡು ವಾಸು ಇರೋವನು ವಸಂತ್ ಶಾಗೋಟಿ, ಇನ್ನೊಂದು ಸೈಡ್ ನಮ್ಮ ನರಸಪ್ಪ ಶಾಗೋಟಿ, ನನ್ನ ದೊಡ್ಡಪ್ಪನ ಮಗ, ಅವನಿರೋವನು. ಮಧ್ಯದಲ್ಲಿ ನಾನು ಏನೇ ಬರೆದ್ರೂ ಇವ್ರದ್ದೇ ಅಕ್ಕಪಕ್ಕದ ನೋಡಿಕೊಂಡೇ ಬರಿತಾ ಇದ್ದಿದ್ದು ನಾನು ಆ್ಯಕ್ಚುಲಿ ಎಕ್ಸಾಮ್ಸ್ಗಳಲ್ಲಿ. ಆ ಥರ ಇದ್ದಿದ್ದು. ಸೊ ಕಟ್ ಮಾಡಿದ್ರೆ ಸರ್, ಇಲ್ಲಿ 10th ಫೇಲ್ ಆಗಿಬಿಟ್ಟಿದ್ದೀನಿ. ಆ ಟೈಮಲ್ಲಿ ಹೆಂಗಿತ್ತು ಅಂತಂದರೆ, 10th ಫೇಲ್ ಆದರೆ ಹುಡುಗರು ಸುಸೈಡ್ ಮಾಡ್ಕೊಳ್ಳೋದು, ಏನಾದರೂ ಈ ಥರದ್ದು ಒಂದು ಇದು. ನೀವು 2000 ಇಮ್ಯಾಜಿನ್ ಮಾಡ್ಕೊಳ್ಳಿ, 2000ಅಲ್ಲಿ. ಸೊ 1999, 2000, 2001, 2 ಈ ಟೈಮಲ್ಲಿ ಸಿಕ್ಕಾಪಡೆ ಇರ್ತದೆ ಆ್ಯಕ್ಚುಲಿ. ಅಂದರೆ ಹುಡುಗರು ಏನಾರು ಮಾಡಿಕೊಂಡ್ರೆ ಹೋಪ್ಸ್ ಬಿಡಬಾರ್ದು ಆ್ಯಕ್ಚುಲಿ ಲೈಫಲ್ಲಿ. ಏನೋ ನಾವು ಏನೇ ಫೇಲ್ಯೂರ್ ಅಂತ ಬರುತ್ತಂತಂದರೆ ನಮ್ಗೆ ಒಳ್ಳೇದೇನೋ ಕಾದಿದೆ ಅಂತ ಅನ್ಕೋಬೇಕು ನಾವು ಆ್ಯಕ್ಚುಲಿ. ಸೊ ನಮಗೇನಾಗೋಯ್ತು ಸರ್, ಫೇಲ್ ಆಗಿಬಿಟ್ಟಿದ್ದೀವಿ. ನಮ್ಮ ಚಿಕ್ಕಪ್ಪ ಬಂದ ಅಲ್ಲಿ, ಈ ಪ್ರಕಾಶ್ ಗೋಪಾಳಿ ಅಂತ ಹೇಳಿದ್ನಲ್ಲ, ಅವನ ಮೇಲೆ ಅವನು ಅಲ್ಲಿ ಅಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಅಂದರೆ ಬೈತಾರೆ ಅನ್ನೋ ಒಂದು ಭಯ. ಒಳಗೆ ನಮಗೆ ಖುಷಿ ಆ್ಯಕ್ಚುಲಿ, ಅಯ್ಯೋ ಫೇಲ್ ಆಯ್ತಲ್ಲ ಗುರು, ತೊಂದರೆ ಇಲ್ಲ ಅಂತ ಒಳಗೆ ಖುಷಿ ಇದೆ. ಬಟ್ ಏನಂದರೆ ಇವ್ರನ್ನ ಫೇಸ್ ಮಾಡಬೇಕಲ್ಲ, ಆ ಫಸ್ಟ್ ಡೇ ಫೇಲ್ ಆಗಿರೋ ಡೇ ಅವ್ರನ್ನ ಫೇಸ್ ಮಾಡಬೇಕಲ್ಲ. ನಮಗೆ ಏನೇನೋ ಆಗ್ತಾ ಇದೆ, ಅಯ್ಯೋ ಏನಂತಾರೆ ಏನೋ ಹಾಗೆ ಹೀಗೆ ಭಯ ಹಾಗೆ ಹೀಗೆ ಅಂತ. ಸಡನ್ನಾಗಿ ಸರ್ ಇವರು ನಮ್ಮ ಚಿಕ್ಕಪ್ಪ ಅಲ್ಲಿಗೆ ಬಂದರು ಆ್ಯಕ್ಚುಲಿ. ಬಂದ್ಬಿಟ್ಟು ಕೆಂಪೇಂದು ಏನಾಗಿದೆ ಅಂತ, ನನಗೆ ಕೆಂಪೇನವರು
ಕೆಂಪಿನ ದಿನ ಆಗಿದೆ ಅಂತ ಗೊತ್ತಿತ್ತು ಅವ್ನು, ನನಗೆ ಮೊದಲನೇ ಗೊತ್ತಿತ್ತು ಹಾಗೆ ಹೀಗೆ ಅಂತ. ಆಯಿತು ಸರ್, ಮೂಮೆಂಟ್ಗೆ ಸ್ವಲ್ಪ ಹೆಂಗೋ ಫೇಸ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಕಟ್ ಮಾಡಿದ್ರೆ ಸರ್, ಬಗ್ಲಲ್ಲಿ ಕಪ್ಪು ಬಿಸಿ ಬುಟ್ಟಿ ಹಿಡ್ಕೊಂಡ್ಬಿಟ್ಟು ಕಪ್ಪು ಬಿಸಿ ತೊಳೆಯೋದು, ಈ ಥರದ್ದೆಲ್ಲ ಸಿಚುವೇಶನ್ ನಂದು. ಸರಿ, ಹೋಟೆಲೇ ನನಗೆ ಮುಗಿದೋಯ್ತು. ನನಗೆ ಅನ್ಕೊಂಬಿಟ್ಟೆ ನಾನು, ನನಗೆ ಇನ್ನೇನು ಇಲ್ಲ ಗುರು, ಹೋಟೆಲ್ ಬಿಸ್ನೆಸ್ಸೇ ನನಗೆ ಈ ಕಪ್ಪು ಬಿಸಿ ತೊಳಿ, ಸಪ್ಲೈ ಮಾಡು, ತೊಳಿ ಬಳಿ ಇದೇ ಇರುತ್ತೆ ಅಂತ ನಾನು ಅನ್ಕೊಂಬಿಟ್ಟೆ ನಾನು. ಇದು ಏನಾಗಿದೆ ಸರ್, ಇವರು ಬೆಳ್ಳಟ್ಟಲ್ಲೇ ನಮ್ಮ ವಾಸು ಶಾಕೋಟಿ, ನರಸಪ್ಪ ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಸವಿತಾ ಅಂತ ಇದ್ದಾಳೆ, ಇವರೆಲ್ಲ ಜಾಯ್ನ್ ಆದರು ಕಾಲೇಜಿಗೆಲ್ಲ. ಕಾಲೇಜ್ ಜಾಯ್ನ್ ಆದರು ಸರ್, ನಾನು ಪಾಸೇ ಆಗ್ತಾಯಿಲ್ಲ. ನಾನು ಸಪ್ಲಿಮೆಂಟ್ರಿ ಕಟ್ಟಿದೆ, ಅವಾಗಲೂ ಫೇಲು. ಅದ್ರ ನೆಕ್ಸ್ಟ್ ಎಕ್ಸಾಮ್ ಕಟ್ಟಿದೆ, ಅವಾಗ 1-2 ಸಬ್ಜೆಕ್ಟ್ ಪಾಸು. ಅದು ಇನ್ನೊಂದಿದೆ, ಅದೊಂದು ಸ್ಟೋರಿ ಹೇಳ್ತೀನಿ ಹೆಂಗಾಯಿತು ಅಂತ. ಎಕ್ಸಾಮ್ ಫೇಲ್ ಆಯಿತು, ಫೇಲ್ ಆಗ್ತಿದ್ದಂತೆ ಇದೆಲ್ಲ ಸಿಚುವೇಶನ್ ಆಯಿತು. ನೆಕ್ಸ್ಟ್ ನಾನು ಸಪ್ಲಿಮೆಂಟ್ರಿ ಅದು ಇದೆಲ್ಲ ಫೇಲ್ ಆದೆ. ಹೋಗಿದ್ದು 4 ಸಬ್ಜೆಕ್ಟು ಸರ್, ಪಾಸ್ ಆಗಿದೆ 2 ಸಬ್ಜೆಕ್ಟ್ ನಂದು. ಸಪ್ಲಿಮೆಂಟ್ರಿ ಫೇಲ್ ಆದ್ರಿಗೆ ಹೇಳ್ತೀನಿ, ದಯವಿಟ್ಟು ಹೋಪ್ಸ್ನ ಬಿಡಬೇಡಿ. ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಲೈಫು. ಯು ಶುಡ್ ಬಿ ಪಾಸಿಟಿವ್. ಒಳ್ಳೇದೊಂದು ಕಾದಿರುತ್ತೆ ಅನ್ಕೋಬೇಕಷ್ಟೇ. ಸೊ ಆಯಿತು ಸರ್, ಇನ್ನೆರಡು ಸಬ್ಜೆಕ್ಟ್ ಪೆಂಡಿಂಗ್ ಇತ್ತಂದು. ಗ್ಯಾಪಲ್ಲಿ ಏನಾಯಿತು ಅಂತಂದರೆ, ಈ ಫೇಲ್ ಆಗಿರೋ ಗ್ಯಾಪಲ್ಲಿ ಅದು ಆಮೇಲೆ ಇನ್ನೊಂದು ಸಿಚುವೇಶನ್ ಆಯಿತು. ಏನು, ನಾನು ಇಲ್ಲ ಬೆಂಗಳೂರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೆ ನೋಡಿ, 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ಹೌದೌದು, ಆಯಿತಾ. ಆ ನಂಬರ್ನ ಇಟ್ಕೊಂಡು ನಾನು ಏನು ಮಾಡಿದೆ, ಈ ಹೊಳೆ ಇಟಗಿಯಿಂದ ಉಸುಗ್ ಲಾರಿ ಹೋಗ್ತಾ ಇತ್ತು ಆ್ಯಕ್ಚುಲಿ, ಎಲ್ಲಿಗೆ, ಹುಬ್ಳಿ ಧಾರವಾಡಕ್ಕೆ. ಆವತ್ತಿನ ದಿನ ಬ್ಯಾಗಲ್ಲಿ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾನು ಅಲ್ಲಿಂದ ಬೆಂಗಳೂರು ಬಂದೆ ಸರ್. ತಿರ್ಗಾ ದುಡ್ಡಿಗೆ ಕದ್ಕೊಂಡು ಸ್ವಲ್ಪ ತಗೊಂಡಿದ್ದೆ ಹೋಟೆಲ್ನಲ್ಲಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದೆ ಸರ್. ಇದು ಏನಕ್ಕೆ ನಾನು ಈ ನಿರ್ಧಾರ ತಗೊಂಡೆ ಅಂತಂದರೆ, ಹೋಟೆಲಲ್ಲಿ ಕೆಲಸ ಮಾಡಿ 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 ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದು ಸರ್ ನನಗೆ. ಅಂದರೆ ಫ್ರಸ್ಟ್ರೇಟ್ ಇನ್ ದ ಸೆನ್ಸ್, ನೈಟ್ ಆದರೆ ಸರ್ ಈ ಗ್ಯಾಪಲ್ಲೆಲ್ಲ ಸೆಲ್ತಂಗೆ ಆಗೋದು, ನೀರಲ್ಲಿ ಆಡಿ ಆಡಿ, ನೀರಲ್ಲಿ ತೊಳೆದು ಮತ್ತು ಈ ಕಾಲುಗಳ ಬೆರಳಲ್ಲಿ ಮಧ್ಯದಲ್ಲಿ ಸೆಲ್ತಂಗೆ ಆಗೋದು, ಆ್ಯಕ್ಚುಲಿ ಹೊಡೆದ್ಬಿಡೋದು. ಹೌದು, ಆ ಥರ ಆಗೋದು. ಅಂದರೆ ಈ ನೀರಲ್ಲಿ ತುಂಬ ಹೊತ್ತಿದ್ರೆ ಒಂಥರ ವೈಟ್ ಆಗಿ ಅದು ಚರ್ಮ ಕಿತ್ತೋಗುತ್ತೆ ಆ್ಯಕ್ಚುಲಿ. ಅದಕ್ಕೆ ನೈಟೆಲ್ಲ ಅರಿಶಿನ ಹಚ್ಕೋಬೇಕು. ನಮ್ಮಪ್ಪ ಏನು ನೈಟೆಲ್ಲ ಅರಿಶಿನ ಹಚ್ಚೋದು, ಮತ್ತು ಬೆಳಗ್ಗೆ ರೆಡಿ ಆಗ್ಬೇಕಲ್ಲ, ಅರಿಶಿನ ಹಚ್ಚೋದು, ಆ ಜಾಗಕ್ಕೆಲ್ಲ ಅರಿಶಿನ ಹಚ್ಚೋದು, ಅರಿಶಿನ ಮತ್ತು ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಹಚ್ಚೋದು. ಬೆಳಗ್ಗೆ ಆದರೆ ಮತ್ತೆ ಸೇಮ್ ರೂಟೀನ್. ಸೊ ಅದು ಹೆಂಗಾಗಿತ್ತು ಅಂದರೆ, ಇವ್ರುಗಳು ಬರೋದು, ಆ ಹಿಂದ್ಗಡೆ ಒಂದು ಸ್ಪೇಸ್ ಇತ್ತು ಆ್ಯಕ್ಚುಲಿ ಕುತ್ಕೊಳ್ಳೋಕ್ಕೆ. ಆ ಜಾಗದಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಇವರೆಲ್ಲ ಬಂದ್ಬಿಟ್ಟು ಹರಟೆ ಹೊಡೆಯೋರು, ಇವರು ಅವ್ರವ್ರ ಕ್ಲಾಸ್ಮೇಟ್ಸ್ ಎಲ್ಲ ಬಂದ್ಬಿಟ್ಟು, ನಾನು ಬಗ್ಲಲ್ಲಿ ಕಪ್ಪು ಬಿಸಿ ಬಿಟ್ಟು ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಇದೆಲ್ಲ ನನಗೆ ಸ್ಟ್ರೈಕ್ ಆಗಿ ಸ್ಟಾರ್ಟ್ ಆಯಿತು. ಹೆಂಗಂತಂದರೆ, ಏನು ಗುರು ಇದು ಲೈಫು ನಂದು ಅಂತ, ಈ ಥರದ್ದು ಏನೇನೋ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇವರು ಆ ಟೀಚರ್ ಹಂಗಂದ್ರಲೇ, ಅವ್ರಿಗೆ ಹಂಗಂದ್ರಲೇ, ಅದು ಇದು ಏನೇನೋ ಟಾಕ್ ಮಾಡೋರು ಇವರು ಆ್ಯಕ್ಚುಲಿ. ಎಲ್ಲಿ ಆ ಒಂದು ಸ್ಪೇಸಲ್ಲಿ ಟಾಕ್ ಮಾಡೋರೆಲ್ಲ, ಇದೆಲ್ಲ ನನಗೆ ಬ್ಯಾಕ್ ಆಫ್ ದಿ ಮೈಂಡ್ ನನಗೆ ಟ್ರಿಗರ್ ಆಗಿ ಸ್ಟಾರ್ಟ್ ಆಯಿತು. ಇಲ್ಲ, ನಾನು ಏನಾದರೂ ಮಾಡಲೇಬೇಕು, ಇವ್ರು ಇಲ್ಲಿ ಓದ್ತಾ ಇದ್ದಾರಲ್ವಾ, ನಾನು ಇನ್ನೇನೋ ಮಾಡ್ಬೇಕಂತ. ಬಟ್ ಇದನ್ನ ಯಾರಿಗೆ ಹೇಳೋಕೆ ಹೋಗಲಿಲ್ಲ ನಾನು. ಇನ್ನೇನೋ ಮಾಡ್ಬೇಕನ್ನೋ ಒಂದು ಛಲ ಡೇ ಬೈ ಡೇ ನನಗೆ ಹುಡ್ಕೋತಾ ಹೋಯ್ತು ಆ್ಯಕ್ಚುಲಿ. ಹಿಂಗಾರ ಮಾಡಿ ನಾನು 10th ಪಾಸ್ ಆಗ್ಬೇಕಲ್ಲ ಅನ್ನೋ ಒಂದು ಛಲ ಬಂತು ಒಂದು ಜೊತೆಗೆ. ನೆಕ್ಸ್ಟು ಕಟ್ ಮಾಡಿದ್ರೆ, ನಾನು ಇಲ್ಲಿ ಹೊಸೂರಲ್ಲಿ ಬಿಟ್ಟು ಬಂದಿದ್ನಲ್ಲ ಊರು, ಆ ಗ್ಯಾಪಲ್ಲಿ 10th ಫೇಲ್ ಆದಮೇಲೆ ಹೊಸೂರಲ್ಲಿ ನಾನು ಅಲ್ಲಿ ಒಂದು ಕಡೆ ಅಲ್ಲಿದ್ದೆ ನಾನು ಆ್ಯಕ್ಚುಲಿ, ಹೊಸೂರು ಅಂತ. ಅಲ್ಲಿ ಕೆಲಸ ಮಾಡ್ಕೊಂಡು ಅದು ಇದು ಮಾಡ್ಕೊಂಡಿದ್ದೆ, ಈ ಸೈನ್ ಬೋರ್ಡ್ಗೆ ಅಂತಲೇ ಜಾಯ್ನ್ ಆಗೋಣ ಅಂತ. ಆಯಿತು ಸರ್, ಅಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳಾಯಿತು. ಅಲ್ಲಿ ಒಂದು ಸ್ವಲ್ಪ ಹಂಗೆ ಟೈಮ್ ಹೊರಟೋಯ್ತು. ಅಲ್ಲಿ ನನಗೆ ಸವಾಸ ಏನಾಗೋಯ್ತು ಅಂದರೆ, ಈ ಬಾರಲ್ಲಿ ಕೆಲಸ ಮಾಡೋ ಹುಡುಗರದೊಂದು ಪರಿಚಯ ಆಯ್ತು ನನಗೆ. ಬಾರಲ್ಲಿ ಕೆಲಸ ಮಾಡೋ ಹುಡುಗರು ಪರಿಚಯ ಆಯ್ತಲ್ಲ, ಒಳ್ಳೆ ಹುಡುಗರೇ. ಸೊ ಅವರು ಸ್ಟ್ರಗಲ್ ಮಾಡ್ಕೊಂಡು ಇನ್ನೇನೋ ತಲೆಯಲ್ಲಿ ಇಟ್ಕೊಂಡು ಇನ್ನೇನೋ ಆಸೆ ಇಟ್ಕೊಂಡು ಬಂದಂಥವ್ರು ಆ್ಯಕ್ಚುಲಿ. ಅವ್ರದ್ದೇ ಆದಂಥ ಲೆವೆಲಲ್ಲಿ ಡ್ರೀಮ್ನ ಇಟ್ಕೊಂಡು, ಕನಸುಗಳನ್ನ ಇಟ್ಕೊಂಡು ಬಂದಂಥವ್ರು. ಸೊ ನಾನು ಅವ್ರ ಜೊತೆಗೆ ಜಾಯ್ನ್ ಆದೆ, ಎಲ್ಲ ಆಯಿತು. ಒಂದು ಫೈನ್ ಡೇ ಏನಾಯಿತು ಸರ್, ಆ ಬಾರ್ ಪಕ್ಕದಲ್ಲಿ ಒಂದು ಥಿಯೇಟ್ರ್ ಇತ್ತು ಆ್ಯಕ್ಚುಲಿ. ಆ ಥಿಯೇಟ್ರಲ್ಲಿ ಯಾವಾಗಲೂ ಈ ಪಾರ್ನ್ ಮೂವಿಗಳನ್ನ ಹಾಕೋರು.
ಪೋಸ್ಟರಲ್ಲಿ ನಮಗೆ ಕಾಣ್ತಾ ಇರಲಿಲ್ಲ, ಅದು ಪೋಸ್ಟರ್ ಡೀಸೆಂಟ್ ಆಗಿರೋದು, ಓಕೆ. ಬಟ್ ಒಳಗಡೆ ಹೋದಾಗಲೇ ಗೊತ್ತಾಗುತ್ತೆ ಅಲ್ಲಿ ಏನು ಅದ್ಭುತ ನಡೆಯುತ್ತೆ ಅಂತ. ಹಾಂ. ಸೊ ನಾ ಏನು ಮಾಡಿದೆ, ಫುಲ್ ಓಪನ್ ಆಗಿ. ಹೌದು ಹೌದು, ವಾ. ಸ್ಟೋರಿ ಥರ ಅದು ಹೆಂಗಾಗೋದು ಅಂತಂದರೆ, ಆಯಿತು ಇವರೆಲ್ಲ ನನಗೆ ಒಂದು ಫೈಂಡ್ ನನಗೆ ಹೇಳ್ಕೊಂಡು ಹೋದ್ರು ನನಗೆ, ಸೂಪರ್ ಆಗಿದೆ ಬಾ ಮೂವಿ, ಚೆನ್ನಾಗಿದೆ ಕಣೋ ಮಗ, ಬಾ ಮಗ, ಹಂಗೆ ಹಿಂಗೆ ಅಂತೇಳಿ ಕರ್ಕೊಂಡು ನಾನು ಆಲ್ರೆಡಿ ಬೆಂಗಳೂರ್ದು ಒಂದು ಆ್ಯಕ್ಸೆಂಟ್ ಅದು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ಹೋದ್ವಿ, ಏನೋ ಸ್ಟೋರಿ ನಡೀತಾ ಇದೆ, ಏನೋ ಒಂದು ಸ್ಟೋರಿ ಥರ ಹೋಗ್ತಾ ಇತ್ತು. ಕಟ್ ಮಾಡಿದ್ರೆ ಸರ್ ಸೀನ್ ಸ್ಟಾರ್ಟ್ ಆಗೋಯ್ತು, ಅಲ್ಲಿಂದ ಎದ್ನೋ ಬಿದ್ನೋ ಅಂತ ನನಗೆ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಲೈಫಲ್ಲಿ. ಓಕೆ. ಎಕ್ಸಿಟ್ ಆಗ್ಬಿಟ್ಟೆ ನಾನು ಅಲ್ಲಿಂದ. ಬಡ ಸವಸ ಅಂತೇಳಿ ಬಂದೆ. ಬರ್ತಿದ್ದಂತೆಯೇ ಸರ್ ಅವತ್ತೇ ನನಗೆ ರಿಯಲೈಸ್ ಆಯಿತು. ರಿಯಲೈಸ್ ಆಗಿದೆ ಏನಾಯಿತು ಅಂದರೆ, ನಾನು ರೆಸ್ಟ್ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ನಾನು ಗುರು, ಇಲ್ಲಿ ಬಂದು ಯಾವ ಥರ, ಎಲ್ಲಿ ಹೋಗ್ತಾ ಇದೆ, ಏನು ಅಂದ್ಕೊಂಡೆ ಏನಾಗ್ತಾ ಇದೆ ಅನ್ನೋ ಥರ. ಯಾಕಂದರೆ ಆ ಒಂದು ಸರ್ಕಲ್ಲು ನನಗೆ ಬೇರೆ ಬೇರೆ ಥರ ನನಗೆ ಆಯಾಮಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಸೊ ಏನು ಮಾಡಿಬಿಟ್ಟೆ, ನಾನು ಡಿಸೈಡ್ ಮಾಡಿದೆ ವಾಪಸ್ ಊರಿಗೆ ಹೋಗೋಣ ಅಂತ. ವಾಪಸ್ ಊರಿಗೆ ಹೋದೆ ಸರ್. ಹೋಗ್ತಿದ್ದಂತಲೇ ನಮ್ಮಪ್ಪನಿಗೂ ನನಗೂ ಸರಿಯಾಗಿ ಜಗಳ ಆಯಿತು. ಉದ್ಧಾರ ಆಗಲ್ಲಿ ನೀನು ಹಂಗೆ ಹಿಂಗೆ ಎಲ್ಲ ಬೈದ ನನಗೆ. ನೀನು ಆಗಲ್ಲ, ಹಿಂಗೆ ಇದ್ರೆ ಕೆಲಸ ಆಗಲ್ಲ, ನೀನು ಅಲ್ಲಿ ಲಕ್ಕುಂಡಿ ಅಂತೇಳಿ ಶಿವ ಫೋಟೋ ಸ್ಟುಡಿಯೋ ಅಂತ ಇದೆ, ಅಲ್ಲಿ ಹೋಗಿ ವರ್ಕ್ ಮಾಡಿ ನೀನು. ರಮೇಶ್ ಆಲೂರು ಅಂತ ನಮ್ಮ ಮಾವ, ಆ್ಯಕ್ಚುಲಿ ನನ್ನ ಕಸಿನ್ ಇದ್ದಾರೆ, ಓಕೆ. ಅವ್ರದ್ದೊಂದು ಸ್ಟುಡಿಯೋ ಇತ್ತು. ಅಲ್ಲಿ ಹೋಗ್ಬಿಟ್ಟು ನೀನು ಸ್ಟುಡಿಯೋದಲ್ಲಿ ಕೆಲಸ ಮಾಡು, ಫೋಟೋಗ್ರಫಿ ಎಲ್ಲ ಕಲ್ತ್ಬಿಟ್ಟು ನೀನು ಇಲ್ಲಿ ಬಂದು ಫೋಟೋ ಸ್ಟುಡಿಯೋ ಇಡುವಂತೆ ಹಾಗೆ ಹೇಗೆ ಅಂತ. ಸರ್ ಕಟ್ ಮಾಡಿದ್ರೆ ನಾನು ಆಯಿತು ಹೋದೆ. ಅಲ್ಲಿ ಹೋಗ್ತಿದ್ದಂತೆ ಅಲ್ಲೆಲ್ಲ ವರ್ಕ್ಗಳನ್ನ ನಾನು ತಿಳ್ಕೊಂಡೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಹಾಕೋದ್ರಿಂದ ಹಿಡಿದು ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತಾಯಿದ್ದೆ, ಅದು ಇದು ಎಲ್ಲವನ್ನೂ ಮಾಡ್ತಾಯಿದ್ದೆ ನಾನು. ಅಂದರೆ ಡಿಫ್ರೆಂಟ್ ಈವೆಂಟ್ ಎಲ್ಲ ಬರೋದಲ್ಲಿ. ಸತೀಶ್ ಬಡಿಗರದು ನನಗೆ ಪರಿಚಯ ಆಯಿತು. ಅವರು ಆಲ್ರೆಡಿ 1 ವರ್ಷ ಇಲ್ಲಿ ಮೈಸೂರಲ್ಲಿ ಸ್ಟಡಿ ಮುಗಿಸಿದ್ರು ಫೌಂಡೇಶನ್ನ. ನಮ್ಮ ಮಾವನ ಕಡೆಯಿಂದ ಒಂದು ಸುಳ್ಳು ಹೇಳಿಸಿದೆ ನಾನು, ಏನಂತ, ಇವನು ಇಷ್ಟು ಕಲ್ತಿದ್ದು ಸಾಕು, ಇವಾಗ ಇವನು ವಿಡಿಯೋಗ್ರಫಿ ಕಲಿಬೇಕು, ಬೆಂಗಳೂರು ಕಳಿಸ್ಕೊಡಿ ಇವನ್ನ ಅಂತ ಹೇಳಿ ಮಾವ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಭಾಳ ಕಿಲಾಡಿ ನೀವು, ಆಯ್ತಾ, ರಿಕ್ವೆಸ್ಟ್ ಮಾಡ್ಕೊಂಡೆ. ಸೊ ನಮ್ಮ ಮಾವ ಏನು ಮಾಡಿದ್ರು, ನೀನು ಮೊದಲೇ ಏನೇನೋ ಮಾಡಿದ್ಯಪ್ಪ, ನೀನು ನಂಬಕ್ಕಾಗಲ್ಲ ನಿನ್ನ, ನೋಡು ಹಂಗೆ ಹಿಂಗೆ ಅಂತ. ಮಾವ ನನ್ನ ಟ್ರಸ್ಟ್ ಮಾಡಿ, ಈಗ ಇಷ್ಟು ದಿನ ಇದ್ದೆ ಇಲ್ಲಿ, ಆಲ್ಮೋಸ್ಟ್ 6 ತಿಂಗಳ ಇದ್ದೆ, ಹೇಗೆ ಜನರನ್ನ ಹಚ್ಕೊಂಡಿದ್ದೀನಿ, ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತೇ ಇದೆ. ಸೊ ಏನು ಹಾನೆಸ್ಟ್ ಯಾವ ಥರ ಇದ್ದೀನಿ ಅಂತಲೂ ಗೊತ್ತೇ ಇದೆ. ಸೊ ನೋಡಿ ಮಾವ, ಆಯಿತು ಹೇಳ್ತೀನಿ ಅಂತ. ಬೆಂಡೆ ಸೋರಿರು. ಹೇಳ್ತೀನಿ. ಯಾಕಂದರೆ ಅವರು ಒಬ್ಬ ಆರ್ಟಿಸ್ಟ್, ಆ್ಯಕ್ಚುಲಿ ಅವರು ಕೂಡ ಫೈನ್ ಆರ್ಟ್ಸೇ ಓದಿದ್ರು ವಿಜಯ ಕಲಾ ಮಂದಿರದಲ್ಲಿ. ಅರ್ಥ ಆಗುತ್ತೆ ಅನ್ಸುತ್ತೆ ಫೀಲಿಂಗ್. ಸೊ ಅವರು ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ರು. ಅವಾಗ ಅವ್ರ ಹತ್ರ ಕೇಳ್ತಾ ಇದ್ದೆ ಹೇಗೆ ಏನು ಎತ್ತ ಅಂತ, ಅವರು ಸ್ವಲ್ಪ ತೋರಿಸೋರು. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಹೇಗೆ ಡ್ರಾಯಿಂಗ್ ಆದಿತ್ತು ಅಂತ. ಆ ಗ್ಯಾಪಲ್ಲಿ ಸರ್ ನಾನು 10th ಪಾಸ್ ಆಗಿಬಿಟ್ಟಿದ್ದೀನಿ. ಆಯ್ತಾ, ಹೆಂಗ್ ಪಾಸ್ ಆಗ್ಬಿಟ್ಟಿದ್ದೀನಿ ಅಂತಂದ್ರೆ ಸರ್, ಒಂದೇ ಒಂದು ಸಬ್ಜೆಕ್ಟ್ ಉಳಿದಿದೆ, ಅದು ಪಾಸ್ ಆಗ್ಬೇಕು, ಇಂಗ್ಲಿಷು ಆಗ್ತಾ ಇಲ್ಲ. ನಾವು ಕನ್ನಡಿಗರಲ್ಲ, ಆಗ್ತಾ ಇಲ್ಲ, ಏನ್ ಮಾಡೋಣ, ಡೂ ಆರ್ ಡೈ ಸಿಚುವೇಶನ್. ಇದ್ರ ಹಿಂದಿನ ಸಬ್ಜೆಕ್ಟ್ ನಾನು ಹೆಂಗ್ ಪಾಸ್ ಆದೆ ಅಂತ ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಸೊ ಈ ಇಂಗ್ಲಿಷ್ ಪಾಸ್ ಆಗ್ಬೇಕು ನಾನು, ತಲೆ ಬಿಡಾನು ಗೊತ್ತಿಲ್ಲ, ಮೈ ತುಂಬ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಸ್ಲ್ಯಾಂಗ್ ನಾನು ನಮ್ಮ ಕರ್ನಾಟಕದ ಅಂದರೆ ನಾರ್ತ್ ಕರ್ನಾಟಕದ ಯೂಸ್ ಮಾಡ್ಕೊಂಡು ಹೇಳಿದೆ ನಾನು. ಇಲ್ಲೂ ಹೇಳ್ಬೋದು, ಹೇಳಿದೆ. ಬಿಟ್ಟ ಸರ್, ಕ್ವಶನ್ ತಗೋ, ಹುಡುಕೋದ್ರಲ್ಲೂ ಅದು ಎಲ್ಲೆಲ್ಲಿ ಹುಡುಕು, ಹಂಗೆ ಆ ಥರ ಎಲ್ಲ ಹ್ಞೂ ಸರ್, ಎಲ್ಲ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ತಗೋ ಆಯಿತು ಸರ್, ರಿಸಲ್ಟು ಬಂತು, ಪಾಸ್ ಆಗಿಬಿಟ್ಟಿದ್ದೀನಿ, ಫುಲ್ ಹ್ಯಾಪಿ. ಮತ್ತೆ ಇನ್ನು ನನ್ನ ಬೇರೆ ಸಬ್ಜೆಕ್ಟೂ ಅಷ್ಟೇ ಸರ್. ಮೋಸ್ಟ್ಲಿ ಅದು ಯಾವ ಗುರುಗಳು ನನ್ನನ್ನು ಗ್ರೇಸ್ ಮಾರ್ಕ್ ಕೊಟ್ಬಿಟ್ಟು ಪಾಸ್ ಮಾಡಿದಾರೋ ಗೊತ್ತಿಲ್ಲ, ಅವ್ರಿಗೆ ಚಿರಋಣಿ ಆ್ಯಕ್ಚುಲಿ. ಹೌದು, ಪಾಸ್ ಆಗಿದ್ದೆ. ಮನೇಲಿ ಗೊತ್ತಿಲ್ಲದರ ಹಾಗೆ ನಾನೇನು ಮಾಡಿಬಿಟ್ಟಿದ್ದೆ, ಲಿವಿಂಗ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ದುಡ್ಡು ತೊಗೊಂಡು ಸರ್ ನಾನು ಮೈಸೂರಿಗೆ ಬಂದೆ. ಹೊಸ ಪ್ರಪಂಚ, ಹೊಸ ಜಾಗ, ಬ್ಯೂಟಿಫುಲ್ ಪ್ಲೇಸ್. ಸೊ ನನಗೆಲ್ಲ
ಆ ಒಂದು ಫೀಲಿಂಗೇ ಬೇರೆ ತರ ಮೈಸೂರು ಅಂದ್ರೆ ಮೈಸೂರು ಅಂದ್ರೆ ಆ ಇವಾಗಿಂತ ಭಾವನೆನೇ ಅವಾಗ ಬೇರೆ. ತುಂಬಾ ಚೆನ್ನಾಗಿತ್ತು ಹೌದು ಅನ್ಸುತ್ತಲ್ಲ? ಹೌದು ಬ್ಯೂಟಿಫುಲ್ No, ಆಗಿತ್ತು. beautiful. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆದೆ ಸರ್. ಇದು ನೀವು ಜಾಯಿನ್ ಆಗಿದ್ದು ಫೈನ್ ಆರ್ಟ್ಸ್ಗಾ? ಫೈನ್ ಆರ್ಟ್ಸ್ ಹೌದು, arts, BFA ಅಂತ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ. ಯಾಕಂದ್ರೆ ನನಗೆ ಈ ಆರ್ಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಅದಕ್ಕೆ ಹೋಗಿ ಜಾಯ್ನ್ ನೀವು ಅನ್ಕೊಂಡಿದ್ರೆ SLC ಫೇಲ್ ಆದಾಗ ನಾನು ಒಂದಿನ ಹೋಗ್ಬಿಟ್ಟು ನ್ಯಾಷನಲ್ ಅವಾರ್ಡ್ ತಗೋತೀನಿ ಆರ್ಟಿಸ್ಟ್ ಆಗಿ? ನೆವರ್ ಸರ್, ಆ್ಯಕ್ಚುಲಿ ನೆವರ್. ಫೌಂಡೇಶನ್ ಜಾಯ್ನ್ ಆದೆ. ಫೌಂಡೇಶನ್ 6 ಮಂತ್ ಆದಮೇಲೆ ಸರ್ ಅಷ್ಟರೊಳಗೆ ಸುಮಾರು ಕಲ್ತ್ಬಿಟ್ಟಿದ್ದೆ, ಮತ್ತು ಒಳ್ಳೆ ಫ್ರೆಂಡ್ ಸರ್ಕಲ್ ಆಗಿತ್ತು. ಆ ಗ್ಯಾಪಲ್ಲಿ ನನಗೆ ಏನಾಗಿತ್ತು ಅಂತಂದರೆ, ನನಗೆ ಮದನ್ ಅಂತ ನೋಡೋದಕ್ಕೆ ಸ್ವಲ್ಪ ಮಕ ಅವ್ರದ್ದು ನಮ್ಮದು ಸಿಮಿಲರ್ ಇದ್ದಿದ್ದರಿಂದ, ನಿಮ್ಮ ತಮ್ಮ ಬಂದಿದ್ದ ನೋಡು, ಫಸ್ಟ್ ಜಾಯ್ನ್ ಆಗಿದ್ದಾನೆ ಹಾಗೆ ಅಂತ ಅವ್ರು ಯಾರೋ ಹೇಳಿದ್ರಂತೆ. ಅವ್ನು ಬಂದು ನನಗೆ ಮದನ್ ಪರಿಚಯ ಆಗಿ ಮದನ್ ಮನೇಲಿ ಉಳ್ಕೊಳ್ತೀನಿ ನಾನು. ಆ್ಯಕ್ಚುಲಿ ಅಕ್ಕ ಮಧುರ ಅಕ್ಕ ಮತ್ತು ಅಮ್ಮ, ಮದನ್, ನಾನು. ನನ್ನನ್ನು ಮದನ್ ಅವ್ರ ಮನೆ ಕರ್ಕೊಂಡು ಹೋಗಿ ಇಟ್ಕೊಳ್ತಾನೆ ಆ್ಯಕ್ಚುಲಿ. ಅಂದರೆ ನನಗೆ ಎಲ್ಲಿರ್ಬೇಕಂತ ಗೊತ್ತಿಲ್ಲ, ದುಡ್ಡು ಇರಲಿಲ್ಲ. ಸೊ ಆ ಥರ ಸಿಚುವೇಶನ್. ಆ ಟೈಮಲ್ಲಿ ನಾನು ತುಂಬ ನೋಡ್ಕೊಂಡಿದ್ದೀನಿ ಮದನ್ ಆಯಿತು, ಅಮ್ಮ, ಮಧುರ ಅಕ್ಕ. ಸೊ ಅಲ್ಲಿ ಉಳ್ಕೋತಿದ್ದೆ. ಹೀಗೆ ಹೋಗ್ತಾ ಇತ್ತು. ಒಂದು ಫೈನ್ ಡೇ ನಮ್ಮದು ಕಾಲೇಜು ಅಲೋಕ ಅಂತ ಒಂದು ಜಾಗ ಬರುತ್ತೆ, ಅಲೋಕಕ್ಕೆ ಶಿಫ್ಟ್ ಆಯಿತು ಆ್ಯಕ್ಚುಲಿ. ಅಲ್ಲಿಂದ ಒಂದು ಬೇರೆದೊಂದು ಫೇಸ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ, ಹೊಸ ಜರ್ನಿ. ಹಾಂ, 6 ಮಂತ್ ಆಗೋಗ್ಬಿಟ್ಟಿತ್ತು ಆ ಗ್ಯಾಪಲ್ಲಿ. ಒಳ್ಳೆ ವರ್ಕ್ ಮಾಡ್ತಾ ಇದ್ದೆ, ಒಳ್ಳೆ ರೆಕಗ್ನೇಷನ್ ಸಿಗ್ತಾ ಇತ್ತು, ಸ್ಟೂಡೆಂಟ್ ಅಪ್ರಿಷಿಯೇಟ್ ಮಾಡೋರು, ಮತ್ತು ಈವನ್ ಟೀಚರ್ಸು ಅಪ್ರಿಷಿಯೇಟ್ ಮಾಡೋರು. ಹುಡುಗರು ಅಪ್ರಿಷಿಯೇಟ್ ಮಾಡಿರ್ಬೇಕಲ್ಲ. ಇದ್ರು ಯಾರಾದರೂ ಪ್ರಪೋಸ್ ಮಾಡಿದ್ರೆ ಇಲ್ಲ ಹೇಳಿ, ಏನು ತೊಂದರೆ ಇಲ್ಲ. ಅದು ಇತ್ತು ಇಲ್ಲ ಅಂತಲ್ಲ. 6 ಮಂತ್ ಆಗ್ತಿದ್ದಂತೆ ನಾನು ವಾಪಸ್ ಊರಿಗೆ ಹೋದೆ ಆ್ಯಕ್ಚುಲಿ. 2 ಮಂತ್ಸ್ ಗ್ಯಾಪ್ ಇರುತ್ತೆ. ಹೋದಾಗ ನಮ್ಮ ತಂದೆ ಗೊತ್ತಾಗೋಯ್ತು, ಇಲ್ಲ ಇವ್ನು ಇನ್ನೇನೋ ಜಾಯ್ನ್ ಆಗಿದ್ದಾನೆ ಹಾಗೆ ಹೇಗೆ ಅಂತ. ಓಕೆ. ನಾನು ಹೇಳಿದೆ, ಇಲ್ಲ ಈ ಥರ ಫೈನ್ ಆರ್ಟ್ಸಿಗೆ ಜಾಯ್ನ್ ಆಗಿರೋದು ನಾನು ಹಾಗೆ ಹೇಗೆ ಅಂತ ಹೇಳಿ. ಅದಕ್ಕೂ ಫುಲ್ ಜಗಳ ಆಯಿತು ಸರ್. ಜಗಳ ಆಯಿತು. ಕೊನೆಗೆ ನನ್ನ ವಾಪಸ್ ಕಳಿಸ್ತಾ ಇಲ್ಲ. ಕಾಲೇಜು ಸ್ಟಾರ್ಟ್ ಆಗಿಬಿಟ್ಟಿದೆ, 1 ಮಂತ್ ಆಯಿತು. ಬಟ್ ನನಗಿರೋ ಫ್ರೆಂಡ್ಸ್ಗೆಲ್ಲ ನಾನು ಕಾಲ್ ಮಾಡಿ ಕೇಳ್ತಾ, ನಮ್ಮದು ಲ್ಯಾಂಡ್ಲೈನ್ ಇತ್ತು ಅವಾಗ ಒಂದು ಮನೇಲಿ. ಲ್ಯಾಂಡ್ಲೈನ್ ಎಲ್ಲ ಫೋನ್ ಮಾಡೋರು, ನಾನು ಆಲ್ರೆಡಿ ಶೇರ್ ಆಗಿಬಿಟ್ಟಿತ್ತು ಲ್ಯಾಂಡ್ಲೈನ್ ನಂಬರ್ಸ್ ಅದಿದೆಲ್ಲ. ಕಾಲ್ ಮಾಡಿ ಕೇಳೋರು, ನಾನು ಕಾಲೇಜ್ ಬಿಟ್ಬಿಡ್ತಾ ಇದ್ದೀನಿ ಹಾಗೆ ಹೇಗೆ ಅಂತ. ಕೊನೆಗೆ ಕಟ್ ಮಾಡಿದ್ರೆ ಸರ್, ಅಪ್ಪಗೆ ಹೇಳಿದೆ, ಇಲ್ಲ ನಾನು ಲಗೇಜ್ ಏನಿದೆ ಅದನ್ನ ತೊಗೊಂಡು ಬಂದುಬಿಡ್ತೀನಿ, ವಾಪಸ್ ಬಂದುಬಿಡ್ತೀನಿ ನಾನು ಹಾಗೆ ಹೇಗೆ ಅಂತ. ನನಗೆ 500 ಕೊಡಿ ಸಾಕು ಅಂತ. ಸೊ 500 ರೂಪೀಸ್ ಕೊಟ್ಟರು ನನಗೆ. ಸರ್ ಅಲ್ಲಿಂದ ನಾನು ಹೆಂಗಾಗಿತ್ತು ಅಂದರೆ ನನ್ನ ಮನಸ್ಥಿತಿ, ನನಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಬಂದ್ಬಿಡ್ತು. ಹೋಟೆಲ್ಲು ಕೆಲಸ, ಕಪ್ಪು ಗುಸಿ, ಈ ಸಪ್ಲೈ ಮಾಡು, ಇದೆಲ್ಲ ನನಗೆ ಇದಾಗ್ತಾ ಇತ್ತಲ್ಲ. ಅಲ್ಲಿಂದ ಹೆಂಗೋ ಬರ್ಬೇಕು ನಾನು ಅಂತ, ಆ ಚಗಡಿ ಹೋಗ್ಬೇಕು. ಸೊ ನನಗೇನು ಇಷ್ಟ ಇದೆ ನಾನು ಅದನ್ನು ಮಾಡಬೇಕು ಅಂತ ಬಂದೆ. ಮೈಸೂರಿಗೆ ಬಂದೆ. ಸ್ವಲ್ಪ ದಿನ ನೆಕ್ಸ್ಟ್ ಡೇ ನಾನು ಸ್ಟೂಡೆಂಟ್ ಜೊತೆಗೆಲ್ಲ ನಾನು ಇಂಟ್ರಾಕ್ಷನ್ ಆಯಿತು. ಮಾತಾಡಿದಾಗ ಅವರೆಲ್ಲ ಹೇಳಿದಾಗ ಗೊತ್ತಾಯಿತು, ಅಂದರೆ ಯಾಕೆ ನಿನಗೆ ಇಂಟ್ರೆಸ್ಟ್ ಇದ್ದು ಯಾಕೆ ಬಿಡ್ತಾ ಇದೀಯಾ ನೀನು, ಇದನ್ನು ನೀನು ಇಷ್ಟೊಂದು ಇಷ್ಟಪಟ್ಟು ಬಂದಿದ್ಯಾ ಅಂತಂದರೆ ಕಷ್ಟನೋ ಏನೋ ಮಾಡ್ಬೋದು ಹಾಗೆ ಹೇಗೆ ಅಂತ. ನಿನಗೇನಾರ ವರ್ಕ್ ಬೇಕಾದರೆ ಸೀನಿಯರ್ಗೆ ಹೇಳು, ಸೀನಿಯರ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅಲ್ಲಿ ವರ್ಕ್ ಇದ್ದರೆ ಕರ್ಕೊಂಡು ಹೋಗ್ತಾರೆ ನಿನಗೆ ಹಾಗೆ ಅಂತ. ಅವತ್ತೇ ಡಿಸೈಡ್ ಮಾಡಿದೆ ಸರ್, ಇಲ್ಲ ನಾವು ಓದಿದ್ರೆ ಇದನ್ನೇ ಓದಬೇಕು ಅಂದ್ಕೊಂಡು ಎಲ್ಲ ಸೀನಿಯರ್ಸ್ಗಳಿಗೆ ನಾನು ಹೇಳಿದೆ, ಇಲ್ಲ ನಾನು ಈ ಥರ ಫೈನಾನ್ಸಲ್ಲಿ ನನಗೆ ಸಪೋರ್ಟ್ ಬೇಕು, ನಿಮಗೇನೋ ವರ್ಕ್ ಇದ್ದರೆ ಹೇಳಿ, ನಾನು ಬಂದು ವರ್ಕ್ ಮಾಡ್ತೀನಿ ಹಾಗೆ ಹೇಗೆ ಅಂತ. ನನಗೆ ಅಡ್ಮಿಷನ್ಗೆ ದುಡ್ಡಿರಲಿಲ್ಲ ಆ್ಯಕ್ಚುಲಿ. ಅವಾಗ ದುಡ್ಡಿರಲಿಲ್ಲ. ಏನಾಯಿತು, ನಾನು ಅಳ್ತಾನೆ ಇದ್ದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಳ್ತಾನೆ ಇದ್ದೆ. ಮದನ್ ಬಂದ್ಬಿಟ್ಟು ಕೇಳಿದೆ ನನಗೆ, ಯಾಕೆ ಅಳ್ತಿದ್ಯೋ ಹಾಗೆ ಹೇಗೆ ಅಂತ. ನಾನು ಹೇಳಿದೆ, ಇಲ್ಲ ಈ ಥರ ಆಗಿದೆ, ಸೊ ಅಡ್ಮಿಷನ್ ಇದೆ, ನಾಳೆ ಲಾಸ್ಟ್ ಡೇಟು, ಆಪ್ಷನ್ ಇಲ್ಲ ನನಗೆ, ಏನು ಮಾಡಬೇಕು ಅಂತ ಹಾಗೆ ಹೇಗೆ ಅಂತ. ಮದನಿ ಡಿಸೈಡ್ ಮಾಡ್ದ, ಅವನ ಕತ್ತಲ್ಲಿ ಒಂದು ಗೋಲ್ಡ್ ಸರ ಇತ್ತು. ಏನು ಮಾಡ್ದ, ಇನ್ನೊಬ್ಬ ಫ್ರೆಂಡ್ ಕಡೆಯಿಂದ ಅವ್ರ ತಾಯಿನ ಕರ್ಕೊಂಡೋಗಿ, ಇದು ಆ್ಯಕ್ಚುಲಿ ಮದನ್ ತಾಯಿಗೆ ಗೊತ್ತಿರಲಿಲ್ಲ, ಅಮ್ಮಂಗೂ ಗೊತ್ತಿಲ್ಲ, ಮಧುರ ಅಕ್ಕಂಗೂ ಗೊತ್ತಿಲ್ಲ. ಸರನ ತೊಗೊಂಡೋಗಿ ನಾವು ಒಬ್ಬರು ಗೊತ್ತಿರೋ ಫ್ರೆಂಡ್ ತಾಯಿನ ಕರ್ಕೊಂಡು ಒಬ್ಬರ ಹತ್ರ ಅಡ ಇಟ್ಬಿಟ್ಟು ದುಡ್ಡು ತೊಗೊಂಡ್ಬಂದ್ಬಿಟ್ಟು ನನಗೆ ಆ ದುಡ್ಡು ಕೊಟ್ಟಿದೆ ಆ್ಯಕ್ಚುಲಿ ಮದನಿ. ಎಂಥ ಫ್ರೆಂಡ್ಶಿಪ್ ಸರ್ ಇದು? ಇಲ್ಲ, ನನ್ನ ಬ್ರದರ್ ಆ್ಯಕ್ಚುಲಿ. ಬ್ರದರ್? ಎಸ್. ಸೊ ಅಡ್ಮಿಷನ್ ತೊಗೊಂಡು ನೆಕ್ಸ್ಟ್ ಡೇ ಅಡ್ಮಿಷನ್ ಆದಮೇಲೆ ನಾನು ನಿಧಾನಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ನೀನು ಯಾವಾಗ ತಗೊಡು ಹಾಗೆ ಹೇಗೆ ಅಂತ ಮದನ್ ಕೂಡ ಹೇಳಿದ್ದು. ಸೊ ಹಿಂಗೆ ಹೋಯ್ತು ಸರ್. ಇದೇ ಥರ ಫಸ್ಟ್ BFA, ಸೆಕೆಂಡ್ BFAಯಿಂದ ನಾನು ಇನ್ನೂ ಸೀನಿಯರೆಲ್ಲ, ನನಗೆ ಹೆಲ್ಪ್ ಮಾಡ್ತಿರೋ ಸೀನಿಯರೆಲ್ಲ ಕಾಲೇಜಿಂದ ಪಾಸ್ಔಟಾಗಿ ಅವರು ಬ್ಯುಸಿ ಆಗಿಬಿಟ್ರು.
ಕೈಯಲ್ಲಿ ಕಾಸು ಇರ್ತಿರ್ಲಿಲ್ಲ ಟೈಮ್ಸು, ಅವಾಗೆಲ್ಲ ಊಟದ್ದು ವ್ಯವಸ್ಥೆ ಮತ್ತು ನೀವು ಸ್ಟೇಯಿಂಗ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ರಿ ಸರ್ ಅಲ್ಲೆಲ್ಲ? ಸೊ ಫುಡ್ದು ಅಂತ ಬಂತು ಅಂದರೆ ಕಾಲೇಜ್ ಟೈಮಲ್ಲಿ ಹೆಂಗಾಗೋದು ಅಂತಂದರೆ ಯೂಸ್ವಲಿ ಶಿವರಾಜ್ ತಾಯಿ ಇದ್ದಾರೆ ಅಮ್ಮ. ಸೊ ಶಿವರಾಜ್ ಅಮ್ಮ ಆಯಿತು, ಮತ್ತು ಶಿವರಾಜ್ ಆಲ್ವೇಸ್ ವಿಲ್ ಬ್ರಿಂಗ್ ಎಕ್ಸ್ಟ್ರಾ ಫುಡ್ ತೊಗೊಂಬರೋನು. ಮತ್ತು ನನ್ನ ಕ್ಲಾಸ್ಮೇಟ್ಸ್ ಒಂದಿಷ್ಟು ಇದ್ದಾರೆ, ಅವ್ರನ್ನೂ ಸಹ ನಾನು ನೆನೆಸ್ಕೋಬೇಕು. ಚೈತ್ರ ಮತ್ತು ಭವಾನಿ ಅಂತ, ಇವರೆಲ್ಲ ನಮಗೆ ಏನೋ ಎಕ್ಸ್ಟ್ರಾ ಫುಡ್ ತೊಗೊಂಬಂದು ನಮಗೆ ಶೇರ್ ಮಾಡೋರು. ಸೊ ಹಿಂಗೂ ಮ್ಯಾನೇಜ್ ಆಗೋದು. ಸಮ್ಟೈಮ್ಸ್ ಏನಾಗೋದು, ನಮಗೆ ಲೈಬ್ರರಿ ಮುಂದ್ಗಡೆ ಒಂದು ಸ್ಟೇರ್ ಕೇಸ್ ಬರುತ್ತೆ. ಆ ಸ್ಟೇರ್ ಕೇಸಲ್ಲಿ ಏನು ಮಾಡ್ತಿದ್ವಿ, ಇವಾಗ ₹1 ಕಲೆಕ್ಟ್ ಮಾಡೋದ್ರಿಂದ ಅದೇನು ಜಾಸ್ತಿ ಬರ್ಡನ್ ಅನ್ಸಲ್ಲ ಸ್ಟೂಡೆಂಟ್ ಟೈಮಲ್ಲಿ. ಸೊ ಏನು ಮಾಡ್ತಿದ್ವಿ, ₹1 ಕಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲ ಸ್ಟೂಡೆಂಟ್ಸ್ ಹತ್ರ. ಯಾರು ಕೊಡ್ತಾರೆ ಗೊತ್ತಾಗೋದು ನಮಗೆ, ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಅಂತ. ಸೊ ₹1 ಕಲೆಕ್ಟ್ ಮಾಡಿಕೊಂಡು ಐ ಥಿಂಕ್ ಅವಾಗ ₹12 ₹10 ಅನ್ಕೊಳ್ತೀನಿ, ಒಂದು ಸಟ್ ದೋಸೆ ಸಿಗೋದು. ಎಲ್ಲಿ ಕಾಮದಿನ ಹೋಟೆಲ್ ಅಂತ ಬರುತ್ತೆ, ಅಲ್ಲೇನು ಮಾಡ್ತಿದ್ವಿ ನಾವು, ಸಟ್ ದೋಸೆ ತಿನ್ನಕ್ಕೆ ಹೋಗ್ತಿದ್ವಿ. ₹12 ಕಲೆಕ್ಟ್ ಮಾಡೋದು. ಆ ₹12 ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಮಧ್ಯಾಹ್ನ ಟೈಮು ಅಲ್ಲಿ ಊಟ ಮಾಡೋದು. ಅಂದರೆ ಸಟ್ ದೋಸೆನೇ. ಅಲ್ಲಿ ಹೆಂಗೆ ಹೋಗ್ಬಿಟ್ಟಿದೆ ಅಂದರೆ, ಈ ಸಪ್ಲೈ ಮಾಡ್ತಿದ್ರಲ್ಲ ನೋಡಿ, ಸಪ್ಲೈಗೂ ನಾನು ಮಾಡಿದ ಸಪ್ಲೈ ಎಷ್ಟು ಕನೆಕ್ಟಿವಿಟಿ ಇದೆ ಅಂತಂದರೆ, ಅವರು ನಮಗೆ ಎಕ್ಸ್ಟ್ರಾ ದೋಸೆನ ತಂದು ಕೊಡೋರು. ಅಂದರೆ ಬೇಸಿಕಲಿ ನಮಗೆ 4 ದೋಸೆ ಇಡೋರಲ್ವಾ, 4 ದೋಸೆ ಮಧ್ಯದಲ್ಲಿ ಇನ್ನೊಂದು ದೋಸೆ ಎಕ್ಸ್ಟ್ರಾ ಸೇರ್ಕೊಂಡು ತೊಗೊಂಬಂದು ಕೊಡೋರು. ಮತ್ತು ನಾವು ಅಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ನಮಗೆ ಕನ್ಫ್ಯೂಸ್ ಆಗೋದು ಅಥವಾ ಅವ್ರಿಗೂ ಕನ್ಫ್ಯೂಸ್ ಆಗೋದು, ಇವರು ಚಟ್ನಿ ಜೊತೆಗೆ ದೋಸೆ ತಿಂತಾರ ಅಥವಾ ದೋಸೆ ಜೊತೆಗೆ ಚಟ್ನಿ ತಿಂತಾರ ಅಂತ. ಅಂದರೆ ಬಕೆಟ್ನ ತೊಗೊಂಬಂದು ನಮ್ಮ ಹತ್ರ ಇಟ್ಬಿಟ್ಟು ಹೋಗ್ಬಿಡೋರು. ಅಂದರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಇತ್ತು. ಈಗಲೂ ನೋಡಿ ನನ್ನ ಬಾಯಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಅದನ್ನ ನೆನೆಸ್ಕೊಂಡು. ಬಟ್ ಇದು ನಂದೊಬ್ಬಂದೇ ಸ್ಟೋರಿ ಅಲ್ಲ, ಮೋಸ್ಟ್ ಪ್ರಾಬ್ಲಿ ಇದನ್ನು ಈ ವಿಡಿಯೋ ನೋಡಿದವರು ಮೋಸ್ಟ್ಲಿ ನೆನೆಸ್ಕೊಳ್ತಾರೆ. ಈ ಥರ ಸುಮಾರು ಸ್ಟೂಡೆಂಟ್ ಮಾಡಿದ್ದಾರೆ. ನಾನು ಮತ್ತು ನನ್ನ ಫ್ರೆಂಡ್ ವಸಂತ್, ನನಗೆ ಈಗಲೂ ನೆನಪಿದೆ, ವಸಂತ್ ನಾನು ನನ್ನ ಕ್ಲಾಸ್ಮೇಟು. ಅವನು ಕೂಡ ಒಂದು ಹೋಟೆಲ್ ಕೆಲಸ ಮಾಡಿಕೊಂಡು ಹಾಗೆ. ಸೊ ಹೀ ಈಸ್ ಆಲ್ಸೋ ಸ್ಟ್ರಗಲಿಂಗ್ ಗಾಯ್. ಚಂದ್ರು ಅಂತ ಇದ್ದಾನೆ, ಚಂದ್ರಶೇಖರ್ ಕೋಟೇಶ್ವರ್ ಅಂತ. ಸೊ ಇಲ್ಲೇನಾಗಿದೆ ಸರ್, ನಾನು ವಸಂತ ನಾನು ಕೇಳಿದೆ, ವಸಂತ್ ಈ ಥರ ಇದೆ ಕಣೋ, ಬರ್ತೀಯಾ, ₹70 ಕೊಡ್ತಾರಂತೆ ಡೈಲಿ ಆಫ್ಟರ್ ಕಾಲೇಜು. ಬೇಕಾದ್ರೆ ನಾವು ಮಧ್ಯಾಹ್ನಂಗೆ ಹೋದರೂ ಆಗುತ್ತೆ ಅಲ್ಲಿಗೆ. ಎಲ್ಲಿ ಸರಸ್ವತಿಪುರಂ ಆ ಕಡೆ ಸ್ವಲ್ಪ ಒಂದಿಷ್ಟು ಅವ್ರದ್ದು ಬ್ರಾಂಚಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವು ಲಾಟ್ರಿ ಟಿಕೆಟ್ ಸೇಲ್ ಮಾಡ್ಬೇಕು ಕಣೋ ಹಾಗೆ ಹೀಗೆ ಅಂತಂದೆ. ಸರಿ ಆಯಿತು, ಬರ್ತೀನಿ ಕಣೋ ಅಂತ. ಸರಿ ಹೋದ್ವಿ ಇಬ್ಬರು. ಯಾಕಂದರೆ ನಮಗೆ ಡೈಲಿ ₹70 ಕೊಡೋರು, ನಮಗೆ ₹70 ಇಟ್ಸ್ ಹ್ಯೂಜ್ ಅಮೌಂಟ್. ಸೊ ಹೋಗ್ತಿದ್ವಿ. ನಮಗಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನಮಗೆ ಕಾಸ್ಟ್ಯೂಮ್ ಕೊಟ್ಟರು ಅವರು. ಫುಲ್ ಕ್ಯಾಪ್, ಕ್ಯಾಪು, ಟೀ ಶರ್ಟು, ಪ್ಯಾಂಟು. ಇದನ್ನು ನೀವು ಹಾಕ್ಕೊಳ್ಳೇಬೇಕು. ನಾವು ವಸಂತ, ಅವನ ಮುಖ ನೋಡ್ತಾನೆ, ನನ್ನ ಮುಖ ಅವ್ನು ನೋಡ್ತಾ ಇದ್ದಾನೆ, ಏನು ಗುರು ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೇಕಾ ಅಂತ. ಅವರು ಇಲ್ಲ ಮ್ಯಾಂಡೇಟ್ರಿ, ಅದು ನೀವು ಹಾಕ್ಕೊಳ್ಳೇಬೇಕು, ನಮ್ಮ ಬ್ರ್ಯಾಂಡು ಹಾಗೆ ಹೇಗೆ ಅಂತ. ಅನಿವಾರ್ಯತೆ ಅನಿಸ್ತು. ಸರಿ ಹಾಕೋಗ್ರು ಹೋಗೋಣ ಅಂತ. ಸೊ ಹಾಕ್ಕೊಂಡು ನಾವು ಲಾಟ್ರಿ ಟಿಕೆಟ್ ಮಾರಕ್ಕೆ ಹೋದ್ವಿ. ಅಂದರೆ ಆಫೀಸಿಂದನೇ ಹಾಕೊಂಡು ಹೋಗ್ಬೇಕು ಅಲ್ಲಿಗೆ. ಏನೋ ಒಂಥರ ಫಸ್ಟ್ ಟೈಮ್ ಅದೊಂದು ಬೇರೆ ಥರ ಒಂದು ಮುಜುಗರ ಅನ್ನೋದಿರುತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಓಕೆ ಸಿಚುವೇಶನ್ ಹಂಗಿದೆ, ಲೆಟ್ಸ್ ಡೂ ಇಟ್ ಅಂತ ಹಾಕ್ಕೊಂಡು ಹೋದ್ವಿ. ಇದೇ ಥರ ಇರ್ತಾರೆ ಕೆಲವೊಂದು ಕಡೆ, ಚುಚ್ಚು ಮಾತುಗಳನ್ನ ಮಾತಾಡೋರು ಇರ್ತಾರೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ಅಲ್ಲಿ ಕೂಡ. ಇಲ್ಲಿ ನಿಯರ್ ಕುವೆಂಪು ನಗರ ಹತ್ರ ಅಲ್ಲಿ ನಾವು ಮಾರ್ತಿರ್ಬೇಕಾದ್ರೆ ಅವನು ಮೋಸ್ಟ್ಲಿ ಚುಡಾಯಿಸಕ್ಕೆ ಮಾಡಿದ್ನೇನೋ ಗೊತ್ತಿಲ್ಲ, ಅಥವಾ ಅವನ ಸಿಚುವೇಶನ್ ಅದು, ಅಥವಾ ನಮ್ಮ ಸಿಚುವೇಶನ್ಗೆ ಅವನೇನೋ ಆ ಥರ ಕರೆದು ಮಾತಾಡಿನೋ ಗೊತ್ತಿಲ್ಲ. ಕರೆದ್ಬಿಟ್ಟು ಏನೋ ಎಷ್ಟೋ ಕೊಡ್ತಾರೆ ಇವ್ರು ನಿನಗೆ, ಪರ್ ಡೇ ಎಷ್ಟೋ ಕೊಡ್ತಾರೆ ಇವರು ಅಂತ ಅಂದ್ರೆ ನನಗೆ. ನಾನು ಹೇಳಿದೆ, ಇಲ್ಲ ಸರ್ ನಮಗೆ ₹70 ಪೇ ಮಾಡ್ತಾರೆ. ಅಂದರೆ ನಾವು ಮಾರ್ಕೊಂಡು ಹೋಗೋದಲ್ಲ, ಡೈಲಿ ಲೆಕ್ಕ ಟಿಕೆಟ್ ಅದು ಮಾರ್ಕೊಂತ ಹೋಗಬೇಕು. ಸೊ ಹಂಗೆ ಹೇಳಿದಾಗ ಏನಾಯಿತು, ಅವನು ನೋಡೋ, ನಾನು ನಿನಗೆ ನನ್ನ ಕಾರ್ ತೊಳೆಯಕ್ಕೆ ಬಾ, ನಿನಗೆ ನಾನು ಇವರು ₹70 ಕೊಡ್ತಾರಲ್ವಾ, ನಾನು ಅದ್ರ ಡಬಲ್ ಕೊಡ್ತೀನಿ, ನೀನು 2 ದಿನಕ್ಕೆ ಒಂದು ಸರಿ ನನಗೆ ಬಂದ್ಬಿಟ್ಟು ಕಾರ್ ತೊಳೆದು ಹೋಗು ಹಾಗೆ ಹೇಗೆ ಅಂತ. ಸೊ ಆ ಮೂಮೆಂಟ್ ನನಗೆ ಅದೊಂದು ಸ್ವಲ್ಪ ಬ್ಯಾಡ್ ಫೀಲ್ ಆಯಿತು. ದಟ್ಸ್ ಓಕೆ. ಸೊ ಸಿಚುವೇಶನ್ ಅಂದರೆ ಈ ಥರ ಚುಚ್ಚು ಮಾತಾಡೋವನ್ನೆಲ್ಲ ಚಪ್ಪಲಿ ಕೆಳಗಡೆ ಹಾಕೊಂಡು ಅವ್ರನ್ನೇ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಮಾಡ್ಕೋಬೇಕು ನಾವು. ಹೌದೌದು. ಬೆಳೆಯೋಕ್ಕೆ ಸಾಧ್ಯ. ಏನಾಗಿದೆ ಸರ್, ಈಗ ನೆಗೆಟಿವ್ ಅಥವಾ ಪಾಸಿಟಿವ್ ನಮಗೆ ಎಲ್ಲ ಥರ ಸಿಚುವೇಶನ್ಸ್ ಬರುತ್ತೆ ಲೈಫಲ್ಲಿ. ವಿ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ. ನಮಗೆ ಹೆಂಗೆ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈ ಥರದ್ದೊಂದು ಲೈಫು. ಸೊ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾ ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡ್ತೀನಿ ಶಾರ್ಟಾಗಿ, ನಿಮಗೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಸೋಪ್ ಸಹ ಮಾರಕ್ಕೆ ಹೋಗ್ತಿದ್ವಿ ನಾವು. ಇದ್ರ ಮಧ್ಯದಲ್ಲಿ ಸರ್ ನಾವು ಈ ಕೆಲಸಗಳನ್ನು ಮಾಡಿಕೊಂಡು
ನೆಕ್ಸ್ಟ್ ಡೇ ಏನು ಅಸೈನ್ಮೆಂಟ್ ಇರುತ್ತೆ ಕಾಲೇಜ್ದು, ಆ ಅಸೈನ್ಮೆಂಟನ್ನು ನಾವು ನಿಯತ್ತಾಗಿ ಮುಗಿಸ್ತಿದ್ವಿ ಆ್ಯಕ್ಚುಲಿ. ಅದು ಏನು ನಾವು 100 ಸ್ಕೆಚಸ್ ಹಾಕಬೇಕು ಅಥವಾ ಏನೋ ಸ್ಟಿಲ್ ಲೈಫ್ ಅಂತ ಇರೋದು, ಇದೆಲ್ಲವನ್ನೂ ಮಾಡಿಕೊಂಡು ಜೊತೆಯಲ್ಲಿ ಇದನ್ನು ಸಹ ಮಾಡ್ಕೊಳ್ತಿದ್ವಿ, ಏನೋ ವರ್ಕನ್ನು ಮಾಡಿಕೊಂಡು. ಈ ಥರ ಒಂದು ರೂಟೀನು ನಮಗೆ ಕಾಲೇಜ್ ಎಂಡ್ ಆಫ್ ದಿ ಡೇ ಹೆಂಗಾಗೋಗಿತ್ತು ಅಂತಂದರೆ, ನೆಕ್ಸ್ಟ್ ಏನು ಅನ್ನೋದು ಒಂದು ದೊಡ್ಡ ಕ್ವಶನ್ ಆ್ಯಕ್ಚುಲಿ. ಅದು ಎಲ್ಲ ಸ್ಟೂಡೆಂಟ್ಸ್ಗೂ ಇರುತ್ತೆ. ಅಬ್ಸಲ್ಯೂಟ್ಲಿ. ಅಂದರೆ ಇವಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಾವು ನೋಡ್ತಿದ್ದೀವಿ, ಆರ್ಟ್ಸ್ ಓದ್ತಿರೋರಾಗ್ಬೋದು, ಬೇರೆ ಯಾವುದೇ ಒಂದು ಸ್ಟಡಿ ಮಾಡ್ತಿರೋರಾಗ್ಬೋದು, ಒಂದು ಸ್ಟಡಿ ಮುಗಿದ ಮೇಲೆ ಏನು ಮಾಡೋದು, ಅವ್ರದ್ದು ಇಂಟ್ರೆಸ್ಟೇ ತಲೆಯಲ್ಲೇ ಒಂದು ಇಂಟ್ರೆಸ್ಟ್ ಓಡ್ತಾ ಇರುತ್ತೆ, ಅವ್ರು ಓದಿರೋದೇ ಒಂದು ಓದಿರ್ತಾರೆ. ಭಾಳಷ್ಟು ಜನ ಅವ್ರ ಇಂಟ್ರೆಸ್ಟ್ ಚೇಂಜ್ ಆಗಿಬಿಡುತ್ತೆ ಬೈ ದ ಎಂಡ್ ಆಫ್ ಕಂಪ್ಲೀಟಿಂಗ್ ದ ಕೋರ್ಸ್. ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಾವು ಒಂದು ಕ್ಯಾಂಪಸ್ ಇಂಟರ್ವ್ಯೂಲ್ ಆಗೋದು ನಮ್ಮ ಕಾಲೇಜಲ್ಲಿ. ನಾನು ಓದಿದ ಕಾಲೇಜಲ್ಲಿ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಸುವಲ್ ಆರ್ಟ್ಸ್, ಕಾವಾ ಅಂಥೇಳಿ, ಅದು ತುಂಬ ಫೇಮಸ್ ಆ್ಯಕ್ಚುಲಿ ಕಾಲೇಜು. ಕ್ಯಾಂಪಸ್ ಇಂಟರ್ವ್ಯೂ ಬಂದಾಗ ನನಗೆ ಸಾಫ್ಟ್ವೇರ್ ಏನೂ ಗೊತ್ತಿಲ್ಲ, ಬಟ್ ನನಗಿರೋ ಫ್ರೆಂಡ್ಸಲ್ಲಿರೋರು ಹೇಗಂತಂದರೆ ಅವ್ರುಗಳಿಗೆಲ್ಲ ಗೊತ್ತಿತ್ತು, ಒಂದು 3-4 ಫ್ರೆಂಡ್ಸ್ಗಳಿಗೆ. ಅಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಏನೋ ನಮಗೆ ವರ್ಕನ್ನೆಲ್ಲ ತೋರಿಸ್ದೆ ಎಲ್ಲ ಆಯಿತು. ಬಟ್ ಆ ಸ್ಪಾಟಲ್ಲಿದ್ದಾಗ 2 ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ರು ಅವರು. ಒಂದು 1 ವೀಕ್ ಆದಮೇಲೆ ನನಗೂ ಕಾಲ್ ಬಂತು, ಇಲ್ಲ ಕಂಪ್ನಿಯಲ್ಲಿ ಈ ಥರ ಕಾಲ್ ಮಾಡಿದ್ದೀವಿ, ನೀವು ಬಂದು ಜಾಯ್ನ್ ಆಗಿ ಹಾಗೆ ಹೀಗೆ ಅಂತ. ಸರಿ ಆಯಿತು. ನಾ ಹೇಳಿದೆ, ಸರ್ ನನಗೆ ಸಾಫ್ಟ್ವೇರ್ ಗೊತ್ತಿಲ್ಲ. ಇಲ್ಲ ಬನ್ನಿ, ವಿಲ್ ಟ್ರೈನ್ ಯು ಹಾಗೆ ಹೀಗೆ ಅಂತ ಹೇಳಿ. ಸರಿ ಆಯಿತು ಸರ್. ಸೊ ಹಾಗಾಗಿ ನನಗೆ ಆ ಥರ ಒಂದು ಜಾಬ್ ಸಿಕ್ಕಿದ್ದು ಆ್ಯಕ್ಚುಲಿ, ನನ್ನ ವರ್ಕ್ನ ನೋಡಿಕೊಂಡು ಜಾಬ್ ಸಿಕ್ಕಿದ್ದು. ಇಲ್ಲಿ ಸರ್ ಆ್ಯಕ್ಚುಲಿ ನಾವು ನನ್ನ ಕಾಲೇಜ್ ಡೇಸಲ್ಲಿ ಒಂದು ವಿಚಾರ ಏನಂತಂದರೆ, ನನ್ನ ಫ್ರೆಂಡ್ ಸರ್ಕಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಯಾವುದೇ ಸ್ಟೂಡೆಂಟಿಗೂ ಅಷ್ಟೇ, ನಾವು ಸರೌಂಡಿಂಗ್ ಹೇಗಿರುತ್ತೆ ಆ ಥರ ನಮ್ಮ ಒಂದು ಬೆಳವಣಿಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಬ್ಸಲ್ಯೂಟ್ಲಿ. ಸೊ ನನ್ನ ಫ್ರೆಂಡ್ಸ್ ಇದ್ದಿದ್ದು ಹಾಗೇನೆ ಆ್ಯಕ್ಚುಲಿ. ನನ್ನ ಫ್ರೆಂಡ್ಸು ಎಲ್ಲರೂ ಒಂದೊಂದು ಇದರಲ್ಲಿ ಏನು ಬೆಳವಣಿಗೆ ಕಂಡಿದ್ದಾರೆ ಆ್ಯಕ್ಚುಲಿ. ಈಗ ಅದರಲ್ಲಿ ಒಬ್ಬರು ಅಂತ ಅಂದರೆ, ಈಗ ಹೆಸರಂತ ಮ್ಯೂಸಿಷಿಯನ್ ವಾಸು ದೀಕ್ಷಿತ್. ಹೌದು. ಸೊ ಅವರೆಲ್ಲ ನಮಗೆ ಇನ್ಸ್ಪೈರ್ ಆ್ಯಕ್ಚುಲಿ. ನನಗೆ ಸೀನಿಯರೇ ಇರ್ಬೋದು, ಬಟ್ ಅವ್ನು ಆವಾಗ ನಾನು ಅವ್ರನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಳ್ತೀನಿ. ಶಿವರಾಜ್ ಅಂತ ಇದ್ದಾರೆ, ಶಿವರಾಜ್ ಎಂ, ನಾಗರಾಜ್, ಮದನ್, ಅಗೇನ್ ಉಳ್ಳ, ಇವ್ರುಗಳೆಲ್ಲ ನನಗೆ ಇನ್ಸ್ಪೈರ್ ಆ್ಯಕ್ಚುಲಿ, ಇವರೆಲ್ಲ ನನಗೆ. ಸೊ ಹಾಗಾಗಿ ನಾವು ಬೆಳೆಯುವಂಥ ಒಂದು ಸರೌಂಡಿಂಗು ಹೇಗಿರುತ್ತೋ ಹಾಗೆ ನಮ್ಮ ಬೆಳವಣಿಗೆ ನಿಂತಿರುತ್ತೆ ಅಂದ್ಕೊಳ್ತೀನಿ. ರೈಟ್. ಸೊ ನಿಮಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಯಾವ ಒಂದು ಪೇಂಟಿಂಗಿಗೆ? ಆ ಒಂದು ಕ್ಷಣ ಹೇಗಿತ್ತು? ಯಾರಿಂದ ಪಡ್ಕೊಂಡ್ರಿ? ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನ್ಯಾಷನಲ್ ಅವಾರ್ಡ್ಗೆ ನಾನು ಇದಕ್ಕಿಂತ ಬಿಫೋರ್ ನಾನು ಏನಂದರೆ ಆಲ್ಮೋಸ್ಟ್ ಒಂದು 5 ಟೈಮ್ಸ್ ನಾಮಿನೇಟ್ ಆಗಿದ್ದೆ. ಬಟ್ ಈ ಸರಿ ಅಂದರೆ ನನಗೆ 2022 ನ್ಯಾಷನಲ್ ಅವಾರ್ಡ್ ಆದಾಗ ನಾನು ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ನ್ಯಾಷನಲ್ ಅವಾರ್ಡ್ ಆಗುತ್ತೆ ಅಂತ. ಏನು ಹೋಪ್ಸ್ ಇರಲಿಲ್ಲ, ಜಸ್ಟ್ ಸುಮ್ಮನೆ ಕಳಿಸಿತ್ತು, ಆಯಿತು. ಸೊ ಒನ್ ಡೇ ನನಗೆ ಕಾಲ್ ಬರುತ್ತೆ, ಏನೋ ನಿನಗೆ ನ್ಯಾಷನಲ್ ಅವಾರ್ಡ್ ಆಗಿದೆ ಹಾಗೆ ಹೀಗೆ ಅಂತೇಳಿ ನನಗೆ ಕಾಲಲ್ಲಿ ಹೇಳ್ತಾರೆ. ನನಗೆ ಏನು ಅದನ್ನು ನಂಬಕ್ಕಾಗಲಿಲ್ಲ ಆ ಮೂಮೆಂಟಿಗೆ. ಆಮೇಲೆ ಗೊತ್ತಾಯಿತು, ಓಕೆ, ಪುನಃ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಓಕೆ ಈ ಥರ ಆಗಿದೆ ಅಂತ ಕನ್ಫರ್ಮ್ ಆಯಿತು. ಹೋದ್ವಿ, ಯಾಕಂದರೆ ನನ್ನ ತಂದೆ ನನಗೆ ಕಲಿಯೋ ಟೈಮಲ್ಲಿ ತುಂಬ ಹೇಟ್ ಮಾಡಿದ್ರಿಂದ ಇದಕ್ಕೆ ಸೂಕ್ತ ಪರ್ಸನ್ ಅಂದ್ಕೊಂಡು ನಾನು ಈ ಸಕ್ಸಸ್ಸನ್ನು ನೋಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕರ್ಕೊಂಡೋಗಿದ್ದೆ. ಹೋದ್ವಿ, ಪ್ರೆಸಿಡೆಂಟ್ ಕಡೆಯಿಂದ ಅದನ್ನು ರಿಸೀವ್ ಮಾಡ್ಕೋಬೇಕಾಯಿತು. ವೈಸ್ ಪ್ರೆಸಿಡೆಂಟ್ ಕಡೆಯಿಂದ, ಪ್ರೆಸಿಡೆಂಟ್ ಇರಲಿಲ್ಲ ಆ ಟೈಮಲ್ಲಿ. ಸೊ ವೈಸ್ ಪ್ರೆಸಿಡೆಂಟ್ ಕಡೆಯಿಂದ, ವೆಂಕಯ್ಯ ನಾಯ್ಡು ಅವ್ರ ಕಡೆಯಿಂದ ನಾನು ಅವಾರ್ಡನ್ನು ರಿಸೀವ್ ಮಾಡಿಕೊಂಡೆ. ನಿಮ್ಮ ಸೀನಿಯರ್ಸಿಂದ ಯಾರಾದರೂ ಸಪೋರ್ಟ್ ಮಾಡಿದ್ದಾರೆ ಅಂತ? ನಿಮ್ಮ ಸೀನಿಯರ್ಸ್ ಆರ್ಟ್ ಫೀಲ್ಡಲ್ಲಿ ಯಾರಿರ್ಬೋದು ಸರ್? ಸೊ ಸೀನಿಯರ್ ಅಂತ ಬಂದರೆ ಸರ್, ನಾನು ನನ್ನ ವರ್ಕ್ಗಳ ನಾನು ಯಾರಿಗೂ ನಾನು ತೋರ್ಸೋಕೆ ಹೋಗಲ್ಲ, ಮತ್ತು ಯಾರಿಂದ ನಾನು ಫೀಡ್ಬ್ಯಾಕ್ ತೊಗೊಳೋದಾಗಲಿ ಇದನ್ನೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಸರ್ ನಾವೇನು ಮಾಡ್ತಾಯಿದ್ದೀವಿ ನಮಗದು ಸರಿ ಅನಿಸಿದ್ರೆ ನಾವು ಅದನ್ನು ಫಾಲೋ ಮಾಡ್ತಾ ಹೋಗ್ಬೇಕಷ್ಟೆ. ಈಗ ಇನ್ಯಾರೋ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಇನ್ಯಾರೋ ನನಗೆ ಅದ್ರ ಮೇಲೆ ಏನೋ ಸಜೆಷನ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡು ನಮ್ಮ ವರ್ಕ್ಗಳನ್ನ ನಾವು ಅವ್ರ ಹತ್ರ ತೊಗೊಂಡು ಹೋದಾಗ ಅದು ಇನ್ನೇನೋ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಏನಂತ ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ನಾನು ಇದುವರೆಗೂ ನನಗೆ ನಾನೇ ಕಾಂಪಿಟೇಟಿವ್ ಆಗಿ ನಾನು ಮಾಡ್ಕೊಂಡು ಬಂದಿರೋದು. ನನ್ನ ವರ್ಕಲ್ಲಿ ನಾನೇ ಕಾಂಪಿಟೇಟಿವ್ ಮಾಡಿಕೊಂಡು ನಾನು ಎಲ್ಲಿ ನಿಂತ್ಕೊಳ್ತೀನಿ, ನನ್ನ ವರ್ಕ್ ಯಾವ ಥರ ನಿಂತ್ಕೊಳ್ಳುತ್ತೆ, ನಾನು ಇವನು ಹೊರಗಡೆ ಹೋದ್ರೂ ಅಷ್ಟೇ ಅಲ್ಲಿ ಯಾವ ಥರ ವರ್ಕ್ ಆಗ್ತಿರುತ್ತೆ, ಯಾವ ಥರ ಏನೋ ವಿಸುವಲ್ ಈ ಪೇಂಟಿಂಗ್ ಒಂದು ಕಾಂಟೆಂಪ್ರರಿ ಆರ್ಟ್ ಯಾವ ಥರ ನಡೀತಾ ಇದೆ. ಸೊ ಇದೆಲ್ಲ ನಾವು ಏನೋ ಅಪ್ಡೇಟ್ ಆಗ್ತಾ ಇದ್ದರೆ
ಸೊ ಡೆಫಿನೆಟ್ಲಿ ನಮಗೆ ಗೊತ್ತಾಗುತ್ತೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ನಾನು ಮಾಡ್ತಾರೆ ಸರಿ ಇದೆಯೋ ತಪ್ಪಿದೆಯೋ, ಅಥವಾ ನಾನು ಏನಾದ್ರು ತಿದ್ಕೋಬೇಕೋ, ಅಥವಾ ನನ್ನ ಒಂದು ಥಾಟ್ ಪ್ರೊಸೆಸ್ ಸರಿ ಇದೆಯೋ ಇಲ್ವೋ. ಈಗ ನಾವು ಒಂದು ವರ್ಕನ್ನು ಕಂಪ್ಲೀಟ್ ಆದಾಗ ಸರ್ ಅದನ್ನು ಆಡಿಯನ್ಸ್ ನಮಗೆ ಲೋಕಲಲ್ಲಿ ನೋಡಿದ್ರು ಅಷ್ಟೇ, ನಾವು ಇಂಟರ್ನ್ಯಾಷನಲ್ ತೊಗೊಂಡೋಗಿ ತೋರಿಸಿದ್ರು ಅಷ್ಟೇ. ಸೊ ಭಾವನೆಗಳು ಒಂದೇ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಭಾವನೆಗಳು ಒಂದೇ ಆ್ಯಕ್ಚುಲಿ. ಸೊ ಆ ಭಾವನೆಗಳು ಅವ್ರಿಗೆ ರೀಚ್ ಆದರೆ ಸಾಕು, ಆ ವರ್ಕು ರೀಚ್ ಆಯಿತು ಅಂತ. ಸೊ ಹಂಗಿದ್ದಾಗ ಸೊ ನಾವು ಯಾರ ಜೊತೆಗೂ ನಾವು ಅಂದರೆ ವರ್ಕನ್ನು ತೋರಿಸಿ ನಾವು ಅವರಿಂದ ಫೀಡ್ಬ್ಯಾಕ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂದ್ಕೊಳ್ತೀನಿ ಸರ್. ಸೊ ನಮಗೆ ನಾವೇ ಕಾಂಪೀಟ್ ಮಾಡ್ಕೋಬೇಕು, ನಮಗೆ ನಾವೇ ಫೈನ್ ಟ್ಯೂನ್ ಆಗ್ತಾ ವರ್ಕ್ ಮಾಡ್ತಾ ಹೋಗಬೇಕು ಡೆಡಿಕೇಟ್. ಅಂದರೆ ನೀವು ಏನು ಒಂದು ಮೆಸೇಜ್ ಡೆಲಿವರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ಅದು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನೀವು ಅದನ್ನು ಪೋರ್ಟ್ರೇಟ್ ಮಾಡಿದಾಗ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನೋಡೋರ್ಗೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ನೋಡೋರು ಕೂಡ ಡೆಫಿನೆಟ್ಲಿ ಆ ಒಂದು ಭಾವನೆ, ಎಮೋಷನ್ಸ್ ಆಗ್ಬೋದು, ಏನು ತೋರ್ಸಕ್ಕೆ ಹೋಗ್ತಿದ್ದೀರ ಆ ಚಿತ್ರದಲ್ಲಿ ಆಟೋಮೆಟಿಕ್ಕಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಖಂಡಿತ ಸರ್. ಆ್ಯಕ್ಚುಲಿ ಏನಾಗುತ್ತೆ, ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಒಮ್ಮೊಮ್ಮೆ ನಮ್ಮ ಒಂದು ಭಾವನೆಗಳಿಗೆ ಕರೆಕ್ಟಾಗಿ ವ್ಯಕ್ತಪಡಿಸೋಕ್ಕಾಗಲ್ಲ. ಅದು ಏನಾಗುತ್ತೆ, ಒಂದು ಸರಿ ಫೀಲ್ ಆಗ್ಬೋದು, 2 ಸರಿ ಫೀಲ್ ಆಗ್ಬೋದು, 3 ಸರಿ ಫೀಲ್ ಆಗ್ಬೋದು. ಬಟ್ ಆಟೋಮೆಟಿಕ್ ನೀವು ಒನ್ಸ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ರೈಟ್, ಕೀಪ್ ಪ್ರಾಕ್ಟೀಸಿಂಗ್. ಇದು ಆರ್ಟ್ ಅನ್ನೋದೇ ಹಾಗೆ. ನಾನು ಅಂದರೆ ನೀವು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಗೆ ನೀವೇ ಫೈನ್ ಟ್ಯೂನ್ ಆಗ್ತಾ ಹೋಗ್ತೀರಾ, ಕಲಿತಾ ಹೋಗ್ತೀರಾ, ಪ್ರತಿಯೊಂದು ವರ್ಕಲ್ಲೂ ಕಲಿತಾ ಹೋಗ್ತೀರಾ. ಬಟ್ ಅಗೇನ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು. ವೆನ್ ಎವರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಸೆಟ್ ಆಫ್ ವರ್ಕ್ ರೈಟ್, ಅಂದರೆ ಒಂದು ನ್ಯೂ ಪೀಸ್, ನಾ ಹಳೆದನ್ನೆಲ್ಲ ಮರೆತುಬಿಟ್ಟಿರ್ತೀನಿ ಆ್ಯಕ್ಚುಲಿ. ಯಾಕಂತಂದರೆ ಈ ಹೊಸ ವರ್ಕನ್ನು ನಾನು ಮಾಡಬೇಕಾದ್ರೆ ಪ್ರತಿ ಮೂಮೆಂಟಲ್ಲೂ ನಮಗೆ ಅಲ್ಲಿ ಕಲೀಲಿಕ್ಕೆ ತುಂಬ ಇರುತ್ತೆ. ಪ್ರತಿ ಮೂಮೆಂಟಲ್ಲೂ ನಾವು ಒಂದು ಸರ್ಫೇಸ್ ಮೇಲೆ ನಾವು ಇಂಟ್ರಾಕ್ಷನ್ಸ್ ಇರುತ್ತೆ ಆ್ಯಕ್ಚುಲಿ. ನಾವು ಏನೇ ಮಾಡಬೇಕಾದ್ರೂ ಬ್ರಷು ಮತ್ತು ನಮ್ಮ ಕೈಗಳಿಗಾಗಲಿ ಅಥವಾ ಬ್ರೈನ್ಗೆ ಮತ್ತು ಆ ಒಂದು ಕ್ಯಾನ್ವಸ್ ಸರ್ಫೇಸ್ಗೆ ಒಂದು ಇಂಟ್ರಾಕ್ಷನ್ ನಡೀತಾ ಇರುತ್ತೆ ಪ್ರತಿ ಮೂಮೆಂಟಲ್ಲಿ. ಸೊ ಹಾಗಿದ್ದಾಗ ನಮಗೆ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಇದು ಪ್ರತಿ ಮೂಮೆಂಟ್ಗೂ ನಾವು ಕಲಿತಾ ಹೋಗುವಂಥ ತುಂಬ ಇದೆ ಇಲ್ಲಿ. ಸೊ ನಾವು ಒನ್ಸ್ ಇಟ್ ಈಸ್ ಡನ್ ಅಷ್ಟೇ. ಆವಾಗ ಅದು ನಮ್ಮ ಪೇಂಟಿಂಗ್ ಅಲ್ಲ, ನಾವು ಆ ಪ್ರೋಸೆಸ್ಸಲ್ಲಿ ಏನು ಎಂಜಾಯ್ ಮಾಡ್ತೀವಿ, ಆ ಪ್ರೋಸೆಸ್ಸಲ್ಲಿ ಏನು ನಾವು ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಕಮ್ಯುನಿಕೇಷನ್ ಅಂತ ಇರ್ಬೋದು, ಒಂದು ಭಾವನೆಗಳನ್ನು ನಾವು ಏನು ವ್ಯಕ್ತಪಡಿಸ್ತೀವಿ ಆ ಒಂದು ಸರ್ಫೇಸ್ ಮೇಲೆ ಅಷ್ಟೇ ನಾವು ಎಂಜಾಯ್ ಮಾಡೋಕ್ಕಾಗೋದು. ಅದು ಪೇಂಟಿಂಗ್ ಮುಗಿದ ಮೇಲೆ ಅದನ್ನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಬಿಟ್ಬಿಡಬೇಕು, ಅವರು ಅದನ್ನು ಅನುಭವಿಸ್ತಾರೆ, ಅದನ್ನು ನಾವು ಆಚೆ ಬಂದುಬಿಟ್ಟು ನೋಡಬೇಕಷ್ಟೇ. ಸರ್ಟನ್ ಏಜು ರೀಚ್ ಆದಮೇಲೆ ಮಾಡೋ ಪೇಂಟಿಂಗ್ಗಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 40 ಇಯರ್ಸ್ ಎಬೋ ಇರೋರು ಮಾಡೋ ಪೇಂಟಿಂಗಿಗೆ ಬೆಲೆ ಜಾಸ್ತಿ. ಹೌದು, ಚಿಕ್ಕವರು ಕೂಡ ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ನಿಮ್ಗೆ ಅನಿಸುತ್ತಾ ಇವಾಗ 25 ಇಯರ್ಸ್ ಏಜು ಅಥವಾ 30 ಇಯರ್ಸ್ ಏಜು, 35 ಇಯರ್ಸ್ ಏಜ್ ಒಳಗಡೆ ಇರೋವಂಥ ವ್ಯಕ್ತಿಗಳು ಮಾಡೋವಂಥ ಪೇಂಟಿಂಗ್ಸಲ್ಲಿ 50 ಇಯರ್ಸ್ 60 ಇಯರ್ಸ್ ಏಜ್ ಆಗಿರೋವಂಥ ವ್ಯಕ್ತಿಗಳು ಮಾಡೋವಂಥ ಪೇಂಟಿಂಗ್ಗಳಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಡಿಫ್ರೆನ್ಸ್ ಸರ್ ಆ್ಯಕ್ಚುಲಿ ಏನಾಗುತ್ತೆ, ಸೊ ಅಗೇನ್ ಬೈ ಪ್ರಾಕ್ಟೀಸ್ ಹೋಗುತ್ತೆ ಅದು. ಏನಾಗುತ್ತೆ, ನಾವು ಫಸ್ಟು ಕೆಲವೊಂದಿಷ್ಟು ಆರ್ಟಿಸ್ಟ್ ಎಲ್ಲ ಫಿಗರೇಟಿವ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಸಿಂಪ್ಲಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಅದು ಅಬ್ಸ್ಟ್ರಾಕ್ಟ್ ಟರ್ನ್ ಆಗ್ತಾ ಹೋಗುತ್ತೆ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ಸೊ ಓವರ್ ದ ಪೀರಿಯಡ್ ಎಸ್ ಆರ್ಟಿಸ್ಟು ಕೂಡ ಏನಾಗುತ್ತೆ, ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡ್ತಾರೆ, ಅವ್ರದ್ದೊಂದು ಎಕ್ಸ್ಪ್ರೆಷನ್ನ ಇಷ್ಟಿರೋದನ್ನು ಚಿಕ್ಕದಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಅಬ್ಸ್ಟ್ರಾಕ್ಟಲ್ಲಿ ಕನ್ವರ್ಟ್ ಆಗುವಂಥದ್ದು ಆ್ಯಕ್ಚುಲಿ. ಅಂದರೆ ಅನುಭವ ಆದಷ್ಟು ನಾವು ಡೆಪ್ತಾಗಿ ಇಳಿದು ಅದನ್ನು ಮಿನಿಮಲಿಸ್ಟಿಕ್ ಆಗ್ತಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಹೌದು ಹೌದು ಹೌದು, ಖಂಡಿತ ಖಂಡಿತ. ಇಯರ್ ಬೈ ಇಯರ್ ಅದು ಏನಾಗುತ್ತೆ ಅಂತಂದರೆ ಹೆಂಗೆ ಓವರ್ ಎ ಪೀರಿಯಡ್ ದಟ್ ಪ್ರೈಸ್ ವಿಲ್ ಇನ್ಕ್ರೀಸ್ ಆ್ಯಕ್ಚುಲಿ. ಹೇಗಾಗುತ್ತೆ ಅಂತಂದರೆ ಈಗ ಪ್ರೆಸೆಂಟ್ ಈಗ ಗೊತ್ತಿಲ್ಲ ನಮ್ಮ ವರ್ಕ್ಗಳ ನಾವು ಮುಂದೆ ನಾವು ನೋಡಿದ್ವಿ ಇಲ್ಲೋ ಆ ಥರ, ಅಂದರೆ ಎಷ್ಟು ಇದಕ್ಕೆ ಹೋಗುತ್ತೆ ವರ್ಕ್ಗಳು, ಸೇಲ್ ಆಗುತ್ತೆ, ಎಲ್ಲ ಹೋಗುತ್ತೆ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಅದು ಹೇಗಾಗುತ್ತೆ ಅಂದರೆ ಸರ್, ಈಗ ಕಲೆಕ್ಟರ್ ಏನು ಮಾಡ್ತಾರೆ ಅಂತಂದರೆ, ಈಗ ಬಡ್ಡಿಂಗ್ ಆರ್ಟಿಸ್ಟು ಈಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಇವಾಗ ಅವ್ನು ಏನೋ ವರ್ಕ್ ಯುನೀಕ್ ಅನ್ನಿಸ್ತಾ ಇರುತ್ತೆ, ಅವ್ನ ವರ್ಕನ್ನು ನಾವು ಕಲೆಕ್ಟ್ ಮಾಡಬೇಕು ಅನ್ನಿಸ್ತಾ ಇದ್ದಾಗ ಏನಾಗುತ್ತೆ, ಥ್ರೂ ಗ್ಯಾಲ್ರಿ ಥ್ರೂ ಅವರು ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಗ್ಯಾಲ್ರಿ ಥ್ರೂ ಹೋದಾಗ ಅದಕ್ಕೆ ಅದರದ್ದೇ ಆದಂಥ ಒಂದು ಅಥೆಂಟಿಕೇಷನ್ಸ್ ಇರುತ್ತೆ, ಮತ್ತು ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಇವಾಗ ಅವರು ಒಂದು XYZ ಅಮೌಂಟನ್ನು ಅವರು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ. ಬಟ್ 10 ಇಯರ್ಸ್ 15 ಇಯರ್ಸ್ ಡೌನ್ ದ ಲೈನ್ ಅದೇನಾಗ್ಬಿಡುತ್ತೆ ಅಂತಂದರೆ, ಆ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಮೇಲೆ ಅವರು ಇನ್ವೆಸ್ಟ್ ಮಾಡಿದ ಅಮೌಂಟು
ಅದು 5 ಪಟ್ಟು ಅಥವಾ 10, 15, 20 ಪಟ್ಟು ಜಾಸ್ತಿ ಆಗಿರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಏನಾಗುತ್ತೆ ಅಂತಂದರೆ ಇದು ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಇದು ಫ್ಯೂಚರಲ್ಲಿ. ಈಗ ಒಂದು ವರ್ಕನ್ನು ಯಾವುದೋ ಜನ್ರೇಷನ್ ತೊಗೊಂಡಿರ್ತಾರೆ, ಇನ್ಯಾವುದೋ ಜನ್ರೇಷನ್ ಪಾಸ್ ಆಗಿರುತ್ತೆ, ಅಲ್ಲಿಂದ ಇನ್ಯಾರಿಗೋ ಹೋಗಿರುತ್ತೆ. ಸೊ ಇದರಲ್ಲಿ ಇನ್ಯಾರೋ ಬೆನಿಫಿಟ್ ತೊಗೊಳ್ತಾರೆ ಬಿಟ್ಟರೆ, ಬಟ್ ಆರ್ಟಿಸ್ಟ್ಗೆ ಈ ಫಸ್ಟಿಗೆ ಏನು ಸೇಲ್ ಮಾಡ್ತಿರ್ತಾರೆ, ಅಗೇನ್ ಇದು ನನ್ನ ನಾಲೆಜ್ ಗೊತ್ತಿರೋ ಅಷ್ಟನ್ನು ಹೇಳ್ತಾ ಇದ್ದೀನಿ, ಅಲ್ಲಿ ಮಾತ್ರ ನಮಗೆ ಬೆನಿಫಿಟ್ ಇರುತ್ತೆ ಬಿಟ್ಟರೆ. ಸೊ ಇದು ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಆದಾಗ ಇದು ಪ್ರೈಸ್ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ ಸರ್. ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬರ್ತಿರುತ್ತೆ, ಬರಿತಾ ಇರ್ತಾರೆ, ಪೇಂಟಿಂಗ್ಸ್ ಎಲ್ಲ ಮಾಡಿ ಸ್ಟಾಕ್ ಇಟ್ಟಿರ್ತಾರೆ, ಓಕೆನಾ. ಕೆಲವ್ರಿಗೆ ಗೊತ್ತಿದೆ ಅದನ್ನು ನಾನು ಎಲ್ಲಿ ತೊಗೊಂಡೋಗಿ ಪ್ರೊಜೆಕ್ಟ್ ಮಾಡಿದ್ರೆ ನನಗೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತ. ಎಷ್ಟೊಂದು ಜನಕ್ಕೆ ಐಡಿಯಾನೇ ಇಲ್ಲ, ನಾನು ಮಾಡಿರೋ ಪೇಂಟಿಂಗ್ನ ಎಲ್ಲಿ ಸೇಲ್ ಮಾಡಬೇಕು, ಎಲ್ಲಿ ಪ್ರೊಜೆಕ್ಟ್ ಮಾಡಬೇಕು, ಎಲ್ಲಿ ಬೆಲೆ ಸಿಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಅಂತ ಅಂದರೆ ಏನು ಕೊಡ್ತೀರಾ? ಕೆಲವೊಂದು ಆರ್ಟ್ ಫೇರ್ ಅಂತ ನಡೀತಾ ಇರುತ್ತೆ, ಏನೋ ನಾಟ್ ಓನ್ಲಿ ಇನ್ ಇಂಡಿಯಾ, ಹೊರಗಡೆನೂ ಆಗುತ್ತೆ. ಸುಮಾರಿದೆ ಅಂದರೆ ಲಂಡನ್, ದುಬೈ ಮತ್ತು ಮಯಾಮಿ, ಸಿಯಾಟಲ್, ಇಲ್ಲೆಲ್ಲ ಆಗುತ್ತೆ ಆರ್ಟ್ ಫೇರ್ಗಳೆಲ್ಲ ಆಗುತ್ತೆ. ಸೊ ಇಂಥಲ್ಲೆಲ್ಲ ಅವ್ರಿಗೆ ಎಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆಯೋ ಅಷ್ಟು ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಲಿ. ಅಲ್ಲಿಂದ ಅವರು ಅನುಭವಗಳನ್ನು ಅವ್ರು ಗೇನ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಆ್ಯಕ್ಚುಲಿ. ಮತ್ತು ಅವರನ್ನು ಅವರು ಜಡ್ಜ್ ಮಾಡೋದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಓಕೆ, ನಾನು ಈ ಥರ ಮಾಡ್ತಾಯಿದ್ದೀನಿ ವರ್ಕನ್ನು, ಸೊ ನನ್ನ ವರ್ಕ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಅವರು ದೇ ಕ್ಯಾನ್ ಜಡ್ಜ್ ದೆಮ್ಸೆಲ್ಫ್. ಓಕೆ, ಸೊ ಅದೇ ಥರ ಬಂತು ಅಂದರೆ ಸರ್, ಈಗ ಒಂದು ಲೆವೆಲಿಗೆ ಹೋದಂಥ ಆರ್ಟಿಸ್ಟ್ಗಳಿರ್ತಾರೆ, ಅಂದರೆ ಗ್ಯಾಲರಿ ಸೆಲೆಕ್ಷನಲ್ಲಿ ಫೇಲ್ ಆಗ್ತಾರೆ. ನಾವು ಏನಾಗ್ಬಿಡಿದೆ ಸರ್, ಈಗ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಗ್ಯಾಲರಿಗಳನ್ನು ಸೆಲೆಕ್ಟ್ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಸ್ಟ್ಗಳಿಗೆ. ನಾವು ಯಾವುದ್ಯಾವುದೋ ಗ್ಯಾಲರಿಗಳಿಗೆ ಕೊಟ್ಬಿಡೋಕ್ಕಾಗಲ್ಲ. ಓಕೆ, ಯಾವುದ್ಯಾವುದೋ ಗ್ಯಾಲರಿಗಳಿಗೆ ಕೊಟ್ಬಿಡೋಕ್ಕಾಗಲ್ಲ. ಯಾಕೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಇನ್ಯಾವುದೋ ಸೈಜು ವರ್ಕ್ಗಳನ್ನ ಕೇಳ್ತಾರೆ. ನನಗೆ ಸುಮಾರು ಗ್ಯಾಲರಿಗಳು ಕನೆಕ್ಟ್ ಆಗಿದ್ದಾರೆ, ಕೇಳ್ತಾರೆ, ಬಟ್ ನಾನು ಒಪ್ಕೊಳ್ಳಲ್ಲ. ನನಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ಲಿ, ನಾನು ತುಂಬ ಸೆಲೆಕ್ಟಿವ್ ಗ್ಯಾಲರಿಗಳಿಗೆ ಮಾತ್ರ ನಾನು ವರ್ಕ್ಗಳನ್ನ ಕೊಡೋದು. ಸೊ ಅದು ಯಾಕಂತಂತಂದರೆ, ಈಗ ಅದೇ ಥರ ನಿಮ್ಮ ಮಾರ್ಕೆಟಿಂಗ್ ಡೆವಲಪ್ ಆಗ್ತಾ ಹೋಗುತ್ತೆ. ನೀವು ಇನ್ನು ಯಾವುದ್ಯಾವುದೋ ಈಗ ಇವಾಗ ತಾನೇ ಸ್ಟಾರ್ಟ್ ಮಾಡಿರ್ತಾರೆ, ನಮ್ದು ಹಾಗಿದೆ ಸರ್, ಹೀಗಿದೆ, ಏನೋ ನೀವು ವರ್ಕ್ ಕಳಿಸಿ ನಿಮ್ಮದು, ನಾವು ನಮ್ಮಿದರಲ್ಲಿ ಯೂಸ್ ಮಾಡ್ಕೊಳ್ತೀವಿ, ನಮ್ಗೆ ಏನಾರು ಆರ್ಡರ್ ವರ್ಕ್ ಬಂದರೆ ವಿ ವಿಲ್ ಲೆಟ್ ಯು ನೋ ಹಾಗೆ ಹೀಗೆ ಅಂತ. ಸೊ ಅಲ್ಲಿ ಏನಾಗುತ್ತೆ, ಅವರ ವೆಬ್ಸೈಟು ಅಥವಾ ಅವರ ಒಂದು ಗ್ಯಾಲರಿನ ಅಥವಾ ಏನೋ ಒಂದು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವರ್ಕನ್ನು ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅವರು. ಓಕೆ, ನಾನು ಹೇಳೋದಿಷ್ಟೇ ಅವ್ರಿಗೆ. ಹಂಗೆ ಹೇಳಿದಾಗ ಅವ್ರಿಗೆ ಹೇಳ್ಬೇಕು ನಾವು, ಓಕೆ ನಿಮ್ಮದು ವೆಬ್ಸೈಟ್ ಲಿಂಕನ್ನು ಕಳಿಸಿ, ನಿಮ್ಮದು ಎಷ್ಟು ವರ್ಷದ ಹಳೆಯ ಗ್ಯಾಲರಿ, ಯಾವ ಥರ ಅವರು ಪ್ರೊಫೆಷ್ನಲಿಸಮ್ ಇದ್ದಾರೆ, ಅಂದರೆ ಯಾವ ಥರ ಒಂದು ದ ವೇ ಪ್ರೆಸೆಂಟೇಷನ್ ಇರುತ್ತಲ್ಲ, ಅದ್ರ ಮೇಲೆ ನಾವು ವಿ ಕ್ಯಾನ್ ಜಡ್ಜ್ ಆ್ಯಕ್ಚುಲಿ ಇಲ್ಲಿ ನಾವು ವರ್ಕ್ ಕೊಡಬೇಕಾ ಬೇಡವಾ ಅಂತ. ಸೊ ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನಾವು ಎಲ್ಲರೂ ವರ್ಕ್ ಮಾಡ್ತಾರೆ, ಒಳ್ಳೊಳ್ಳೆ ವರ್ಕರ್ ಇದ್ದಾರೆ ಡೆಫಿನೆಟ್ಲಿ ಆರ್ಟ್ ಫೀಲ್ಡಲ್ಲಿ, ಬಟ್ ಅವ್ರ ವರ್ಕನ್ನು ಎಲ್ಲಿ ಮಾರ್ಕೆಟ್ ಮಾಡ್ಕೋಬೇಕನ್ನೋದೇ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ಏನಂತಂದರೆ, ನೀವು ಕೂಡ ನಿಮಗೆ ಬರೋವಂಥ ಐಡಿಯಾಸ್ ಯಾವಾಗ ಬರುತ್ತೆ, ಯಾರಿಗೆ ಯಾವ ಥರ ಐಡಿಯಾಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರ್ಯಾಂಡಮ್ಮಾಗಿ ಐಡಿಯಾಸ್ ಬರ್ಬೋದು. ಕೆಲವರಿಗೆ ಬಾತ್ರೂಮಲ್ಲಿ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಐಡಿಯಾ ಬರುತ್ತೆ, ಕೆಲವ್ರಿಗೆ ಎಲ್ಲೋ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವಾಗೇನೋ ಒಂದು ಐಡಿಯಾ ಬರುತ್ತೆ. ಸೊ ಅದು ಗೊತ್ತಾಗಲ್ಲ ಯಾವಾಗ ಐಡಿಯಾ, ಯಾವ ಥರದ ಐಡಿಯಾ ಬರುತ್ತೆ ಅಂತ. ಸೊ ನಿಮಗೂ ಆ ಥರ ಐಡಿಯಾ ಬಂದಾಗ ನೀವೆಲ್ಲರೂ ನೋಟ್ ಮಾಡಿಡೋವಂಥದ್ದು ಅಭ್ಯಾಸ ಏನಾದರೂ ಇದೆಯಾ, ಅಥವಾ ಹೇಗೆ ಬರುತ್ತೆ ಅದೆಲ್ಲ ಐಡಿಯಾಸ್? ಖಂಡಿತ ನಾನು ಇದನ್ನು ಎಕ್ಸಸೈಸ್ ಮಾಡ್ತೀನಿ ಆ್ಯಕ್ಚುಲಿ. ನನಗೆ ಏನಂತಂದರೆ, ನನಗೆ ಐ ಥಿಂಕ್ ಮ್ಯಾಕ್ಸಿಮಮ್ ನನಗೆ ಬಾತ್ರೂಮಲ್ಲೇ ನನಗೆ ಜಾಸ್ತಿ ಐಡಿಯಾಸ್ ಬಂದಿರೋದು. ಸೊ ಓಕೆ, ಏನಾಗುತ್ತೆ, ನನಗೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಇನ್ನೇನೋ ಯಾವುದೋ ವರ್ಕ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಂಗೆ ಜನ್ರೇಟ್ ಆಗುತ್ತೆ, ಅದಕ್ಕೆ ಇನ್ನೇನೋ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಅದು ಫೈನ್ ಟ್ಯೂನ್ ಆಗ್ತಾ ಹೋಗುತ್ತೆ ಬ್ರೈನಲ್ಲಿ. ಸೊ ಇಮ್ಮಿಡಿಯೇಟಾಗಿ ನನಗೆ ಒಂದು ಸರ್ಟನ್ ಟೈಮ್ಗೆ ಅನಿಸುತ್ತೆ, ಓಕೆ ಅದಕ್ಕೆ ಸ್ಟಿಕ್ ಆನ್ ಆಗ್ತೀವಿ, ಓಕೆ ಈ ಥರ ವಿಸುವಲ್ ಬಂದರೆ, ಔಟ್ಪುಟ್ ಬಂದರೆ ಇದು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಅದನ್ನು ಒಂದು ರಫಾಗಿ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಒಂದು ಶಾರ್ಟ್ ನೋಟ್ ಹಾಕ್ಕೊಳ್ತೀನಿ, ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ, ಏನು ಬರಬೇಕು, ಏನು ಐಡಿಯಾ ಅದು ಕನ್ವಿನ್ಸ್ ಮಾಡ್ತಾ ಇದೆ, ಏನೇನು ಹೇಳೋಕೆ ಹೋಗ್ತಾ ಇದ್ದೀನಿ ಆ ಒಂದು ವಿಸುವಲಲ್ಲಿ ಅನ್ನೋದನ್ನು ಒಂದು ಶಾರ್ಟ್ ನೋಟಲ್ಲಿ ಹಾಕ್ಕೊಳ್ತೀನಿ ಅದನ್ನು ಆ್ಯಕ್ಚುಲಿ. ಸೊ ಇದು ನಾನು ಕೀಪ್ ಪ್ರಾಕ್ಟೀಸ್ ಇದು. ಹೇಗಂತಂದರೆ ನನಗೆ ಈಗ ಸರ್ ನನ್ನ ಹತ್ರ ಹೆಚ್ಚು ಕಡಿಮೆ 2014ರಿಂದ ಮಾಡಿರುವಂಥ
ಐಡಿಯಾಸ್ಗಳು ಏನಿದೆ ಅದೆಲ್ಲವನ್ನೂ ಪ್ರಿಸರ್ವ್ ಮಾಡಿದ್ದೀನಿ ನಾನು. ಸೊ ಹಾಂ, 2014ರಿಂದ ಈಚೆ ಯಾವನ್ನೂ ನಾನು ಔಟ್ಪುಟ್ ತಂದಿಲ್ಲ ಆ್ಯಕ್ಚುಲಿ. ಅದು ಎಲ್ಲವನ್ನು ಇವಾಗ ನಾನು ಸೋಲೋ ಶೋಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬರುತ್ತೆ. ನೀವಿವಾಗ ಆ್ಯಕ್ಟಿಂಗ್ ಕೂಡ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ದೀರಾ, ಆಲ್ರೆಡಿ ನೀವು ಆರ್ಟಿಸ್ಟ್ ಆಗಿದ್ದೀರಾ. ಸೊ ಇಲ್ಲಿ ಈ ವಿಜುವಲ್ ಆರ್ಟ್ಸ್ಗೂ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್, ಇದು ಅಗೇನ್ ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಹೇಳ್ತಾ ಇರೋದು. ಸೊ ವಿಜುವಲ್ ಆರ್ಟ್ಸು ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸು ಏನಾಗುತ್ತೆ ಅಂತಂದರೆ, ಈಗ ನಾವು ಥಿಯೇಟ್ರಲ್ಲಿ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಆ ಒಂದು ಸ್ಪಾಟಲ್ಲಿ ನಾವು ಅದನ್ನು ಅನುಭವಿಸ್ತೀವಿ. ಆ್ಯಕ್ಚುಲಿ ಆ ವಿಜುವಲ್ಸನ್ನು ನಾವು ಆ ಸ್ಪಾಟಲ್ಲಿ ಅನುಭವಿಸ್ತೀವಿ, ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಮತ್ತು ನಾವು ಅದೇ ಥರ ನಾವು ವಿಜುವಲ್ ಆರ್ಟ್ಸಿಗೆ ಬಂದಾಗ ಏನಾಗ್ಬಿಡುತ್ತೆ, ವಿಜುವಲ್ ಆರ್ಟ್ಸಲ್ಲಿ ನಾವು ಎನಿ ಟೈಮ್ ಯು ಕ್ಯಾನ್ ವಿಜುವಲೈಸ್ ಅದನ್ನು ಅನುಭವಿಸ್ಬೋದು ನಾವು. ಯಾಕಂದರೆ ನಮಗೆ ಎನಿ ಟೈಮ್ ನಮಗೆ ವಿಜುವಲ್ ಗೋಡೆ ಮೇಲೆ ಇರುತ್ತೆ. ಸೊ ನಾವು ಅದನ್ನು ಎನಿ ಟೈಮ್ ನೋಡಿದಾಗ ನಮಗೆ ಆ ಒಂದು ವಿಜುವಲ್ಸಲ್ಲಿ ನಾವು ಎಲಿಮೆಂಟ್ಸ್ನ ನೋಡಿ ನಾವು ಪ್ರತಿ ಮೂಮೆಂಟು ಪ್ರತಿ ಕ್ಷಣಗಳಲ್ಲೂ ನಮಗೆ ಅದು ಬೇರೆ ಬೇರೆ ಭಾವಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಆ ಒಂದು ಅನುಭವನ ಕೊಡುತ್ತೆ. ಸೊ ಅದೇ ಥರ ನಾವು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಲ್ಲಿ ಏನಾಗ್ಬಿಡುತ್ತೆ, ನಮಗೆ ಆ ಸ್ಪಾಟಲ್ಲಿ ಆ ಮೂಮೆಂಟ್ ಏನು ನಡೆಯುತ್ತೆ ಅದನ್ನು ನಾವು ಅನುಭವಿಸ್ಬೇಕಷ್ಟೆ. ಸೊ ಆ ಒಂದು ಡಿಫ್ರೆನ್ಸಿಯೇಷನ್ ಇರುತ್ತೆ. ಅಂದರೆ ನಾವು ವಿಜುವಲ್ ಆರ್ಟ್ಸ್ ಅಂತಂದರೆ ಇವಾಗ ಮನೆಯಲ್ಲಿ ಒಂದು ಚಿತ್ರನ ಹಾಕ್ಕೊಂಡ್ರೆ ಪ್ರತಿದಿನ ನೋಡ್ತಿರ್ಬೋದು. ಖಂಡಿತ. ಇವಾಗ ವಿಡಿಯೋ ನೋಡಬೇಕು ಅಥವಾ ರೆಕಾರ್ಡೆಡ್ ವಿಡಿಯೋ ಅಥವಾ ಲೈವ್ ಸೆಷನ್ಗೆ ಹೋಗಿ ನೋಡಬೇಕು ಅಂತಂದರೆ ನಾವು ಟೈಮ್ ಫ್ರೀ ಮಾಡ್ಕೋಬೇಕು, ಯಾವಲ್ಲ ಅದನ್ನು ಅನುಭವಿಸೋಕ್ಕಾಗಲ್ಲ ಆಲ್ ದ ಟೈಮ್. ಎಸ್. ಇವಾಗ ಫೋಟೋನೇ ಇದ್ದರೆ ನಮ್ಮ ಮನೆಯಲ್ಲಿ ವಿಜುವಲ್ ಆರ್ಟ್ ನೀವು ಹೇಳೋ ಥರ, ಸೊ ಅಫ್ಕೋರ್ಸ್ ಅದು ನೋಡಿದಾಗೆಲ್ಲ ಒಂದು ಫೀಲಿಂಗ್, ಒಂದು ವೈಬ್ ಬಂದು ಹೋಗುತ್ತೆ ನಮಗೆ ಅಲ್ಲ? ಹೌದು. ಈ ಆರ್ಟಿಸ್ಟ್ ಫೀಲ್ಡ್ನಲ್ಲಿ ಯಾರಾದರೂ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಇದ್ದಾರಾ ಸರ್? ಇನ್ಸ್ಪೈರೇಷನ್ ಅಂತಂದರೆ ನನಗೆ ಓಲ್ಡ್ ಮಾಸ್ಟರಲ್ಲಿ ಸುಮಾರು ಜನ ಇದ್ದಾರೆ, ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಇದ್ದಾರೆ. ಮತ್ತು ಕಾಂಟೆಂಪ್ರರಿಯಲ್ಲೂ ಕೂಡ ಇದ್ದಾರೆ, ಸಮಕಾಲೀನ ಕಲೆಯಲ್ಲೂ ಇದ್ದಾರೆ. ಬಟ್ ಇನ್ಸ್ಪೈರ್ ಅನ್ನೋದಕ್ಕಿಂತ ದ ವೇ ಅವರು ಏನು ಮಾಡ್ತಾ ಇದ್ದಾರೆ, ಏನು ಸಬ್ಜೆಕ್ಟ್ ತಗೊಳ್ತಾರೆ, ಯಾವ ಥರ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೆ. ನನ್ನನ್ನು ನಾನು ನೋಡ್ಕೊಳ್ಳೋದಾದರೆ ನಾನು ಏನು ಸಬ್ಜೆಕ್ಟ್ ಮಾಡ್ಬೋದು ಅಥವಾ ಯಾವ ಸಬ್ಜೆಕ್ಟನ್ನು ನಾನು ಪಿಕ್ ಮಾಡ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಯೂಶ್ವಲಿ ನಾನು ಏನಂತಂದರೆ ನನ್ನ ಸಬ್ಜೆಕ್ಟ್ಗಳನ್ನ ನಾನು ಥಿಂಕ್ ಮಾಡೋದು ನನ್ನ ಸರೌಂಡಿಂಗ್ ಏನು ಆಗ್ತಾ ಇರುತ್ತೆ ಮತ್ತು ನನಗೇನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಅದನ್ನೇ ನಾನು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನನ್ನ ವರ್ಕ್ ಸೀರೀಸ್ ನೀವು ನೋಡ್ಬೋದು. ನಾನು ನೋಡಿದ್ದೀನಿ ನಿಮ್ಮ ವರ್ಕ್. ನಾನು ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ನೀವು ಅದರಲ್ಲಿ ತೋರಿಸಿರ್ತಕ್ಕಂಥ ವಿಚಾರಗಳು ಡ್ರಾಯಿಂಗ್ ಮುಖಾಂತರ ನನಗನ್ಸಿದ್ದು, ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಏನೇನು ಸಿಚುಯೇಷನ್ಸ್ನ ಫೇಸ್ ಮಾಡ್ತಾನೆ, ಮೇಜರಾಗಿ ನಾನು ಅಬ್ಸರ್ವ್ ಮಾಡಿದ್ದು ಅವನಿಗೆ ಮೆಂಟಲಿ ಯಾವ್ಯಾವ ಥರ ಸಿಚುಯೇಷನ್ಸ್ ಅವನು ಫೇಸ್ ಮಾಡ್ತಾನೆ, ಜೊತೆಗೆ ಸಾಂಸಾರಿಕವಾಗಿ ಯಾವ್ಯಾವ ರೀತಿ ಸಿಚುಯೇಷನ್ಸ್ ಅವನು ಫೇಸ್ ಮಾಡಿದೆ ಅನ್ನೋದನ್ನು ಭಾಳಷ್ಟು ಕಡೆ ಪೋರ್ಟ್ರೇಟ್ ಮಾಡಿದ್ದೀರ. ಹೌದು ಅಲ್ವಾ? ಎಲ್ಲ ಕಡೆ ನಾನು ನೋಡಿದಾಗ ಇನ್ನೊಂದು ವಿಚಾರ ಏನಂತಂದರೆ, ನಿಮ್ಮ ಒಂದು ಫೋಟೋನೇ ಎಲ್ಲ ಕಡೆ ನೀವು ಡ್ರಾಯಿಂಗ್ ಮಾಡಿ ಅದರ ಮುಖಾಂತರ ನೀವು ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಸೊ ಅದರಲ್ಲಿ ಮ್ಯಾನ್ ಆಫ್ ಮೆನಿ ಮೂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಯಿಂಗ್ ನೀವು ಮಾಡಿದ್ದೀರಲ್ಲ, ಅದರಲ್ಲಿ ನಿಮ್ಮದೇ ಒಂದು ಇಮೇಜ್ನ ಭಾಳಷ್ಟು ಕಡೆ ಭಾಳ ಮೂಡ್ಸಲ್ಲಿ ನೀವು ತೋರಿಸಿದ್ದೀರ. ಅದನ್ನು ಒಂದು ಕಡೆ ಆ್ಯಂಗರಲ್ಲಿರೋದು, ಒಂದು ಕಡೆ ಪ್ರೀತಿನಲ್ಲಿರೋದು, ಒಂದು ಕಡೆ ಸಿಟ್ಟಲ್ಲಿರೋದು, ಇನ್ನೊಂದು ಕಡೆ ಏನೋ ಒಂದು ಕನ್ಫ್ಯೂಷನಲ್ಲಿರೋದು, ಆ ಥರ ನೀವು ಪೋರ್ಟ್ರೇ ಮಾಡಿದ್ದೀರ. ಹೌ ಇಸ್ ಇಟ್ ಪಾಸಿಬಲ್ ಅಂತ ಒಬ್ಬ ವ್ಯಕ್ತಿಗೆ? ಸರ್, ಆ್ಯಕ್ಚುಲಿ ಬೇಸಿಕಲಿ ನನಗೆ ಥಿಯೇಟ್ರ್ ಸ್ವಲ್ಪ ಕನೆಕ್ಟ್ ಇರೋದ್ರಿಂದ ನನಗೆ ನಾನೇ ಆ್ಯಕ್ಟ್ ಮಾಡಿಕೊಂಡು ನನಗೆ ನಾನೇ ಏನು ಎಕ್ಸ್ಪ್ರೆಷನ್ಸ್ ಬೇಕೋ ಅದನ್ನೆಲ್ಲ ನಾನು ತೊಗೊಳಕ್ಕೆ ಈಸಿ ಆಗುತ್ತೆ ಒಂದು. ಬಟ್ ನಾನು ಆವತ್ತಿನ ದಿನ ನಾನು ಏನಾದರೂ ಯೋಚನೆ ಮಾಡಿದರೆ, ನನಗೆ ಈ ಸಬ್ಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು 2007 ಇದಕ್ಕೆ ಹೋಗ್ತೀನಿ, ಇಲ್ಲಿ ಮಾರ್ಕೆಟ್ಗೆ ಹೋಗ್ತೀನಿ ಬುಕ್ಕನ್ನು ಪರ್ಚೇಸ್ ಮಾಡಲಿಕ್ಕೆ. ನಾನು ಹುಡುಕ್ತಾ ಇದ್ದೀನಿ ಬುಕ್ಕನ್ನು, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ನನ್ನೊಳಗೆ ನಾನೇ ಹೆಂಗೆ ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂತಂದರೆ, ಓಕೆ ನಾನು ಒಬ್ಬನೇ ಎಷ್ಟೊಂದು ಹುಡ್ಕೊಳ್ಳೋರು ಬುಕ್ಕನ್ನು, ನನ್ನದೇ ಕ್ಯಾರೆಕ್ಟರ್ ಮಲ್ಟಿ ಕ್ಯಾರೆಕ್ಟರ್ ಆದರೆ ನಾನು ಎಷ್ಟು ಬೇಕಾದರೂ ಹುಡುಕ್ಬೋದಲ್ವ, ಅಥವಾ ಸಿಕ್ಬಿಡ್ಬೋದೇನೋ ಇಮಿಡಿಯೇಟಾಗಿ ಅನ್ನೋ ಒಂದು ಏನೇನೋ ಕ್ವಶನ್ಸ್ ಹುಡ್ಕೊಳ್ತಾ ಹೋಯ್ತು ನನಗೆ ಮೈಂಡಲ್ಲಿ. ಓಕೆ, ಆವಾಗ ಅನಿಸಿದ್ದು ನನಗೇನಂತಂದರೆ, ಓಕೆ ಇದು ಚೆನ್ನಾಗಿದೆ ಅಲ್ವಾ ಅಂತ ಸ್ಟ್ರೈಕ್ ಆಯ್ತು ನನಗೆ. ಓಕೆ, ಈ ಸಬ್ಜೆಕ್ಟನ್ನು ಯಾಕೆ ಪಿಕ್ ಮಾಡಬಾರ್ದು ನಾನು ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಬ್ಜೆಕ್ಟು. ನಾನು ಇಮಿಡಿಯೇಟಾಗಿ ನಾನು ಮನೆಗೆ ಬಂದಮೇಲೆ ಆ ಒಂದು ಎಕ್ಸ್ಪ್ರೆಷನ್ನ ಆ್ಯಡ್ ಆನ್ ಮಾಡಿಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈ ಥರ ನಾನು ಮಾಡ್ಬೋದು ಹಾಗೆ ಹೇಗೆ ಅಂತ. ಸೊ 2012 ಏನಾಯಿತು ಅಂತಂದರೆ,
ಒಂದು ಫೈವ್ ಫಾರ್ ದ ಫ್ಯೂಚರ್ ಆರ್ಟಿಸ್ಟ್ ಅಂತೇಳಿ ಒಂದು ಅವಾರ್ಡ್ ಕೊಡ್ತಾರೆ ಇಲ್ಲಿ ಡೆಲ್ಲಿಯಲ್ಲಿ. ಬಿಫೋರ್ 12 ನಾನೇನು ಮಾಡಿದ್ದೆ, ಐ ವಾಸ್ ಪ್ರಾಕ್ಟೀಸಿಂಗ್ ಆ್ಯಕ್ಚುಲಿ ಆರ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಒಂದು ಕಡೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಅಪ್ಪಂಗೆ ಬೇರೆ ಒಂದು ನೀ ರೀಪ್ಲೇಸ್ಮೆಂಟ್ ಆಯಿತು, ನಮ್ಮ ತಂದೆಗೆ ಕಂಪ್ಲೀಟ್ ನೀ ರೀಪ್ಲೇಸ್ಮೆಂಟ್ ಆಯಿತು. ಅವಾಗ ಅವ್ರದ್ದು ಒಂದು ಸ್ವಲ್ಪ ನನಗೆ ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ಸ್ವಲ್ಪ ಸಂಸಾರ ಅಂದರೆ ಈ ಪೇರೆಂಟ್ಸ್ನ ನೋಡ್ಕೊಳ್ಳೇಬೇಕು ನಾವು ಖಂಡಿತವಾಗ್ಲೂ. ನಾವು ನಮ್ಮ ಕೆಲಸಗಳ ಮಧ್ಯೆ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಅದ್ರ ಜೊತೆಲಿ ನಮ್ಮ ತಂದೆ ನನಗೂ ಕಂಪ್ನಿ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಹೇಗೆ ಅಂತಂದರೆ ಅವ್ರಿಗೂ ನಿದ್ದೆ ಬರ್ತಾ ಇರಲಿಲ್ಲ ನೈಟು. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಬಂದಮೇಲೂ ಕೂಡ ನನ್ನ ಜೊತೆಗೆ ಅವರು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋರು, ನಾನು ವರ್ಕ್ ಮಾಡ್ತಾ ಇದ್ದೆ ಅದನ್ನು ನೋಡೋರು, ಅದಕ್ಕೆ ಇನ್ನೇನೋ ಕಮೆಂಟ್ ಹೊಡೆಯೋರು ಅವರು ಕೂಡ. ಸೊ ಹಿಂಗೆ ವರ್ಕು ಆಯಿತು ಸರ್. ಒಂದು 12 ಏನಾಗೋಯ್ತು, ಒಂದಿಷ್ಟು ಬಾಡಿ ಆಫ್ ವರ್ಕು ನನ್ನ ಹತ್ರ ಇತ್ತು. ನನಗೆ ಯೋಗೀಶ್ ಪಿ ನಾಯಕ್ ಅಂತ ನನ್ನ ಕ್ಲಾಸ್ಮೇಟೇ, ಅವನ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಅವರು ಕೂಡ ಆರ್ಟಿಸ್ಟೇ, ಮಾತಾಡ್ತಿರ್ಬೇಕಾದ್ರೆ ಈ ಥರ ಇನ್ಫಾರ್ಮ್ ಮಾಡಿದೆ ನನಗೆ, ಈ ಥರ ಇದೆ ಕಣೋ, ನೋಡೋ ನೀನು ಅಪ್ಲೈ ಮಾಡೋದಾದ್ರೆ ನೋಡೋ ಹಾಗೆ ಹೀಗೆ ಅಂತ. ಅದು ಸೆಕೆಂಡ್ ಎಡಿಷನ್ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು, ನೋಡೋ ಹಾಗೆ. ನಾನು ಅಪ್ಲೈ ಮಾಡಿದೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಒಂದು 600+ ಅಪ್ಲಿಕೇಶನ್ಸ್ ಹೋಗುತ್ತೆ ಅದಕ್ಕೆ. ಇವಾಗ ಅದು ಇನ್ನೂ ಜಾಸ್ತಿ ಆಗಿದೆ ಬಿಡಿ. ಅಲ್ಲಿ ಏನಾಯ್ತು ಸರ್, ನಾನು ಸುಮ್ಮನೆ ಅಪ್ಲೈ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಆ 5 ಆರ್ಟಿಸ್ಟಲ್ಲಿ ನಾನು ಒಬ್ಬ ಆಗಿದ್ದೆ ಅದರಲ್ಲಿ. ಇಂಡಿಯಾದಲ್ಲಿ ಟಾಪ್ 5ಅಲ್ಲಿ ನಾನು ಆಗಿದ್ದೆ ಆ ಮೂಮೆಂಟ್ಗೆ, ಆ ಟೈಮಲ್ಲಿ. ವಾವ್. ಸೊ ನನಗೇನಾಯಿತು ಅಂತಂದರೆ, ಆವಾಗ ನನಗೆ ತುಂಬ ಒಂದು ಬಿಲೀಫ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಐ ಕ್ಯಾನ್ ಡೂ ಸಮಥಿಂಗ್, ಏನೋ ಪೇಂಟಿಂಗಲ್ಲಿ ಏನೋ ಮಾಡ್ಬೋದು ನಾನು ಅಂತ. ನನಗೆ ಇನ್ನೂ ಅದು ಕಾನ್ಫಿಡೆಂಟ್ ರೈಸ್ ಆಗ್ತಾ ಹೋಯಿತು. ಸೊ ಹೋದೆ, ಈವೆಂಟ್ಗೆ ಹೋದೆ, ಅಟೆಂಡ್ ಆದೆ, ಬಂದೆ. ಈವೆಂಟ್ ಅಟೆಂಡ್ ಆಗಿ ನನಗೆ ಇನ್ನೂ ಓಪನ್ ಅಪ್ ಆಗಿದ್ದೇನಂತಂದರೆ, ಆ ಒಂದು ಪ್ರೊಫೆಷನಲಿಸಮ್ ಯಾವ ಥರ ಇರುತ್ತೆ, ನಾವು ಯಾವ ಥರ ವರ್ಕನ್ನು ಪ್ರೆಸೆಂಟ್ ಮಾಡಬೇಕು. ಒನ್ ಆಫ್ ದ ಲೀಡಿಂಗ್ ಗ್ಯಾಲರಿ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಗ್ಯಾಲರಿ ಇನ್ ದಿ ಇಂಡಿಯಾ, ನೇಚರ್ ಮೋಟ್ ಅಂತ. ಅಲ್ಲಿ ನನ್ನ ವರ್ಕು ಡಿಸ್ಪ್ಲೇ ಆಗುತ್ತೆ. ಹೋಟೆಲ್ ಓಬಿರಾಯ್ ಅಂತ ಗುರ್ಗಾಂವಲ್ಲಿದೆ. ಅದೇ ಸ್ಪೇಸಲ್ಲಿ ಇದು ಯಾವುದು ನೇಚರ್ ಮೋಟ್ ಅಂತ ಗ್ಯಾಲರಿ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಡಿಸ್ಪ್ಲೇ ಆಗಿದ್ದ ವರ್ಕೆಲ್ಲ ಹೋಗುತ್ತೆ, ಸೇಲ್ ಆಗುತ್ತೆ, ಸೋಲ್ಡ್ ಆಗುತ್ತೆ. ಸೊ ನನಗೆ ಕಾನ್ಫಿಡೆಂಟ್ ಹೆಂಗೆ ರೇಸ್ ಆಗ್ತಾ ಹೋಯಿತು ಅಂತಂದರೆ, ಓಕೆ ಸಿ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್, ಅದರಿಂದ ನೀವೇನೋ ಗೇನ್ ಬರ್ತಾ ಇದೆ ಅಂತಂದಾಗ ನೀವಿನ್ನೂ ಫೋಕಸ್ ಮಾಡ್ತೀರ ವರ್ಕಲ್ಲಿ. ರಿಸಲ್ಟ್ಸ್ ಬೇಕು. ಬಟ್ ಹಾಗೆ ಇದರಲ್ಲಿ ಏನಂತಂದರೆ, ಪೇಂಟಿಂಗ್ ಸ್ವಲ್ಪ ಸ್ಲೋ ಪ್ರೋಸೆಸ್. ಇದು ಹೇಗಂತಂದರೆ, ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆ ಜೊತೆಗೆ ನಮ್ಮದು ಡೆಡಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಕನ್ನು ನಾನು ನಂಬಲ್ಲ. ಹೇಳ್ತಾರೆ, ಏನೋ ಲಕ್ ಇದ್ಬಿಡು ಹಾಗೆ ಹೀಗೆ. ಲಕ್ ಮ್ಯಾಟ್ರ್ ಆಗಲ್ಲ ಸರ್. ಲಕ್ ಇಲ್ಲಿ ವರ್ಕ್ ಆಗಲ್ಲ. ಯಾವುದೇ ವ್ಯಕ್ತಿ ನಾವು ತಗೊಂಡ್ರೂ ಕೂಡ ಎಷ್ಟು ಅವನ ಹಿಂದೆ ಎಷ್ಟು ಡೆಡಿಕೇಶನ್ಸ್ ಇರುತ್ತೆ, ಅಥವಾ ಅವ್ನು ಎಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡಿರ್ತಾನೆ ಟುವರ್ಡ್ಸ್ ಆ ಒಂದು ಅವನು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ, ಅದು ಅವನಿಗೆ ಗೊತ್ತಿರುತ್ತೆ. ನೀವು ಯಾರೇ ಡೆಫಿನೆಟ್ಲಿ ಇಲ್ಲಿ ಲಕ್ ಎಲ್ಲೂ ವರ್ಕ್ ಆಗಲ್ಲ. ಲಕ್ ಇಟ್ಕೊಂಡು ಹೋದವನು ಯಾವನು ತುಂಬ ದಿನ ಇರಲ್ಲ ಸರ್. ಅಂದರೆ ಅದು ತುಂಬ ದಿನ ಇರಲ್ಲ. ಯಾವಾಗ ಬಿದ್ದೋಗುತ್ತಂತೂ ಹೇಳೋಕ್ಕಾಗಲ್ಲ. ಫೌಂಡೇಶನ್ನೇ ಸ್ಟ್ರಾಂಗ್ ಇರಲ್ಲ. ಓಕೆ. ಸೊ ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಇರುತ್ತೆ, ಬಿಲ್ಡಿಂಗ್ ನೀವು ಹೆಂಗಾದರೂ ಕಟ್ಬೋದು ಆ್ಯಕ್ಚುಲಿ. ರೈಟ್. ಸೊ ಯಾವಾಗ ಕೊಲ್ಯಾಪ್ಸ್ ಆಗುತ್ತೆ ಹೇಳೋಕ್ಕಾಗಲ್ಲ, ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದರೆ. ಸೊ ಹಾಗೆ ನನಗೆ ಈ ಥರ ಆಯಿತು. ನನಗೆ ಆ ರಿಸಲ್ಟ್ ಮೇಲೆ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಪೇಂಟಿಂಗನ್ನು ನಾನು ಬಿಡಲೇಬಾರ್ದು ಅಂತ ಡಿಸೈಡ್ ಆಗಿ ಫೋಕಸ್ ಮಾಡ್ತಾ ಬಂದೆ. ಈ ಜರ್ನಿನಲ್ಲಿ ನಿಮಗೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅನ್ನೋ ಥರ ಒಂದು ಹೆಸರು ತಂದುಕೊಟ್ಟಂಥ ಒಂದು ಪೇಂಟಿಂಗ್ ಅಂದರೆ ಯಾವುದು? ದಿ ಸರ್ಚ್ ನೆವರ್ ಎಂಡ್ ಅಂತ. ನಾನು ಆಗಲೇ ಮೆನ್ಷನ್ ಮಾಡಿದೆ ನಿಮಗೆ ಬುಕ್ದು. ದಿ ಸರ್ಚ್ ನೆವರ್ ಎಂಡ್ ಅಂತ ಒಂದು ಸಬ್ಜೆಕ್ಟ್ ಮೇಲೆ ನಾನು ವರ್ಕ್ ಮಾಡಿದ್ದು. ಬುಕ್ಕನ್ನು ಹುಡುಕ್ತಾ ಇದ್ದಿದ್ದು ಆ ಒಂದು ಬುಕ್ ಸೆಲ್ಫಲ್ಲಿ. ಓಕೆ. ಆ ವರ್ಕು ಡಿಸ್ಪ್ಲೇ ಆಗಿದ್ದು ಹೋಟೆಲ್ ಓಬಿರಾಯ್ ನೇಚರ್ ಮೂಡ್ ಗ್ಯಾಲರಿಯಲ್ಲಿ. ಆ ವರ್ಕ್ ಸೋಲ್ಡ್ ಆಯಿತು. ಐ ಥಿಂಕ್ ಅದರಿಂದ ನನಗೆ ತುಂಬ ಅಂದರೆ ಹೆಸರು ಅನ್ನೋದಕ್ಕಿಂತ ರೆಕಗ್ನೇಷನ್ ತುಂಬ ಸಿಕ್ತು ಆ್ಯಕ್ಚುಲಿ ಆ ಟೈಮಲ್ಲಿ. ಸೊ ಆ ಸಬ್ಜೆಕ್ಟನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಅಂದರೆ ಆ ಒಂದು ಮಲ್ಟಿ ಕ್ಯಾರೆಕ್ಟರ್ನ ಒಂದು ಸಬ್ಜೆಕ್ಟನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಆ ವರ್ಕ್ ಮಾಡಿದ್ದೆ ನಾನು ಆಲ್ಮೋಸ್ಟ್ 2007-8 ಮಾಡಿದ್ದೆ ನಾನು ಆ ವರ್ಕು.
ಇವಾಗ ಈ ಥರದ್ದು ಯಾವುದೇ ಒಂದು ಪೇಂಟಿಂಗ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಯಾವ ಥರ ಅನಲೈಸ್ ಮಾಡ್ತೀರಾ? ಆನಂತರ ಒಂದು ಪೇಂಟಿಂಗ್ ಮಾಡಬೇಕು ಅಂದರೆ ಸಮ್‌ಟೈಮ್ಸ್ 10 ಡೇಸ್ ಆಗ್ಬೋದು, 15 ಡೇಸು, 30 ಡೇಸ್‌ವರೆಗೂ ಒಂದೊಂದು ಪೇಂಟಿಂಗ್‌ನ ಮಾಡ್ತಾರೆ. ಕೆಲವ್ರು 6 ಮಂತ್ಸ್‌ವರೆಗೂ ಮಾಡಿರೋರು ಇದ್ದಾರೆ. ಸೊ, ಆ ಇಮ್ಯಾಜಿನೇಷನ್, ಆ ವಿಜುವಲೈಸೇಷನ್ ಮತ್ತು ಒಂದು ಕಲ್ಪನೆ ಇದೆಯಲ್ಲ, ಅದನ್ನು ಆ ಡ್ಯೂರೇಷನ್‌ವರೆಗೂ ಯಾವ ಥರ ಕ್ಯಾರಿ ಮಾಡ್ತೀರಾ ನೀವು ಅಂತ? ಗುಡ್ ಕ್ವೆಶ್ಚನ್ ಸರ್ ಆ್ಯಕ್ಚುಲಿ. ಹ್ಮ್. ಸೊ ಏನಾಗುತ್ತೆ, ಈಗ ಮಲ್ಟಿ ವರ್ಕ್ ಮಾಡ್ತಿರೋದ್ರಿಂದ ಹ್ಮ್. ಒಂದು ಆವಾಗ ನಾನು ಅಂದರೆ ಲೈಕ್ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ಮತ್ತು ಈ ಕಡೆ ಮನೆಯಲ್ಲಿ ಫ್ಯಾಮಿಲಿನೂ ಮೇಂಟೈನ್ ಮಾಡಿಕೊಂಡು ಹ್ಮ್. ಈ ಕಡೆ ನಮ್ಮ ವರ್ಕ್ನು ಫೋಕಸ್ ಮಾಡೋದು ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಹ್ಮ್. ಯಾವಾಗ ನಮಗೆ ಇನ್ನೊಂದು ಮೂಡಿಂದ ನಾವು ಅದು ಫಾರ್ ಎಕ್ಸಾಂಪಲ್ ನಾವೀಗ ಬಟನ್ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ತೀವಿ, ಹ್ಮ್. ಆನ್ ಆ್ಯಂಡ್ ಆಫ್. ಸೊ ಹಾಗೆ ನಾವೆಲ್ಲೋ ವರ್ಕಿಗೆ ಹೋದ್ವಿ ಅಂದರೆ ಆ ಬಟನ್ ಅದು ಆನ್ ಆಗಿರ್ಬೇಕು ಅಲ್ಲಿ. ಕರೆಕ್ಟ್. ನಾವು ವಾಪಸ್ ನಾವು ಸ್ಟುಡಿಯೋಗೆ ಬಂದ್ವಿ ಅಂತಂದರೆ ಇಲ್ಲಿ ಏನು ನಾವು ಅಂದ್ಕೊಂಡಿರ್ತೀವಿ, ಏನು ಸ್ಟುಡಿಯೋದು ಏನು ಎನ್ವೈರ್ಮೆಂಟ್ ಇರುತ್ತೆ ಅಥವಾ ಏನು ಸಬ್ಜೆಕ್ಟ್ ನಾನು ವರ್ಕ್ ಮಾಡ್ತಾ ಇರ್ತೀನಿ, ಹ್ಮ್. ಆ ಬಟನ್ನ ಆನ್ ಮಾಡ್ಕೋಬೇಕು. ಅಂದರೆ ನಾನು ಜಸ್ಟ್ ಸುಮ್ಮನೆ ಅದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಹ್ಮ್. ಸೊ ಆನ್ ಆ್ಯಂಡ್ ಆಫ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ನಮಗೆ, ಆ ಒಂದು ಎನ್ವೈರ್ಮೆಂಟ್ ನಾವು ಅದು ರೋಟೀನ್ ಆಗಬೇಕಷ್ಟೇ. ಹ್ಮ್. ನಿಮಗೆ ಆ ಒಂದು ಮ್ಯಾನೇಜ್ ಮಾಡೋ ಒಂದು ಕೆಪಾಸಿಟಿ ಅಥವಾ ಒಂದು ಆ್ಯಟಿಟ್ಯೂಡ್ ಬಂದಾಗ ಡೆಫಿನೆಟ್ಲಿ ವಿಲ್ ಮ್ಯಾನೇಜ್ ಮಲ್ಟಿ ವರ್ಕನ್ನು. ಸೊ ನನಗೆ ಅದೇನು ಕಷ್ಟ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಹ್ಮ್. ಈಗ ಯಾವುದೋ ಒಂದು ವರ್ಕ್ ನನಗೆ ಇವತ್ತೇನೋ ಒಂದು ಪಾರ್ಟ್ ಮಾಡ್ತಾ ಇರ್ತೀನಿ, ಇನ್ನೇನೋ ಒಂದು ಜಾಗ ನಾನು ಡೀಟೇಲಿಂಗ್ ವರ್ಕ್ ಮಾಡ್ತಾ ಇರ್ತೀನಿ. ಯೂಶಲಿ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಬ್ಯಾಕ್ಗ್ರೌಂಡಿಂದ ನಾನು ಫ್ರಂಟಿಗೆ ವರ್ಕ್ ಮಾಡ್ಕೊಂಡು ಬರೋದು. ಹ್ಮ್. ಓಕೆ, ನನ್ನ ಹ್ಮ್. ವರ್ಕ್ಗಳಲ್ಲಿ ಹ್ಮ್. ಹ್ಮ್. ಬ್ಯಾಕ್ಗ್ರೌಂಡಿಂದ ಫ್ರಂಟಿಗೆ ಬರ್ತೀನಿ. ಓಕೆ. ಸೊ ಈಗ ನಾನು ಯೂಸ್ ಮಾಡೋ ಮೀಡಿಯಾ ಏನಿದೆ ಆ್ಯಕ್ರಿಲಿಕ್ ಕಲರ್ ಆ್ಯಕ್ಚುಲಿ ಹ್ಮ್. ಮೇಜರಾಗಿ. ಆ್ಯಕ್ರಿಲಿಕ್ ಕಲರ್ ನಿಮಗೆ ಹಾರ್ಡ್ಲಿ 5 ಮಿನಿಟ್ಸ್, ನಿಮಗೆ 5-10 ಮಿನಿಟ್ಸ್ ನಿಮಗೆ ಟೈಮ್ ಕೊಡುತ್ತೆ ಅಷ್ಟೇ ಡ್ರೈ ಆಗೋದಕ್ಕೆ. ಓಪೇಕ್ ಮಾಡ್ಬೋದು, ಹ್ಮ್. ಅದ್ರ ಮೇಲೆ ನೀವು ಆ್ಯಡ್ ಆನ್ ಮಾಡ್ತಾ ಹೋಗ್ಬೋದು ಹೊರತು ಹಾ. ಟ್ರಾನ್ಸ್ಪರೆಂಟ್ ಇದು ಸಿಗಲ್ಲ ನಿಮಗೆ. ಹ್ಮ್. ಬಟ್ ಆಯಿಲಲ್ಲಿ ಹಂಗಾಗಲ್ಲ. ಆಯಿಲ್ ಕಲರ್ ನಿಮಗೆ ಟೈಮ್ ತೊಗೊಳುತ್ತೆ, ಅದರದ್ದೇ ಆದಂಥ ಒಂದು ಟೈಮ್ ತೊಗೊಳುತ್ತೆ ಡ್ರೈ ಆಗೋದಕ್ಕೆ. ಸೊ ಹಂಗಾಗಿ ನಾನು ಈ ಥರ ನನ್ನ ಒಂದು ಲೈಫ್ ರೂಟೀನ್ ಇರೋದ್ರಿಂದ ಹ್ಮ್. ನಾನು ಆ್ಯಕ್ರಿಲಿಕ್ಕನ್ನು ನಾನು ಚೂಸ್ ಮಾಡಿ ಅದರಲ್ಲೇ ಮೇಜರಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಓಕೆ. ನನಗೆ ಅದೇನು ಚಾಲೆಂಜ್ ಅನಿಸಲ್ಲ. ಅಂದರೆ ಇವತ್ತಿನ ಯಾವುದೋ ಒಂದು ಭಾಗನ ವರ್ಕ್ ಮಾಡಿರ್ತೀನಿ, ನೆಕ್ಸ್ಟ್ ಡೇ ಗ್ಯಾಪ್ ಕೊಟ್ಕೊಂಡು ಮತ್ತೆ ನಾನು ಕುತ್ಕೋಬೇಕಾ ವರ್ಕಿಗೆ, ಮತ್ತೆ ಕೂತ್ಕೊಳ್ತೀನಿ. ಹ್ಮ್. ಯೂಶಲಿ ನಾನು ನೈಟ್ ಹೊತ್ತು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಕ್ಚುಲಿ, ಓಕೆ. ಆಫ್ಟರ್ 10 to 2 o'clock 3 o'clock. ಹ್ಮ್. ಯಾಕಂದರೆ ಪೀಸ್ಫುಲ್ ಆಗಿರುತ್ತೆ, ಜೊತೆಗೆ ಜಾಸ್ತಿ ವರ್ಕ್ ಆಗುತ್ತೆ ಆವಾಗ. ಹ್ಮ್. ಪೀಸ್ಫುಲ್ಲಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಚೆನ್ನಾಗಿ ತಲೆ ಓಡಿಸ್ಬೋದು. ಖಂಡಿತ ಅಲ್ವಾ? ಖಂಡಿತ ಹ್ಮ್. ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಹ್ಮ್. ಸೊ ಹ್ಮ್. ನೈಟು ನನಗೆ ಇಷ್ಟ ಆಗುತ್ತೆ ವರ್ಕ್ ಮಾಡ್ಲಿಕ್ಕೆ ಆ್ಯಕ್ಚುಲಿ. ಸೊ ಇನ್ನೊಂದು ಕ್ವೆಶ್ಚನ್ ಏನಂತಾರೆ, ಒಬ್ಬರು ಆರ್ಟಿಸ್ಟ್ಗೆ ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ ಅನ್ನೋದ್ರ ಒಂದು ಇಂಪಾರ್ಟೆನ್ಸ್ ಏನು ಅಂತ ನನ್ನ ಕ್ವೆಶ್ಚನ್. ಸರ್ ಇಂಪಾರ್ಟೆನ್ಸು ಏನು ಗೊತ್ತಾ ಸರ್, ಆ್ಯಕ್ಚುಲಿ ಈಗ ಹ್ಮ್. ಫೀಲ್ಡಲ್ಲಿದ್ದಾರೆ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಕಾಲ್ಪನಿಕದಲ್ಲಿ ವರ್ಕ್ ಮಾಡ್ತಾರೆ, ಹ್ಮ್. ಇಲ್ಲ ಅಂತಲ್ಲ. ಸೊ ಒಬ್ಬೊಬ್ಬ ಆರ್ಟಿಸ್ಟ್ ಏನಾಗುತ್ತೆ ಅಂದರೆ, ಈಗ ಒಂದೇನೋ ಒಂದು ಕತೆ ಅಂದ್ಕೊಳ್ಳಿ, ಆ ಕತೆ ನಮ್ಮ ಮೈಂಡಿಗೆ ಬಂದಿರುತ್ತೆ ಅಥವಾ ಯಾವುದೋ ಒಬ್ಬ ಆರ್ಟಿಸ್ಟ್ಗೆ ಬಂದಿರುತ್ತೆ ಅಂತಂದರೆ ಹ್ಮ್. ಅದನ್ನು ಅವನೇ ರೀತಿಯಲ್ಲಿ ಅವನು ಅದನ್ನು ವಿಜುವಲೈಸ್ ಮಾಡಿ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಹ್ಮ್. ಪೋರ್ಟ್ರೇ ಮಾಡ್ತಾನೆ ಕೂಡ. ಸೊ ಸಮ್ ಟೈಮ್ ಏನಾಗ್ಬಿಡುತ್ತೆ, ಅವ್ನು ಪೋರ್ಟ್ರೇ ಮಾಡಿರೋ ವಿಜುವಲ್ಸ್ ಬೇರೆ ಇನ್ನೇನೋ ಹೇಳಕ್ಕೆ ಹೋಗ್ತಾ ಇರುತ್ತೆ, ಹಾ. ಅವ್ನು ಅನ್ಕೊಂಡಿದ್ದನ್ನು ಅಚೀವ್ ಮಾಡೋಕ್ಕಾಗಿರಲ್ಲ, ಓಕೆ. ಲ್ಯಾಕ್ ಆಗುತ್ತೆ. ಹ್ಮ್. ಅವಾಗ ಏನಂತಂದರೆ ಅದು ಅಲ್ಲಿ ಅವ್ನು ಫೇಲ್ ಆದ ಅಂತ ಹ್ಮ್. ಅಂದ್ಕೊಂಡಿರೋ ಸಬ್ಜೆಕ್ಟನ್ನು ನಾನು ಕರೆಕ್ಟಾಗಿ ಕನ್ವಿನ್ಸ್ ಮಾಡಿದಾಗ ಹ್ಮ್. ಅವ್ನು ಎಲ್ಲೋ ರೀಚ್ ಆದ ಅನ್ನೋದು ಬರುತ್ತೆ. ಕರೆಕ್ಟ್. ಓಕೆ, ಆರ್ಟ್ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಎಸ್. ಈಗ ನನಗೇನೋ ಒಂದು ಸ್ಟೋರಿ ನಾನು ನರೇಟ್ ಮಾಡ್ಕೊಂಡು ಹೋಗಿರ್ತೀನಿ ಮೈಂಡಲ್ಲಿ. ಓಕೆ, ಇದನ್ನು ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಎಲ್ಲೋ ಏನೋ. ನಾನು ಯೂಶಲಿ ಏನಂತಂದರೆ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ವಕ್ರವಾಗಿ ನೋಡೋದೇ ಜಾಸ್ತಿ ಆ್ಯಕ್ಚುಲಿ. ವಕ್ರವಾಗಿ ನೋಡೋದು ಅಂತಂದರೆ ಎಲ್ಲರೂ ನೋಡೋ ಥರ ನೀನು ಪ್ರಪಂಚ ನೋಡಬಾರ್ದು. ಓಕೆ. ನೀನು ಇನ್ನೇನೋ ನೋಡಿದಾಗ, ಬೇರೆ ದೃಷ್ಟಿಕೋನದಲ್ಲಿ ಪ್ರಪಂಚ ನೋಡಿದಾಗ ನಿನ್ಗೆ ಇನ್ನೇನೋ ಸಿಗುತ್ತೆ ಅಲ್ಲಿಂದ. ಸೊ ಅಲ್ಲಿಂದ ನೀನು ಪಿಕ್ ಮಾಡೋಕ್ಕೆ ಇನ್ನೇನೋ ಸಿಗುತ್ತೆ. ಸೊ ಅವಾಗಲೇ ನಿನಗೆ ಏನೋ ಈ ನಿನ್ನ ಒಂದು ವರ್ಕಿಗೊಂದು ನಿನ್ನದೇ ಆದಂಥ ಒಂದು ಕಾಲ್ಪನಿಕ ಐಡಿಯಾಸ್ ಕೊಡ್ಬೋದು. ಸೊ ನಿನ್ನದೇ ಆದಂಥ ಒಂದು ರೀತಿಯಲ್ಲಿ ನೀನು ಪ್ರೊಜೆಕ್ಟ್ ಮಾಡ್ಬೋದು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀನು ಅಂದರೆ ಈಗ ಆ್ಯಸ್ ಎನ್ ಆರ್ಟಿಸ್ಟು ನಾವು ಪ್ರಪಂಚದಲ್ಲಿ ಹೆಂಗಂದರೆ ನಾವು ವಕ್ರವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಅಲ್ಲಿಂದ ನಾವು ತುಂಬ ಸಬ್ಜೆಕ್ಟ್ ನಾವು ಗೇನ್ ಮಾಡ್ಬೋದು, ಅಲ್ಲಿಂದ ತುಂಬ ಸಬ್ಜೆಕ್ಟನ್ನು ನಾವು ತೊಗೋಬೋದು. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು.
ಈ ಕಾರ್ಡ್ ಪುಲ್ಲಿಂಗ್ದು ಒಂದು ವರ್ಕ್ ಮಾಡಿದ್ದೆ ನಾನು. ಜರ್ನಿ ವಿತೌಟ್ ಡೆಸ್ಟಿನಿ ಅಂತೇಳಿ ಲಾಕ್ಡೌನ್ ಟೈಮಲ್ಲಿ ಮಾಡಿದ ವರ್ಕ್ ಅದು. ಈ ವೆಜಿಟೇಬಲ್ ವೆಂಡರ್ಸ್ ಮೇಲೆ ವರ್ಕ್ ಮಾಡಿದ್ದೆ ನಾನು. ಐ ಹ್ಯಾವ್ ಎ ಡ್ರೀಮ್ ಅಂತಕ್ಕಂಥ ಒಂದು Yes, ಪೇಂಟಿಂಗ್ yes. ಅಲ್ವಾ? ಜರ್ನಿ ವಿತೌಟ್ ಡೆಸ್ಟಿನಿ. ಸೊ ಆ ವರ್ಕಿಗೆ ನ್ಯಾಷನಲ್ ಅವಾರ್ಡ್ ಆಯ್ತು ಆ್ಯಕ್ಚುಲಿ. ಸೊ ಅದು ಹೇಗಂತಂದರೆ ಸರ್, ಅದು 2006-7 ಆ ಗ್ಯಾಪಲ್ಲಿ ನಾನು ಮೈಸೂರಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆಗೆ ನಾವು ಟೀ ಕುಡಿತಿರ್ಬೇಕಾದ್ರೆ ನಮ್ಮ ಮುಂದೆ ಒಬ್ಬ ತರಕಾರಿ ಫುಲ್ ಲೋಡೆಡ್ ಕಾರ್ಟ್, ಆ್ಯಕ್ಚುಲಿ ಅದು ತರಕಾರಿ ತಳ್ಕೊಂಡು ಹೋಗ್ತಾ ಇದ್ದ ಅವನು. ಆ ರೋಡ್ ನೋಡಿದರೆ ಸ್ವಲ್ಪ ಅಪ್ಪಿತ್ತು ಆ್ಯಕ್ಚುಲಿ ಅದು. ಅವ್ನಿಗೆ ಆಗ್ತಾ ಇಲ್ಲ, ಹೆಲ್ಪ್ ಮಾಡೋಣ ಅಂತ ಹೋದೆ ಅಲ್ಲಿಗೆ. ಹೋದಾಗ ಏನಾಯಿತು, ಟೀ ಇಟ್ಬಿಟ್ಟು ಹೋದೆ ನಾನು ಫ್ರೆಂಡ್ಸ್ಗೆ ಹೇಳಿಕೊಂಡು. ಅವನಿಗೆ ಇದನ್ನ ದಿಬ್ಬ ಪೂರ್ತಿ ಅವನಿಗೆ ಅಲ್ಲಿವರೆಗೂ ತಲುಪಿಸ್ಬಿಟ್ಟು ಬರೋಣ ಅಂತ ಅವನಿಗೆ ಪುಲ್ ಮಾಡ್ಕೊಂಡು ಹೋದ ಅವನ ಜೊತೆಗೆ ನಾನು. ಸೊ ಅವನ ಜೊತೆಗೆ ಆ ಗ್ಯಾಪಲ್ಲಿ ಏನು ನಾನು ಇಂಟ್ರ್ಯಾಕ್ಟ್ ಮಾಡಿದೆ, ಹೇಗೆ ಏನು ಯಾವ ಥರ ಸರ್ ನಿಮ್ಮ ಲೈಫು ಹೀಗೆ. ಅವ್ನು ಹೇಳ್ದ, ಇಲ್ಲ ನಾ ಇದು ಯೂಸ್ ಮಾಡಿಕೊಂಡೆ ನನ್ನ ಸಂಸಾರ ನಾನು ಲೀಡ್ ಮಾಡ್ತಾ ಇದ್ದೀನಿ, ಇದರಿಂದ ನನ್ನ ಜೀವನ ನಡೆಯೋದು, ಒಂದಿಷ್ಟು ವರ್ಡ್ಸ್ನ ಹೇಳ್ದ ಅವನು. ನನಗೆ ಅಲ್ಲಿ ಸ್ಟ್ರೈಕ್ ಆಯಿತು, ಓಕೆ ಈ ಸಬ್ಜೆಕ್ಟ್ ಚೆನ್ನಾಗಿದೆ ಅಲ್ವಾ ಅಂತ. ಸೊ ಹೀಗೆ ನಮಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಹೇಳೋಕ್ಕಾಗಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ಗೆ ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಖಂಡಿತ, ಅದಕ್ಕೆ ನನಗೆ ನ್ಯಾಷನಲ್ ಅವಾರ್ಡ್ ತುಂಬಾ ಚೆನ್ನಾಗಿದೆ ಆ ಪೇಂಟಿಂಗ್. ಹೌದು, ಅಮೇಜಿಂಗ್. ಸೊ ಆ ಒಂದು ಅವನ ಜೊತೆ ಏನು ಒಂದಿಷ್ಟು ವರ್ಡ್ಸ್ ನನಗೆ ಶೇರ್ ಆಯಿತು, ಇಬ್ಬರು ಶೇರ್ ಮಾಡ್ಕೊಂಡು, ಅದೇ ವರ್ಕು ಅದು ಆ್ಯಕ್ಚುಲಿ. ಅದರಲ್ಲಿ ನೀವು ನೋಡ್ಬೋದು, ಅದರಲ್ಲಿ ನನ್ನ ಫ್ಯಾಮಿಲಿನೇ ಇದೆ, ಅಂದರೆ ನನ್ನ ಮಗಳು, ನಾನು, ನನ್ನ ಹೆಂಡತಿ. ಸೊ ಆ ಪೇಂಟಿಂಗ್ ಸೊ ಹಾಗೆ ಆ ಥರ ಸ್ಟ್ರೈಕ್ ಆಗುತ್ತೆ ಐಡಿಯಾಸು. ನಾವು ಯಾವಾಗ ಎಲ್ಲಿ ಏನು ನೋಡಿದ್ರೆ ಏನು ಸಿಗುತ್ತೆ ಏನೋ ಗೊತ್ತಿಲ್ಲ. ನಾವು ಯಾವಾಗಲೂ ಅಷ್ಟೇ ಪ್ರಪಂಚನ ನಾವು ವಕ್ರವಾಗಿ ನೋಡಿದಾಗಲೇ ಅಲ್ಲಿಂದ ನಮಗೆ ಸಬ್ಜೆಕ್ಟ್ಗಳು ತುಂಬ ಸಿಗುತ್ತೆ. ಬಟ್ ಅದು ನೀವು ಎಷ್ಟು ಡೀಪ್ ಆಗಿ ಆ ವಿಚಾರಕ್ಕೆ ಇಳಿದು ಡೀಟೇಲ್ಡ್ ಆಗಿ ಅದನ್ನು ತೋರಿಸೋ ರೀತಿನಲ್ಲಿ ತೋರಿಸ್ತೀರಾ ಅನ್ನೋದು ವಿಚಾರ ಭಾಳ ಮ್ಯಾಟ್ರ್ ಆಗುತ್ತಿದ್ಲಿ. ಅವತ್ತು ಇಮೇಜ್ ನೋಡ್ಬಿಟ್ರೆ ಇಡೀ ಕಂಪ್ಲೀಟ್ ಒಂದು ಸ್ಟೋರಿನೇ ನೋಡ್ದಂಗೆ, ಸ್ಟೋರಿನೇ ತಿಳ್ಕೊಂಡಂಗೆ. ಇವಾಗ ನಾವು ಎಲ್ಲರೂ ಒಂದು ಕಡೆ ಹೋದರೆ ಒಂದೊಂದು ಚಿತ್ರನೂ ಒಂದೊಂದು ಸ್ಟೋರಿ ಹೇಳುತ್ತೆ ಅಂತ ನಾವು ಕೇಳಿದ್ದೀವಿ ಅಷ್ಟೇ, ಹೇಳೋದನ್ನ ಕೇಳಿದ್ದೀವಿ. ಬಟ್ ನಾವು ಡೀಪಾಗಿ ಅಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಿ ಯೋಚನೆನೇ ಮಾಡಿರಲ್ಲ. ನಿಜವಲ್ಲೂ ನಾವು ಒಂದೊಂದು ಪೇಂಟಿಂಗ್ ನೋಡಿದ್ರೆ ಕೆಲವು ಕಡೆ ಒಂದೊಂದು ಪೇಂಟಿಂಗ್ ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ. ಓಪನ್ ಕ್ವೆಶ್ಚನ್, ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಏನು ದುಡಿಬೋದು ಅಂತ ಇವತ್ತಿನ ಒಂದು ಪ್ರಪಂಚದಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಏನು ದುಡಿಬೋದು ಸರ್? ಇದರಲ್ಲಿ ಏನು ಗೊತ್ತಾ, ಅಂದರೆ ಆರ್ಟಿಸ್ಟ್ ಆಗಿ ದುಡಿಬೇಕು ಅಥವಾ ಆ ಥರ ಹೋಪ್ ಇಟ್ಕೊಂಡಂತೂ ಈ ಫೀಲ್ಡಿಗೆ ಬರಬಾರ್ದು ಒಂದು. ಸೊ ನಮಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತಂದರೆ ನಾವು ಡೆಡಿಕೇಟ್ ಆಗಿ ಇದು ಟುವರ್ಡ್ಸ್ ಇದಕ್ಕೆ ನಾವು ವರ್ಕ್ ಮಾಡ್ಕೊಂಡು ಹೋಗ್ತೀವಿ, ಅಥವಾ ವರ್ಕ್ ಮಾಡ್ಕೊಂಡು ನಾವು ಹೋದಾಗ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಒಂದು. ಸೊ ಇದರಲ್ಲಿ ನಮಗೆ ಈ ಫೈನ್ ಆರ್ಟ್ಸ್ ಓದೋದ್ರಿಂದ ನಮಗೆ ಯಾವ್ಯಾವ ಫೀಲ್ಡಲ್ಲಿ ವರ್ಕ್ ಮಾಡೋದಂತ ನಾನು ಹೇಳ್ತೀನಿ ಬೇಕಿದ್ರೆ ನಿಮಗೆ. ಅಂದರೆ ಇದರಲ್ಲಿ ಒಂದು 6 ಸಬ್ಜೆಕ್ಟ್ ಬರುತ್ತೆ, 5 ಸಬ್ಜೆಕ್ಟ್: ಸ್ಕಲ್ಪ್ಚರ್, ಮತ್ತು ಗ್ರಾಫಿಕ್, ಪೇಂಟಿಂಗ್, ಫೋಟೋಗ್ರಫಿ ಆ್ಯಂಡ್ ಫೋಟೋ ಜರ್ನಲಿಸಮ್, ಮತ್ತು ಇನ್ನೊಂದು ಅಪ್ಲೈಡ್ ಆರ್ಟ್ ಅಂತ. ಅಪ್ಲೈಡ್ ಆರ್ಟಲ್ಲಿ ಕೆಲಸ ಮಾಡಿದವರು ಮೀಡಿಯಾದಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಈ ಫೋಟೋಗ್ರಫಿ ಫೋಟೋ ಜರ್ನಲಿಸಮಲ್ಲಿ ಮಾಡಿದವರು ಅವರು ಅಗೇನ್ ಮೀಡಿಯಾದಲ್ಲಿ ವರ್ಕ್ ಮಾಡ್ಬೋದು. ಓಕೆ, ಮತ್ತು ಪೇಂಟಿಂಗಲ್ಲಿ ಪೇಂಟಿಂಗ್ ಮತ್ತು ಗ್ರಾಫಿಕಲ್ಲಿ ವರ್ಕ್ ಮಾಡಿದವರು, ಮತ್ತು ಸ್ಕಲ್ಪ್ಚರ್ ಇಂಡಿವಿಜುವಲಾಗಿ ಅವ್ರವ್ರ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು, ಆ್ಯಸ್ ಎ ಸ್ಕಲ್ಪ್ಚರಿಸ್ಟ್ ಆಗಿ, ಗ್ರಾಫಿಕ್ ಆರ್ಟಿಸ್ಟ್ ಆಗಿ, ಮತ್ತು ಈ ಕಡೆ ಪೇಂಟರ್ ಆಗಿ, ಆರ್ಟಿಸ್ಟ್ ಆಗಿ ಕಾಂಟೆಂಪ್ರರಿಲಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಈಗಿನ ಸಮಕಾಲೀನ ಕಲೆಯಲ್ಲಿ. ಅದರಲ್ಲಿ ಈ ಏನೋ ಈ ಮೂವಿಗಳಲ್ಲೆಲ್ಲ ಆರ್ಟ್ ಡೈರೆಕ್ಷನ್ ಅಂತ ಒಂದು ಕ್ಯಾಟಗರಿ ಇದೆ, ಅಲ್ಲಿ ವರ್ಕ್ ಮಾಡ್ಬೋದು. ಸೊ ಈ ಥರ ತುಂಬ ಆಪರ್ಚುನಿಟೀಸ್ ಇದೆ ಸರ್. ನಿಮ್ಮ ಪೇಂಟ್ಗಳನ್ನ ನಾನು ನೋಡಿದಾಗ UX ಡಿಸೈನರ್ ಆಗಿ, ಸಾರಿ ಟು ಇಂಟರಪ್ಟ್ ಯು ಸರ್, UX ಡಿಸೈನರ್ ಅದು ತುಂಬಾ ಡಿಮ್ಯಾಂಡಿಂಗ್ ಜಾಬ್ ಇವಾಗ ಆ್ಯಕ್ಚುಲಿ. ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನರ್, ಯಾಕಂದರೆ ಈ ಮೊಬೈಲ್ ಡಿವೈಸಿಗೆಲ್ಲ ನಾವು ಆ್ಯಪನ್ನು ನೋಡ್ತಾ ಇದೀವಲ್ಲ, ಅದನ್ನೆಲ್ಲ ಈ ಫೈನ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಆರಾಮಾಗಿ ಅದರಲ್ಲಿ ತೊಡಗಿಸ್ಕೋಬೋದು ಆ್ಯಕ್ಚುಲಿ. ಓಕೆ, ಯಾಕಂದರೆ ಅದು ಹೊರಗಡೆ ತುಂಬ ಡಿಮ್ಯಾಂಡಿಂಗ್ ಜಾಬ್ ಆ್ಯಕ್ಚುಲಿ. ನೀವು ಸುಮ್ಮನೆ ಸರ್ಚ್ ಮಾಡಿದ್ರೆ US UK ಅಲ್ಲೆಲ್ಲ ತುಂಬ ಒಳ್ಳೆ ಪ್ಯಾಕೇಜಿಂಗ್ ಕೊಡುವಂಥ ಜಾಬ್ಗಳಿವೆಲ್ಲ. ನಿಮ್ಮ ಪೇಂಟಿಂಗ್ಸ್ಗಳನ್ನ ನಾನು ನೋಡಿದಾಗ, ಕೆಲವು ಪೇಂಟಿಂಗ್ಸು ಫೋರಮಲ್ಲಿ ನೋಡಿದಾಗ, ಕೆಲವು ಇನ್ನೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿದಾಗ ಒಂದು ಪೇಂಟಿಂಗಿಗೆ. ಸೊ ಇಷ್ಟು ಬೆಲೆ ಇದೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ದ ವೇ ನಾವು ಯಾವ ಥರ ಸಬ್ಜೆಕ್ಟನ್ನು ನಾವು ತೊಗೊಳ್ತೀವಿ, ಯಾವ ಥರ ಸಬ್ಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ನಾವು ವರ್ಕ್ ಮಾಡೋದ್ರಿಂದ ನಾವು ನೋಡ್ಕೋಬೇಕು ನಮ್ಮನ್ನು ನಾವು, ಅಂದರೆ ನಾವು ಎಲ್ಲಿ ನಿಂತ್ಕೊಳ್ತೀವಿ ಕಾಂಟೆಂಪ್ರರಿ ಆರ್ಟಲ್ಲಿ, ನಮ್ಮ ವರ್ಕು ನಾನು ಮಾಡ್ತಿರೋದು ಸರಿ ಇದೆಯಾ ಇಲ್ವಾ, ಅಥವಾ ನನ್ನ ವರ್ಕನ್ನು ನಾವು ನನ್ನ ವರ್ಕು ಎಲ್ಲರಿಗೂ ಇಷ್ಟ ಆಗಬೇಕಂತೂ ಇಲ್ಲ ಆ್ಯಕ್ಚುಲಿ. ಈಗ ಔಟ್ ಆಫ್ 10 ಪೀಪಲಲ್ಲಿ ನನಗೆ ಒಂದು 5 ಜನನೋ 6 ಜನನೋ ಅಥವಾ 2 ಜನಕ್ಕೂ ರೀಚ್ ಆದರೂ ಸಾಕು, ನನಗೆ ನಾನು ಅಂದ್ಕೊಂಡಿದ್ದ ಥಾಟನ್ನು ಅವ್ರು ಅನುಭವಿಸಿದ್ರಲ್ಲ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಈಗ ನಮಗೆ ಏನು ಸಬ್ಜೆಕ್ಟ್ ಬರುತ್ತೆ, ನಮ್ಮ ಸರೌಂಡಿಂಗ್ ಏನು ನಡೀತಿದೆ ಅದನ್ನೇ ಪೋರ್ಟ್ರೇ ಮಾಡ್ತಾ ಹೋಗ್ಬೋದು. ಅದನ್ನೇ ಪೋರ್ಟ್ರೇ ಮಾಡ್ತಾ ಹೋಗ್ತಾ ಇದ್ದೀನಿ ಕೂಡ ನಾನು. ಎಷ್ಟು ಖುಷಿ ಆಗುತ್ತೆ ನೀವು ಬಂದಿರೋ ದಾರಿ ಒಂದ್ಸಲಿ ಹಿಂದೆ ತಿರುಗಿ ನೋಡಿದ್ರೆ. ಸರ್ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದು ಸ್ಟ್ರಗಲ್ ಅಂತ ನಾನು ಪೋರ್ಟ್ರೇ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆ್ಯಕ್ಚುಲಿ. ನಾವು ಒಬ್ಬ ಆರ್ಟಿಸ್ಟು ಅವ್ನು ಎಷ್ಟು ಪೇನಲ್ಲಿ ಇರ್ತಾನೆ, ಎಷ್ಟು ಪೇನ್ ತಿಂದಿರ್ತಾನೆ, ಅಷ್ಟೇ ಎಫೆಕ್ಟಿವ್ ಆಗಿ ಬರುತ್ತೆ ವರ್ಕ್ ಅವನು. ಅದು ನಾನು ಅಂದ್ಕೊಂಡಿರೋದು, ನಾನು ಕಂಡ್ಕೊಂಡಿರೋದು. ಸೊ ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನನಗೆ ಏನೋ ಪ್ರಾಬ್ಲಮ್ಸ್ ಅಂತ ನಾನು ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ ಆ್ಯಕ್ಚುಲಿ. ಆ ಪ್ರಾಬ್ಲಮ್ಸನ್ನು ನೀವು ಪಾಸಿಟಿವ್ ಆಗಿ ಹೆಂಗೆ ಟರ್ನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬ್ಲಮ್ನ ನಾವು ಅಯ್ಯೋ ಇಷ್ಟೊಂದು ಪ್ರಾಬ್ಲಮ್ ಆಗೋಯ್ತಾ ಲೈಫು, ಅಥವಾ ಈ ಏನೋ ಇಷ್ಟು ಕಷ್ಟಪಟ್ಟು ಓದಬೇಕಾ ಅನ್ನೋ ಕಷ್ಟ ಅಂದ್ಕೊಳ್ಳೇಬಾರ್ದು ಆ್ಯಕ್ಚುಲಿ. ಇಫ್ ಯು ಆರ್ ಹ್ಯಾಪಿ ವಿತ್ ಯುವರ್ ನೀವು ಏನು ಅಂದ್ಕೊಂಡು ನೀವು ಅದನ್ನು ಓದೋಕ್ಕೆ ಬಂದಿದ್ದೀರಾ, ಅಥವಾ ನಿಮಗೆ ಏನು ಮಾಡ್ಬೇಕನ್ಸುತ್ತೆ, ನೀವು ಏನು ಖುಷಿಯಾಗಿ ವರ್ಕ್ ಮಾಡ್ತೀರಾ, ಅದು ಕಷ್ಟನೇ ಅನ್ಸಲ್ಲ. ಅವಾಗ ಇಷ್ಟಪಟ್ಟು ಮಾಡಿದಾಗ ಕಷ್ಟ ಆಗಲ್ಲ. ಸೊ ಹಾಗಾಗಿ ನಾವೊಂದ್ಸಲ ಯೋಚನೆ ಮಾಡಿ ನೋಡಿದಾಗ ಆರ್ಟಿಸ್ಟ್ ಮೈಂಡ್ನ ಅರ್ಥ ಮಾಡ್ಕೊಳೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ, ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಡ್ರೀಮ್ ಅಂತ. ಒಬ್ಬ ಆರ್ಟಿಸ್ಟ್ಗಾಗ್ಬೋದು ಅಥವಾ ಬೇರೆ ವ್ಯಕ್ತಿಗಳಿಗಾಗ್ಬೋದು, ನಿಮ್ಮ ಒಂದು ಪೇಂಟಿಂಗ್ ನೋಡಿದೆ, ಐ ಹ್ಯಾವ್ ಅ ಡ್ರೀಮ್ ಅನ್ನೋ ಪೇಂಟಿಂಗ್ ಹೋಲಿಕೆ ಮಾಡಿದಾಗ ಒಬ್ಬ ವ್ಯಕ್ತಿ ಕನಸನ್ನು ಕಾಣೋದು ಎಷ್ಟು ಮುಖ್ಯ ಅಂತ. ಕನಸು ಇಲ್ಲದೆ ಇದ್ದರೆ ಲೈಫೇ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ಕನಸು, ಯಾಕಂದರೆ ಈಗ ನಾವು ಏನೋ ಅಂದ್ಕೊಳ್ತಾ ಇರ್ತೀವಿ, ಏನೋ ಒಂದು ಆಸೆ ಇಟ್ಕೊಂಡು ಟುವರ್ಡ್ಸ್ ಅದಕ್ಕೆ ವರ್ಕ್ ಮಾಡ್ತಾ ಇರ್ತೀವಿ. ಅದು ಈಡೇರಿದಾಗ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಬಾರ್ದು ಕನಸು, ಮತ್ತೆ ಇನ್ನೊಂದೇನೋ ಹುಟ್ಕೊಳ್ಳುತ್ತೆ. ಟುವರ್ಡ್ಸ್ ಅದಕ್ಕೇನು ವರ್ಕ್ ಮಾಡಬೇಕು ನಾವು ಮಾಡ್ತಾನೆ ಇರಬೇಕು. ಹಾಗೆ ಇಟ್ಸ್ ಅ ನೆವರ್ ಎಂಡಿಂಗ್ ಆ್ಯಕ್ಚುಲಿ. ಏನೋ ಮನುಷ್ಯ ಆದವನು ಕನಸು ಕಾಣ್ತಾನೆ ಇರಬೇಕು. ಆ ಕನಸಲ್ಲಿ ಅವರು ಈಡೇರಿಸ್ಕೊಂಡು ಮತ್ತೆ ಇನ್ನೊಂದು ಕನಸು ಕಾಣ್ತಾ ಹೋಗಬೇಕು. ಅವಾಗಲೇ ಪರಿಪೂರ್ಣ, ಅಂದರೆ ಒಂದು ಪೂರ್ಣತೆ ಒಂದು ಕಾಣೋಕ್ಕೆ ಒಂದು ಇದಾಗುತ್ತೆ ಅಂತ. ಅಂದರೆ ಒಂದು ಡೆಸ್ಟಿನೇಷನ್ ಅಂದ್ಕೊಳ್ಳಿ. ಒಂದು ಫಾರ್ ಎಕ್ಸಾಂಪಲ್, ನಾನು ಇಲ್ಲಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಇರುತ್ತೆ, ಅಲ್ಲಿ ರೀಚ್ ಆದಮೇಲೆ ಅದು ಎಂಡ್ ಆಗಬಾರ್ದು ಆ್ಯಕ್ಚುಲಿ. ಅಲ್ಲಿಂದ ಇನ್ನೇನೋ ಒಂದು ಕಾಯ್ದಿದೆ ಅಂತ ಮತ್ತೆ ನಾವು ಅದನ್ನು ನಮಗೆ ನಾವೇ ಒಂದು ಡೆಸ್ಟಿನ ಹಾಕೋಬೇಕು ಅಥವಾ ಹುಟ್ಟುಕೋಬೇಕು ಮನಸ್ಸಲ್ಲಿ. ಅದೇ ಒಂದು ಡ್ರೀಮು. ಸೊ ಈಗ ಕೆಲವೊಂದಿಷ್ಟು ನನಗೂ ಡ್ರೀಮ್ಸ್ ಇದೆ. ನಂದು ಒಂದಿಷ್ಟು ಗ್ಯಾಲರಿಗಳ ಲಿಸ್ಟ್ ಇದೆ. ಈ ಥರ ಗ್ಯಾಲರಿಗಳಲ್ಲಿ ನನ್ನ ವರ್ಕ್ ಡಿಸ್ಪ್ಲೇ ಆಗಬೇಕನ್ನೋ ಒಂದು ಆಸೆ ಇದೆ. ಡೆಫಿನೆಟ್ಲಿ ಎಸ್ ಟುವರ್ಡ್ಸ್ ನಾನು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಕೂಡ. ಅದು ನನ್ನ ಡ್ರೀಮು. ಅದಾದಮೇಲೆ ಇನ್ಯಾವುದೋ ಒಂದು ನನಗೆ ಇನ್ನೇನೋ ಹುಟ್ಕೊಳ್ಳುತ್ತೆ ತಲೆಯಲ್ಲಿ. ಹಾಗೆಯೇ ಸಕ್ಸಸ್ ಅನ್ನೋದು ಹಾಗೆ, ಸಕ್ಸಸ್ಸು ಮತ್ತು ಡ್ರೀಮು ಎರಡೂ ಒಂದು ರೈಲ್ವೆ ಟ್ರ್ಯಾಕ್ ಅನ್ಕೋಬಹುದು ಆ್ಯಕ್ಚುಲಿ. ಡ್ರೀಮ್ ಕಾಣ್ತಾನೆ ಇರಬೇಕು, ಸಕ್ಸಸ್ಸನ್ನು ಒಂದು ಎಂಡ್ ಮಾಡ್ತಾ ಮತ್ತೆ ಇನ್ನೊಂದು ಏನೋ ಒಂದು ಟಾರ್ಗೆಟ್ ಇಟ್ಕೋಬೇಕು, ಅಲ್ಲಿ ವರ್ಕ್ ಮಾಡಬೇಕು ಟುವರ್ಡ್ಸ್. ಅದೇ ಜೀವನ ಅಲ್ಲ? ಹೌದು ಹೌದು ಹೌದು. ಸೊ ಹಂಗಿದ್ದಾಗ ಏನಾಗುತ್ತೆ, ನಮಗೆ ಲೈಫು ಬೋರ್ ಆಗಲ್ಲ. ಒಂದು ಎಂಗೇಜ್ಮೆಂಟ್ ಅಂತ ಇರುತ್ತೆ ಟುವರ್ಡ್ಸ್ ನಮ್ಮ ವರ್ಕ್ ಜೊತೆಗೆ, ಅದು ಇಷ್ಟ ಆಗಿರೋ ವರ್ಕ್ ಜೊತೆಗೆ. ಹಾಗೆ ಆಮೇಲೆ ನೀವು ದುಬೈಗೆಲ್ಲ ಹೋಗಿದ್ದೀರಾ, ಸೌದಿ ಅರೇಬಿಯಾಗೆ ಹೋಗಿದ್ದೀರಾ, ಅರಬ್ ಕಂಟ್ರೀಸ್ ಆಲ್ಮೋಸ್ಟ್ ನೀವೆಲ್ಲ ಕವರ್ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್, ಅಲ್ಲಿನ ಜನ ಒಂದು ಚಿತ್ರಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆಮೇಲೆ ಎಷ್ಟು ಬೆಲೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಅಥವಾ ಯಾವುದೇ ಒಬ್ಬ ಆರ್ಟಿಸ್ಟ್ನಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಯಿತು? ಸೊ ನನಗೆ ಎಸ್ಪೆಷಲಿ ಈ ಅರಬ್ ಕಂಟ್ರೀಸ್ ಏನು ಬರುತ್ತೆ ಅಲ್ಲೆಲ್ಲ ಯೂಶಲಿ ಏನಾಗುತ್ತೆ ಅಂದರೆ, ಈ ನ್ಯೂಡ್ ಪೇಂಟಿಂಗ್ಸ್ ಎಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಎರೋಟಿಕ್ ವರ್ಕ್ಸ್ಗಳೆಲ್ಲ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಲ್ಲೆಲ್ಲ ಹೇಗಂದರೆ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ಅವರು. ಓಕೆ, ಪ್ರಾಣಿಗಳನ್ನ ಮತ್ತು ಏನಾದರೂ ಈಗ ಕಾನ್ಸೆಪ್ಟ್ ವೈಸ್ ಏನಾದರೂ ವರ್ಕ್ ಕಳೀತು ಅಂತಂದರೆ ಆ ಥರದನ್ನು ಲೈಕ್ ಮಾಡ್ತಾರೆ. ಮತ್ತು ಅಬ್ಸ್ಟ್ರಾಕ್ಟ್ ತುಂಬ ಇಷ್ಟಪಡ್ತಾರೆ. ಸೊ ನಾನು ಅಲ್ಲಿ ಹೋದಾಗ ನನಗನ್ಸಿದ್ದು ಇಷ್ಟೇ, ನನ್ನ ವರ್ಕು ನನಗೆ ಆದಂಥ ಒಂದು ಕ್ಲೈಂಟ್ ಲಿಸ್ಟ್ ಇದೆ. ಈವನ್ ಅಬುಧಾಬಿ ಆಯಿತು, ಮತ್ತು ದುಬೈ, ಶಾರ್ಜಾ, ಇಲ್ಲೆಲ್ಲ ವರ್ಕ್ಗಳು ಮೂವ್ ಆಗ್ತವೆ. ಬಟ್ ನನಗೆ ನನ್ನ ವರ್ಕ್ ಟೇಸ್ಟ್ ಇರೋಂಥ ಒಂದಿಷ್ಟು ಕ್ಲೈಂಟ್ಗಳಿದ್ದಾರೆ. ಸೊ ನಾನು ಬೇರೆ ವರ್ಕ್ ನೋಡಿದಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಇವಾಗಿನ ಸಮಕಾಲೀನ ಕಲೆಯಲ್ಲಿ ಈ ಫಿಗರೇಟಿವ್ ವರ್ಕ್ ಅನ್ನೋದು ಮಿಸ್ ಆಗ್ತಾ ಇದೆ ಆ್ಯಕ್ಚುಲಿ.
ಓಕೆ. ತುಂಬ ಜನ ಅಬ್ಸ್ಟ್ರಾಕ್ಟಿಗೆ ಒಲವು ತೋರಿಸ್ತಾರೆ ಹೊರತು ಈ ಫಿಗರೇಟಿವ್ ವರ್ಕಿಗೆ ಜಾಸ್ತಿ ಅಷ್ಟು ಇದನ್ನ ಮಾಡ್ತಾ ಇಲ್ಲ. ಅಂದರೆ ಆ್ಯಸ್ ಪರ್ ಮೈ ನಾಲೆಜ್ ಗೊತ್ತಿಲ್ಲ ಹೊರಗಡೆ ಏನು ಎತ್ತ ಅಂತ. ಬಟ್ ನಾನು ಸ್ಟಡಿ ಮಾಡಿರೋ ಪ್ರಕಾರ ಒಂದಿಷ್ಟು ಆರ್ಟ್ ಫೇರ್ಗಳನ್ನ ನಾನು ವಿಸಿಟ್ ಮಾಡಿರೋ ಪ್ರಕಾರ ಓಕೆ. ಹೊರಗಡೆ ಆರ್ಟ್ ಫೇರ್ಗಳು ಫಿಗರೇಟಿವ್ ವರ್ಕ್ ಸ್ವಲ್ಪ ಕಮ್ಮಿ ಕಾಣಿಸ್ಕೊತಾ ಇದೆ. ಸೊ ಹಾಗಾಗಿ ಅದೇ ಅದೊಂದು ಇದು ಅನ್ಕೋಬೋದು. ಸೊ ಅನಂತರ ಇವಾಗ ಬರ್ತಿರೋ ಯಂಗ್ ಆರ್ಟಿಸ್ಟ್ಗಳಿಗೆ ಒಂದು 3 ಸಜೆಷನ್ಸ್ ಕೊಡ್ತೀರಾ ನಿಮ್ಮ ಕಡೆಯಿಂದ, ಅಂದರೆ ಏನದು? ಸರ್ ಓಕೆ, ಈಗಿನ ಆರ್ಟ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದಿಷ್ಟೇ, ಮೊಬೈಲನ್ನು ಸೈಡ್ಗಿಡಿ ಅಂತ. ಒಂದು ಓಕೆ. ಜಾಸ್ತಿ ಏನು ರೀಲ್ಸಲ್ಲಿ ಬ್ಯುಸಿ ಆಗಬೇಡಿ ಅಂತ. ಏನಾಗಿದೆ, ಇದು ಸೋಷಿಯಲ್ ಮೀಡಿಯಾ ಎಲ್ಲ ಇದಾಗ್ಬಿಟ್ಟು ಅದೇ ಸರ್, ಅಂದರೆ ಜಾಸ್ತಿ ವರ್ಕ್ಮೆನ್ಶಿಪ್ ಇಲ್ಲ ಇವಾಗ. ಅಂದರೆ ಕಾಂಪ್ರಮೈಸ್ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಮಿಸ್ ಹೊಡಿತಿದೆ ಅಂತ. ಈಗಿನ ಒಂದು ತಾಳ್ಮೆ ಇಲ್ಲ. ತಾಳ್ಮೆ ಯಾಕಿಲ್ಲ ಅಂತ ಹೇಳ್ತೀನಿ ಕೇಳಿ. ಬಿಕಾಸ್ ಆಫ್ ರೀಲ್ಸಲ್ಲಿ ಹೆಂಗಾಗುತ್ತೆ, ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂದು ರೀಲ್ ಮುಗಿಯುತ್ತೆ, ಕರೆಕ್ಟ್, ನೆಕ್ಸ್ಟ್ ಅಂತ ಹೋಗ್ತೀವಿ. ಓಕೆ, ಅದು ಮುಗಿಯುತ್ತೆ, ನೆಕ್ಸ್ಟ್ ಅಂತ ಹೋಗ್ತೀವಿ. ಅಲ್ಲಿ ಏನಿದೆ ಕ್ಷಣಿಕ. ಆ್ಯಕ್ಚುಲಿ ನಮಗೆ ಆ ಮೂಮೆಂಟ್ ಇದೆ ಅಲ್ಲ, ಒಂದು ಸುಮ್ಮನೆ ಒಂದು ತಿನ್ ಲೈನ್ ಅದ ಅಷ್ಟೇ. ನಮಗೆ ಜಾಸ್ತಿ ಹೊತ್ತಲ್ಲಿ ಟೈಮೇ ನಾವು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಆಗಿ ಏನು ಲೈಫಲ್ಲಿ ಅವ್ರಿಗೆ ರೋಟೀನ್ ಆಗಿಬಿಟ್ಟಿದೆ. ಈಗಿನ ಸ್ಟೂಡೆಂಟ್ಸ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆ ಒಂದು ಪೇಷನ್ಸ್ ಅನ್ನೋದು ಹೊರಟೋಗ್ಬಿಟ್ಟಿದೆ. ಓಕೆ, ಕರೆಕ್ಟಾಗಿ ಕುತ್ಕೊಂಡು ಸೀರಿಯಸ್ಸಾಗಿ ಕುತ್ಕೊಂಡು ವರ್ಕ್ ಮಾಡಲ್ಲ. ನಮ್ಮ ಟೈಮಲ್ಲಿ ಹೇಗಿತ್ತಂದರೆ ಹೆಲ್ದಿ ಕಾಂಪಿಟೇಷನ್. ಆ್ಯಕ್ಚುಲಿ ಓಕೆ, ತುಂಬ ಹೆಲ್ದಿ ಕಾಂಪಿಟೇಷನ್. ಆ್ಯಕ್ಚುಲಿ ನಮ್ಮ ತುಂಬ ಲಕ್ಕಿ ಫೀಲರ್ಸ್ ಅಂತ ಹೇಳ್ಬೋದು. ನಮಗೆ ಆ ಟೈಮಲ್ಲಿ ನಮ್ಮ ಬ್ಯಾಚು, ನಮ್ಮ ಸ್ಟೂಡೆಂಟ್ಸ್, ನಾವೆಲ್ಲ ನಮ್ಮದು ಒಂದು ಸರ್ಕಲ್ಲು ಹೆಲ್ದಿಯಾಗಿ ವರ್ಕ್ ಮಾಡ್ತಾಯಿದ್ವಿ ನಾವು. ಪ್ರತಿದಿನ ಸ್ಕೆಚ್ಚು, ಪ್ರತಿದಿನ ನಮಗೆ ಸ್ಕೆಚ್ ಇಲ್ದೇ ಅಟೆಂಡೆನ್ಸ್ ಸಿಗ್ತಾ ಇರಲಿಲ್ಲ. ಆ ಥರದ್ದು ಟೈಮ್ ಇತ್ತು. ಮತ್ತು ಸಬ್ಮಿಷನ್ ಟೈಮ್ ನಮಗೆಲ್ಲ ಹೇಗಿತ್ತು ಅಂತಂದರೆ, ನಾವು ನೈಟ್ ನಾವು ಅಲ್ಲೇ ಕಾಲೇಜಲ್ಲೇ ಉಳ್ಕೊಳ್ತಿದ್ವಿ ವಿತ್ ಪರ್ಮಿಷನ್. ನೈಟೇ ಕಾಲೇಜಲ್ಲಿ ಉಳ್ಕೊಂಡು ಆ ಸಬ್ಮಿಷನ್ ಏನು ಬೇಕು ನಾವು ನೈಟ್ ಪೂರ್ತಿ ವರ್ಕ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಂದೇ ಎಕ್ಸಾಂಪಲ್ ಇದೆ. ನಮಗೆ ಕಬೋರ್ಡ್ ಕೊಡೋರು, ಅಂದರೆ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ. ನಾನೇನು ಮಾಡ್ತಿದ್ದೆ, ಸ್ನಾನಕ್ಕೆ ಬಟ್ಟೆ ಏನು ಬೇಕೋ ಎಲ್ಲ ಬಟ್ಟೆನ ನೆಕ್ಸ್ಟ್ ಡೇ ಕಾಲೇಜ್ಗೆ ಏನೇನು ಬೇಕೋ 3-4 ಜೊತೆ ನಮ್ಮ ಒಂದು ಲಾಕರಲ್ಲಿ ಇರೋದು. ಜೀನ್ಸ್ ಒಂದೇ ಇರೋದು. ಸೊ ಅಲ್ಲೇ ಉಳ್ಕೋತಿದ್ವಿ ಸರ್. ಅಲ್ಲೇ ಸ್ನಾನ ಮಾಡೋ ಒಂದು ದೊಡ್ಡ ರೂಮ್ ಇರೋದು, ಇದಕ್ಕೆ ರೆಸ್ಟ್ ರೂಮು, ಅಲ್ಲೇ ಸ್ನಾನ ಮಾಡ್ತಿದ್ವಿ. ಏನು ನಾವು ಕಾಲೇಜಲ್ಲೇ ಉಳ್ಕೊಳ್ತಿದ್ವಿ. ಆ ಥರದ್ದೊಂದು ಕಲ್ಚರ್ ಇತ್ತು. ಆ್ಯಕ್ಚುಲಿ ಎನ್ವೈರ್ನ್ಮೆಂಟ್ ಇತ್ತು, ಹೆಲ್ದಿಯಾಗಿ ವರ್ಕ್ ಮಾಡ್ತಿದ್ವಿ. ಇವಾಗಿನ ಮಕ್ಕಳಲ್ಲಿ ಏನಾಗಿದೆ ಅಂತಾರೆ, ನೀವು ಹೇಳೋದು ಕೇಳಿದ ಮೇಲೆ ಅನಿಸುತ್ತೆ ನನಗೆ. ಫಾರ್ ಎಕ್ಸಾಂಪಲ್, ಇವಾಗ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಿರೋದಕ್ಕೆ ಫೋಕಸ್ಡ್ ಮೈಂಡ್ ಸೆಟ್ ಅನ್ನೋದು ತುಂಬ ಕಡಿಮೆ ಆಗಿದೆ. ಸ್ಟೆಬಿಲಿಟಿ ಇಲ್ಲ ಸರ್. ಹೌದು, ಫಾರ್ ಎವ್ರಿ ಮಿನಿಟ್ ಆರ್ 2 ಮಿನಿಟ್ಸು ಮೂಡ್ ಚೇಂಜ್ ಆಗ್ತಿರೋದು. ಖಂಡಿತ ಅಲ್ವಾ, ಸಿಕ್ಕಾಪಟ್ಟೆ. ಖಂಡಿತ. ಸೊ ಅದು ಪ್ರಾಬ್ಲಮ್ ಆ್ಯಕ್ಚುಲಿ ಈಗಿನ ಸ್ಟೂಡೆಂಟ್ಸ್ಗೆ. ಅಂದರೆ ಫೋಕಸ್ಲೆಸ್ ಆಗಿಬಿಟ್ಟಿದ್ದಾರೆ. ಸೊ ಅದು ಗೊತ್ತಿಲ್ಲ ಅವ್ರು ಯಾವಾಗ ಫೇಸ್ ಮಾಡ್ತಾರೆ ಅಂದರೆ, ಒನ್ಸ್ ಆ ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು, ಕಾಲೇಜ್ ಡೇಸ್, ಯಾವಾಗಲೂ ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಆ ಒಂದು ಅದು ಈಗ ಬಿಡಿ, ಈಗ 4 ವರ್ಷ ಮಾಡಿದ್ದಾರೆ, ನಮಗೆ 5 ವರ್ಷ ಇತ್ತು. ಆ 5 ವರ್ಷ ನಮಗೆ ಹೆಂಗೆ ಅಂತಂದರೆ, ಅದು ಲೈಫ್ ಪೂರ್ತಿ ಅದೊಂದು ಮೆಮೊರೀಸ್. ಆ್ಯಕ್ಚುಲಿ ಅದನ್ನು ನಾವು ಆ ಥರದ್ದೊಂದು ಜರ್ನಿ, ಅದನ್ನು ನಾವು ಹಾಳು ಮಾಡ್ಕೋಬಾರ್ದು. ಇವಾಗ ಯಾರೇ ಒಬ್ಬರು ಆರ್ಟಿಸ್ಟು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರು ಒಂದು ದೇಶಕ್ಕೆ ಹೋಗಿ ಅಲ್ಲಿ ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲ ಅಂತಾರೆ ನಾವು ಮಾಡಿರ್ತಕ್ಕಂಥ ಚಿತ್ರಕಲೆಯನ್ನು ಅಲ್ಲಿ ತೋರಿಸ್ಬೇಕು ಅಂತಂದ್ರೆ, ಇದು ಏನೇನು ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ, ಏನು ಫಾಲೋ ಮಾಡಬೇಕು ಅವರು ಅಂತ? ಸರ್ ಡಿಪೆಂಡ್ಸ್. ಆ್ಯಕ್ಚುಲಿ ಒಂದೊಂದು ಗ್ಯಾಲರಿ ಒಂದೊಂದು ಥರ ಇರುತ್ತೆ. ಈಗ ಒಂದೊಂದು ಗ್ಯಾಲರಿಗಳಿಗೆ ನಾವು ಪ್ರಪೋಸಲ್ ಕೊಡಬೇಕಾದ್ರೆ ನಮ್ಮದು ಬಾಡಿ ಆಫ್ ವರ್ಕನ್ನು ನಾವು ಅವ್ರು ಕೇಳ್ತಾರೆ. ಯಾವ ಥರ ಸಬ್ಜೆಕ್ಟಲ್ಲಿ ವರ್ಕ್ ಮಾಡ್ತೀನಿ, ಯಾವ ಥರ ವರ್ಕ್ ಹೋಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಸೊ ನಾವು ಸುಮ್ಮನೆ ಒಂದು ಗ್ಯಾಲರಿಗೆ ನಾವು ಪ್ರಪೋಸಲ್ ಕೊಡಬೇಕಂದ್ರೆ ಅದೇ ಅಂತ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಗ್ಯಾಲರಿಗೆ ಹೋಗುತ್ತೆ. ಎಲ್ಲ ಗ್ಯಾಲರಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಒಂದು ಸರಿ ನಮಗೇನಾದರೂ ಹೊರಗಡೆ ಅಪಾರ್ಚುನಿಟಿ ಸಿಕ್ತು ಅಂತಂದರೆ ಅದು ಬೇರೆ ಥರನೇ ಆ್ಯಕ್ಚುಲಿ. ಸೊ ಆಮೇಲೆ ಇನ್ನೊಂದು ವಿಚಾರ ನಾನು ಇಲ್ಲಿ ಕೇಳಬೇಕು, ಈ ಬಿಡ್ಡಿಂಗ್ ಅಂತ ಎಲ್ಲ ಮಾಡ್ತಾರೆ ಆರ್ಟಿಸ್ಟ್ಗಳು, ಅಂದರೆ ಬೇರೆ ಬೇರೆ ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ UK, US ಅಲ್ಲಿ ಅಥವಾ ದುಬೈಯಲ್ಲಿ, ಅಂದರೆ ಇಂಥ ಕಡೆ ಎಲ್ಲ ಇದು ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಹೌದು, ಎಲ್ಲ ದೊಡ್ಡ ಡೆಲಿಗೇಟ್ಸ್ ಕೂತು ಮಾಡ್ತಕ್ಕಂಥ ಬಿಡ್ಡಿಂಗ್, ಅದು ಆರ್ಟಿಸ್ಟ್ ಖಂಡಿತ ಬಿಡ್ಡಿಂಗ್ ಅದು. ಹೌದು. ಸೊ ಅದೆಲ್ಲ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ? ಯಾಕೆ ಅಂತಂದರೆ
ಒಂದೊಂದು ಪೇಂಟಿಂಗ್‌ನ ಮಿಲಿಯನ್ಸಲ್ಲಿ ಪರ್ಚೇಸ್ ಮಾಡ್ತಾರೆ. ಮಿಲಿಯನ್ಸ್ ಇನ್ ಯುಎಸ್ ಡಾಲರ್ಸ್. ಹೌದು ಸೊ ಅದೆಲ್ಲ ಹೇಗೆ ಬಿಡ್ಡಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಅಂತ? ಸರ್. ಬಿಡ್ಡಿಂಗ್ ಅಂತ ಹೋಯ್ತು ಅಂತಂದರೆ ಇವಾಗ ಇಲ್ಲೊಂದು ಇಂಡಿಯಾದಲ್ಲಿ ಒಂದು ಲೈಕ್ ಒಂದು ದಿ ಆರ್ಟ್ ಫಾರ್ಮ್ ಅಂತ ಇದೆ, ಆರ್ಟ್ ಫೋರಮ್ ಆರ್ಟ್ ಅಂತ ಇದೆ. ಸೊ ಅಲ್ಲಿ ನನ್ನ ವರ್ಕ್ಗಳು ಅಲ್ಲಿ ಕೊಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ. ಸೊ ಅಲ್ಲಿ ಸೇಲ್ ಆಗ್ತಾ ಇರುತ್ತೆ, ಅಲ್ಲಿ ಸೇಲ್ ಆಗ್ತಾ ಇರುತ್ತೆ. ಒಂದು ಇನ್ನೊಂದು ಸೋತೆಬೆ ಅಂತ ಅಲ್ಲಿ ಬಿಡ್ಡಿಂಗ್ಗಳಾಗ್ತಾ ಇರುತ್ತೆ. ಅದು ಲಾರ್ಜ್ ಸ್ಕೇಲ್, ಅದು ಅಂದರೆ ಓಲ್ಡ್ ಮಾಸ್ಟರ್ ಪೇಂಟಿಂಗ್ಸ್ಗಳನ್ನು ಅಲ್ಲಿ ಬಿಡ್ ಮಾಡ್ತಾರೆ. ಅದು ಮಿಲಿಯನ್ ಗಂಟಲೆ ಹೋಗುತ್ತೆ ಒಂದೊಂದು ಪೇಂಟಿಂಗು. ಸೊ ಅದು ಯು ನೆವರ್ ನೋ ಎಷ್ಟು ಮಿಲಿಯನ್ ಅಂತ. ಸೊ ನೀವು ಅದ್ರ ಬಗ್ಗೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಹೋಗುತ್ತೆ ವರ್ಕ್ಗಳು ಅಂತ. ಯೂಟ್ಯೂಬಲ್ಲಿ ಸಿಗುತ್ತೆ ಆ್ಯಕ್ಚುಲಿ, ಅದ್ರ ಬಗ್ಗೆ ನಿಮಗೆ ನಾಲೆಜ್ ಬೇಕು ಅಂತಂದ್ರೆ ನೋಡ್ಬೋದು. ಸೊ ಇಲ್ಲಿ ಸ್ಮಾಲ್ ಸ್ಕೇಲ್ ಅಂತ ಅನ್ನೋದಕ್ಕಿಂತ ನಮಗೆ ಈಗ ನಾವು ಬಡ್ಡಿಂಗ್ ಆರ್ಟಿಸ್ಟ್ ಅಥವಾ ನಾವು ಏನೋ ಒಂದು ಕಾಲಿಡ್ತಾ ಇದೀವಿ ಅಥವಾ ಏನೋ ಒಂದು ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಗಳು ವರ್ಕ್ ಅಲ್ಲಿ ಬಿಡ್ ಆಗುತ್ತೆ, ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಇವನ್ ಲಕ್ಷಗಳಲ್ಲಿ ಹೋದ್ರೂ ಕೂಡ ಖುಷಿ ಆಗುತ್ತೆ, ಓ ಇಷ್ಟೊಂದು ಬಿಡ್ ಮಾಡ್ಬಿಟ್ರ ಅವರು, ಇಷ್ಟೊಂದು ಆಯ್ತಾ ಅಷ್ಟೊಂದು ಆಯ್ತಾ ಅಂತ. ಸೊ ಲೈವ್ ನಡೀತಾ ಇರತ್ತೆ ಅಂತ ನೋಡ್ತಿದ್ರೆ ಖುಷಿ ಆಗುತ್ತೆ. ಯು ನೆವರ್ ನೋ ಅದು ಹೇಗಂತಂದ್ರೆ ಎಸ್ಪೆಷಲಿ ಕಲೆಕ್ಟರ್ ತಗೊಳ್ತಾರೆ ಈ ಥರದ್ದು ವಿಚಾರಗಳಲ್ಲಿ. ಅವ್ರಿಗೆ ಯಾವುದೋ ಒಂದು ಯುನೀಕ್ ಅಥವಾ ಬೆಸ್ಟ್ ವರ್ಕ್ ಅನ್ಸಕ್ಕೆ ಸ್ಟಾರ್ಟ್ ಆದರೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ, ಅದು ಎಷ್ಟರ ಲಕ್ಷಗಳಾಗಲಿ ಅಥವಾ ತಲೆನೇ ಕೆಡಿಸ್ಕೊಳ್ಳಲ್ಲ. ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆ್ಯಕ್ಚುಲಿ. ಇಟ್ಸ್ ಲೈಕ್ ನೀವು ಖಾಲಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ. ಇವತ್ತೇನೋ ಒಂದು 2 ಲಕ್ಷನೋ 3 ಲಕ್ಷನೋ ಕೊಟ್ಬಿಟ್ಟು ನೀವು ಒಂದು ವರ್ಕ್ ತೊಗೊಳ್ತೀರಾ ಅಂತಂದರೆ ಆಫ್ಟರ್ ಫ್ಯೂ ಇಯರ್ಸ್ ಡೌನ್ ದ ಲೈನ್ ಆ ಪರ್ಟಿಕ್ಯುಲರ್ ಆ ಆರ್ಟಿಸ್ಟ್ ಏನಾಗುತ್ತೆ, ಪ್ರೈಸ್ ಬೇರೆ ಥರ ಆಗಿರುತ್ತೆ. ಇವಾಗ ಆ ಆರ್ಟಿಸ್ಟ್ ಒಂದು 1 ಲಕ್ಷನೋ 2 ಲಕ್ಷಕ್ಕೋ ಒಂದು ವರ್ಕ್ ಹೋಗ್ತಿದೆ ಅಂದರೆ ಈ ಪ್ರೆಸೆಂಟ್ ಇದಕ್ಕೆ, ಆಫ್ಟರ್ 10-15 ಇಯರ್ಸ್ ಆದಮೇಲೆ ಏನಾಗುತ್ತೆ, ಸೇಮ್ ಆರ್ಟಿಸ್ಟ್ದು ವರ್ಕು ಒಂದು 20-25-30 ಲ್ಯಾಕ್ ಹಿಂಗೆಲ್ಲ ಹೋಗಿ ಸ್ಟಾರ್ಟ್ ಆಗಿರುತ್ತೆ. ಆವಾಗ ಆ ಕಲೆಕ್ಟರ್ ಏನು ಮಾಡ್ತಾರೆ, ಆ ವರ್ಕನ್ನು ಅವರು ಆಕ್ಷನ್ ಹೌಸಸ್ ಅಂತ ಇರುತ್ತೆ, ಆಕ್ಷನ್ ಪ್ಲೇಸಸ್ ಅಂತ ಇರುತ್ತೆ, ಅಲ್ಲಿ ಅಪ್ರೋಚ್ ಮಾಡ್ತಾರೆ. ಅಲ್ಲಿ ಅಪ್ರೋಚ್ ಮಾಡಿದಾಗ ದೇ ವಿಲ್ ಅಕ್ಸೆಪ್ಟ್ ಇಟ್ ಆ್ಯಕ್ಚುಲಿ. ಅಂದರೆ ಅವ್ರದ್ದೇ ಆದಂಥ ಅವ್ರದ್ದು ಕಮಿಷನ್ ಇರುತ್ತೆ. ಓಕೆ. ಸೊ ಆಕ್ಷನ್ ನಡೆಸೋರ್ದು ಅಲ್ಲಿ ಇವ್ರ ವರ್ಕನ್ನು ತೊಗೊಂಡೋಗಿ ಹಾಕ್ತಾರೆ, ಇವ್ರ ಕಲೆಕ್ಷನ್ಸ್ನ. ಆ ಪ್ರೆಸೆಂಟ್ ಆರ್ಟಿಸ್ಟ್ ಏನಿರುತ್ತೆ ಅಲ್ಲಿಂದ ಅದು ಬಿಟ್ ಸ್ಟಾರ್ಟ್ ಆಗುತ್ತೆ. ಏನು ಪ್ರೈಸ್ ನಡೀತಿದೆ ಆರ್ಟಿಸ್ಟ್ ಪರ್ಟಿಕ್ಯುಲರ್ ಆ ಆರ್ಟಿಸ್ಟು, ಇವರು ಸ್ಟಾರ್ಟಿಂಗ್ ಏನು ಇನ್ವೆಸ್ಟ್ ಮಾಡಿದ್ರೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಆರ್ಟಿಸ್ಟು ಸೇಲ್ ಮಾಡಬೇಕಾದಾಗ ಒಂದು ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಥೆಂಟಿಕೇಟ್ ಮಾಡೋದು 100% ಅಥೆಂಟಿಕೇಟ್ ಮಾಡುವಂಥದ್ದು. ಸೊ ಯಾಕಂದರೆ ಅದನ್ನು ಅವನು ನೆಕ್ಸ್ಟ್ ಇನ್ಯಾರಿಗೋ ಪಾಸ್ ಮಾಡ್ತಾನೆ ಆ ವರ್ಕನ್ನು ಅಂತಂದಾಗ ಆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದು ಕೈಯಿಂದ ಕೈ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಹಾಗೇನೆ ಪ್ರೈಸು ಚೇಂಜ್ ಆಗ್ತಾ ಹೋಗುತ್ತೆ. ಆ ಅಥೆಂಟಿಕ್ ಸರ್ಟಿಫಿಕೇಟ್ ಇಟ್ ಇಸ್ ಜೆನ್ಯೂನ್ ಅಂತ, 100% ಜೆನ್ಯೂನ್ ಅಂತ. ಯಾಕಂದ್ರೆ ಅದರಲ್ಲಿ ಒಂದು 3 ವೆರೈಟೀಸ್ ಬರುತ್ತೆ. ಒಂದು ಬ್ಲ್ಯಾಕ್ ಮಾರ್ಕೆಟ್, ಇನ್ನೊಂದು ವೈಟ್, ಇನ್ನೊಂದು ಗ್ರೇ ಅಂತ. ಇದರಲ್ಲೂ ಇದೆ, ಖಂಡಿತ ಇದೆ. ಸೊ ಅದು ಹೇಗೆ ಬ್ರೀಫಾಗಿ ಹೇಳ್ತೀನಿ, ಇನ್ ಡೆಪ್ತ್ ಹೋಗಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಬ್ಲ್ಯಾಕ್ ಅಂತಂದರೆ ಕದ್ದಿರೋ ವರ್ಕ್ಗಳಂತ ಆಗುತ್ತೆ. ಓಕೆ. ಇನ್ನೊಂದು ಗ್ರೇ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಆರ್ಟಿಸ್ಟ್ ಆದವರು ಅಥವಾ ಈಗ ನಮ್ಮದೇ ಎಕ್ಸಾಂಪಲ್ ತೊಗೊಳ್ಳೋಣ, ನಾನು ನಿಮಗೊಂದು ಏನೋ ಒಂದು ಗಿಫ್ಟ್ ಕೊಟ್ಟೆ ಅಂತಂದರೆ ಅದಕ್ಕೆ ಅಥೆಂಟಿಕೇಶನ್ ಏನು ಕೊಟ್ಟಿರಲ್ಲ ನಾನು ಆ್ಯಕ್ಚುಲಿ ನಿಮಗೆ. ಇಟ್ಸ್ ಅನ್ ಗಿಫ್ಟ್ ಆ್ಯಕ್ಚುಲಿ, ನಿಮಗೆ ಏನೋ ಗಿಫ್ಟ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ. ಸೊ ಅದು ಗ್ರೇ ಅಂತ ಆಗುತ್ತೆ, ಗ್ರೇ ಶೇಡಲ್ಲಿ ಬರುತ್ತೆ. ಇನ್ನೊಂದು ವೈಟ್ ಏನಾಗುತ್ತೆ, 100% ಇದರಲ್ಲಿ ಸೇಲ್ ಆಗಿರೋಂಥದ್ದು, ಅದು ವೈಟ್ ಮಾರ್ಕೆಟ್ 100% ಅದು ಅಥೆಂಟಿಕೇಟ್ ಆಗಿರುತ್ತೆ ವರ್ಕ್. ಸೊ ಈ ಥರ ಇರುತ್ತೆ. ಏನು ಬ್ರೀಫಾಗಿ ಹೇಳ್ಬೇಕಂತಂದ್ರೆ, ನಿಮ್ಗೇನಾದರೂ ನನಗೆ ಗಿಫ್ಟ್ ಕೊಡಬೇಕು ಅಂತ? ಖಂಡಿತ ಖಂಡಿತ ಕೊಡೋಣ. ನನ್ನ ಪೇಂಟಿಂಗ್ ನನಗೆ ಮಾಡಿಕೊಡಿ. ಖಂಡಿತ ದಟ್ ವಿಲ್ ಬಿ ಶೋರ್ ದ ಗಿಫ್ಟ್ ದಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಖಂಡಿತ ಕೊಡೋಣ. ಆನಂತರ ನಿಮ್ಮ ಜರ್ನಿ ತುಂಬ ಇನ್ಸ್ಪೈರಿಂಗ್ ಆಗಿದೆ, ನನಗಂತೂ ಭಾಳ ಖುಷಿ ಆಯಿತು. ಸೊ ಈ ಒಂದು ಪೊಸಿಷನಿಗೆ ಬಂದು ರೀಚ್ ಆಗಿದ್ದಾರೆ, ಇವತ್ತು ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ, ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ನ್ಯಾಷನಲ್ ಅವಾರ್ಡನ್ನು ತಗೊಂಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ಒಂದು ವಿಚಾರ. ಸೊ ಈ ಒಂದು ಸಾಧನೆ ಮಾಡೋದಕ್ಕೆ ನಿಮಗೆ ನಿಮ್ಮ ದಾರಿಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಈ ನಮ್ಮ ದಿ ಕಲಿಯುಗ್ ಶೋ ಪಾಡ್ಕ್ಯಾಸ್ಟ್ ಚಾನಲ್ ಮುಖಾಂತರ ಥ್ಯಾಂಕ್ ಯು ಹೇಳಬೇಕು ಅಂತಂದರೆ ಹೇಳ್ಬೋದು. ದಿಸ್ ಇಸ್ ಯುವರ್ ಟೈಮ್. ಸರ್, ಆ ಥರ ಸಪೋರ್ಟಿವ್ ಆಗಿ ಅಂತಂದರೆ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಬರುತ್ತೆ. ಜೊತೆಗೆ ನನ್ನ ಮಿಸಸ್ ಕಡೆಯಿಂದ ನನ್ನ ಹೆಂಡತಿ ಶೋಭಾ ಮತ್ತು ನಮ್ಮ ಮಾವ
ಇವರೆಲ್ಲ ಒಂದು ಸಪೋರ್ಟಿವ್ ಆಗಿದ್ದರು. ಮತ್ತು ನನ್ನ ಫ್ಯಾಮ್ಲಿ ಅಂತ ಹೋಯ್ತು ಅಂತಂದರೆ, ಈಗ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ನಮ್ಮ ಮೂರನೇ ಚಿಕ್ಕಪ್ಪ ತೀರ್ಕೊಂಡ್ರು ಆ್ಯಕ್ಚುಲಿ. ಸೊ ನಮ್ಮ ತಂದೆ, ನಮ್ಮ ತಾಯಿ, ಇವ್ರ ಸಪೋರ್ಟ್ ತುಂಬಾ ಇದೆ. ಸೊ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ. ಟಿಲ್ ನನಗೆ ಎಜುಕೇಷನ್ ಅಂತ ಬಂತು ಅಂದರೆ, ನನ್ನ ಫೌಂಡೇಶನ್ ಅವಾಗೇನು ಸ್ಟಾರ್ಟಿಂಗ್ ಏನು ನನಗೆ ಇದಾಯಿತು ಅಲ್ಲಿವರೆಗೂ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ನನ್ನನ್ನು ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ನಾನು ವರ್ಕ್ ಮಾಡ್ಕೊಂಡು ಬಂದೆ. ಬಟ್ ನಾನು ಅವ್ರನ್ನ ಯಾರನ್ನೂ ಹೇಟ್ ಮಾಡಲ್ಲ. ನನಗೆ ಯಾರು ಅಂದರೆ ಅದು ಆಗಿದ್ದೆಲ್ಲ ಒಳ್ಳೇದಕ್ಕಂತ ಅಂದ್ಕೊಂಡು ನಾನು ಮೂವ್ ಆನ್ ಆಗಿರೋ ವ್ಯಕ್ತಿ. ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಈ ಅಂಥ ಸಿಚುವೇಶನ್, ನಾನು ತುಂಬ ವೆರೈಟಿ ಸಿಚುವೇಶನ್ ನಾನು ಫೇಸ್ ಮಾಡಿದ್ದೀನಿ. ಸೊ ಹಾಗಿದ್ದಾಗ ಎಸ್, ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ. ಓಕೆ, ಅಕ್ಷಯ್ ಜಂಗ್ ಬಹದ್ದೂರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಕೀಪ್ ಸಪೋರ್ಟಿಂಗ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್. ಇದ್ರ ಮಧ್ಯದಲ್ಲಿ ಸರ್, ನಾನು ಆ್ಯಕ್ಚುಲಿ ಪೇರೆಂಟ್ಸು ಮತ್ತು ನನ್ನ ಮಿಸ್ಸಸ್ ಆಯಿತು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಸ್ಪೆಷಲಿ ನನ್ನ ಹೆಂಡತಿ ಅಷ್ಟೇ. ನನಗೆ ಸಿ ವಿಲ್ ನೆವರ್ ಎಕ್ಸ್ಪೆಕ್ಟ್ ಅನ್ನೋದಕ್ಕಿಂತ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಎಸ್, ನಾನು ಕೆಲವೊಂದನ್ನು ಅವಳಿಗೆ ಫಿಲ್ ಮಾಡಿಲ್ಲ. ಡೆಫಿನೆಟ್ಲಿ ಮುಂದೊಂದು ದಿನ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಆಮ್ ರಿಯಲಿ ಸಾರಿ. ನಿನಗೆ ತುಂಬ ಟ್ರಬಲ್ ಕೊಟ್ಬಿಟ್ಟಿದ್ದೀನಿ ನಾನು. ಗೊತ್ತು ನಿಮ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಎಸ್, ಅದೇ ರೀತಿ ನೀವು ಯಾರಿಗಾದ್ರೂ ಬೇಜಾರು ಮಾಡಿದರೆ ಇಡೀ ನಿಮ್ಮ ಜೀವನದಲ್ಲಿ, ಇಂಟೆನ್ಷನಲಿ ಅಥವಾ ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೆಯೋ ಯಾರಿಗಾದ್ರು ನೀವು ಹರ್ಟ್ ಮಾಡಿದ್ದೀರಾ ಅಂತಂದರೆ, ಎಲ್ಲೂ ಸಾರಿ ಕೇಳೋಕ್ಕಾಗಿರಲ್ಲ ಅವ್ರಿಗೆ ಅಂದರೆ, ದಿಸ್ ಈಸ್ ಯುವರ್ ಟೈಮ್. ಸರ್, ಒಂದು ಇನ್ಸಿಡೆಂಟ್ ಆಗಿತ್ತು ಕಾಲೇಜಲ್ಲಿದ್ದಾಗ. ಮುಖೇಶ್ ಅಂತೆ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಓಕೆ, ಮುಖೇಶಿಗೆ ನಾನು ಆ್ಯಕ್ಚುಲಿ ಒಂದು ಪದ ಯೂಸ್ ಮಾಡಿದ್ದೆ. ಮುಖೇಶ್ ಅವರೇ, ಇದು ನಿಮಗೋಸ್ಕರ, ಕೇಳಿಸ್ಕೊಳ್ಳಿ. ಸೊ ನಾನು ಐ ಆಮ್ ರಿಯಲಿ ಸಾರಿ ಮಜಾ. ಅದು ಇಂಟೆನ್ಷನ್ ಆಗಿ ಆಗಿದ್ದು ಅಂತ ಅಲ್ಲ. ಎಸ್, ಆಮೇಲೆ ನಾವಿಬ್ಬರು ಕಾಂಪ್ರಮೈಸ್ ಆದ್ವಿ. ಆ ವಿಚಾರ ಬಂತು. ಟೀ ಅಂಗಡಿ ಹತ್ರ ಹೋಗಿ ನಾವು ಕಾಂಪ್ರಮೈಸ್ ಆಗಿದ್ದು ಇನ್ನೂ ನೆನಪಿದೆ ನನಗೆ. ಬಟ್ ಸ್ಟಿಲ್ ಆ ಒಂದು ವರ್ಡಿಂದ ಅವ್ನು ತುಂಬ ಹರ್ಟ್ ಆಗಿದ್ದ, ಹತ್ತಿದನು ಕೂಡ. ಆ್ಯಕ್ಚುಲಿ ನನಗೂ ಬೇಜಾರಾಗಿದೆ ಅದು. ಐ ಆಮ್ ರಿಯಲಿ ಸಾರಿ ಮಚ್ಚ. ಅಪಾರ್ಟ್ ಫ್ರಮ್ ದ್ಯಾಟ್, ನಾನು ನನ್ನ ಹೆಂಡತಿಗೆ ತುಂಬ ಕಷ್ಟ ಕೊಟ್ಟಿದ್ದೇನೆ ಆ್ಯಕ್ಚುಲಿ. ತುಂಬ ಅವಳಿಗೆ ಅದು ಬಿಡಿ, ಅದು ಆ್ಯಕ್ಚುಲಿ ಅವಳಿಗೆ ಐ ಆಮ್ ರಿಯಲಿ ಸಾರಿ. ನಾನು ತುಂಬ ಥ್ಯಾಂಕ್ಫುಲ್ ಟು ಹರ್ ಆ್ಯಕ್ಚುಲಿ. ಶಿ ಈಸ್ ವೆರಿ ಸಪೋರ್ಟಿವ್. ನನ್ನ ಎಸ್ಪೆಷಲಿ ಪೇಂಟಿಂಗ್ ವಿಚಾರದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ನೋಡ, ಲೈಫ್ ತೊಗೊಂಡು ಹೋಗುತ್ತೆ ಜರ್ನಿ. ಹೌದು. ಸೊ ಮುಖೇಶ್ ಅವರೇ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ತಳಮಳಗಳು ಅಥವಾ ಯಾವುದೇ ರೀತಿಯ ಒಂದು ನೆಗೆಟಿವ್ ಭಾವನೆ ಇದ್ದರೆ ನಮ್ಮ ಶಿವಾನಂದ್ ಅವ್ರ ಬಗ್ಗೆ ಇವತ್ತಿಗೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಒಂದು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿರಲಿ, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆಲ್ಮೋಸ್ಟ್ ರೀಚ್ಡ್ ಎಂಡ್ ಆಫ್ ದಿ ಸೆಷನ್. ನಿಮಗೆ ಲಾಸ್ಟ್ ಒಂದು ರ್ಯಾಪಿಡ್ ಫೈರ್ ಅಂತ ಒಂದು ರೌಂಡ್ ಇದೆ. ನೀವು ಒಂದು ಆಪ್ಷನ್ನ ಚೂಸ್ ಮಾಡಬೇಕು. ಓಕೆ, ಚೂಸ್ ಮಾಡಿದ ನಂತರ ನೀವೇನಕ್ಕೆ ಆ ಆಪ್ಷನ್ನ ಚೂಸ್ ಮಾಡಿದ್ರಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ. ಸೊ ದ ಫಸ್ಟ್ ಕ್ವೆಶನ್ ಈಸ್, ಲವ್ ವಿತ್ ಆರ್ಟ್ ಆರ್ ಲವ್ ವಿತ್ ವುಮನ್? ಲವ್ ವಿತ್ ಆರ್ಟ್ ಆ್ಯಕ್ಚುಲಿ. ವೈ? ಸೊ ಸಿ, ನನಗೆ ಅಂದರೆ ಈಗಾಗಲೇ ಎಲ್ಲವನ್ನೂ ಮಾತಾಡಿದ್ವಿ ನಾವು ಆ್ಯಕ್ಚುಲಿ. ನನಗೆ ನಾನು ಅವಾಗಿಂದ ನಾನು ಡೆಡಿಕೇಟ್ ಆಗಿ ವರ್ಕೆ, ನಾನು ಆರ್ಟ್ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಇದ್ದರಿಂದ ನಾನು ಅದರಲ್ಲೇ ವರ್ಕ್ ಮಾಡಬೇಕು, ಅದರಲ್ಲೇ ಏನೋ ಒಂದು ಆಗಬೇಕಂತ ಆಸಕ್ತಿ ಇಟ್ಕೊಂಡವನು. ಸೊ ಡೆಫಿನೆಟ್ಲಿ ಎಸ್, ಲವ್ ವಿತ್ ಆರ್ಟ್ ಓನ್ಲಿ. ಓಕೆ. ಆ್ಯಂಡ್ ನೀವು ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದೀರಾ. ಸೊ ಆ ವಿಚಾರವಾಗಿ ಒಂದು ಕ್ವೆಶ್ಚನ್ನು, ಆ್ಯಕ್ಟಿಂಗ್ ಆರ್ ಪೇಂಟಿಂಗ್? ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಬೋತ್ ಆಪ್ಷನ್ ಐ ಕ್ಯಾನ್ ಸೆಲೆಕ್ಟ್. ಎಸ್. ಯಾಕಂದರೆ ಈ ಒಂದು ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಪ್ರೀ ಪ್ರೊಡಕ್ಷನ್ ಎಲ್ಲ ಆಗಿದೆ. ಓಕೆ. ಸೊ ಅದು ಸದ್ಯದ್ರೆಲ್ಲ ಹೇಳ್ತೀವಿ. ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಸರ್, ನನ್ನ ಆ್ಯಕ್ಟಿಂಗು
ಬಿಫೋರ್ ನಾನು ಚಿಕ್ಕವನಿದ್ದಾಗ ಒಂದು ಕೈಲಾಗದ ಗಂಡ ಕೈಲಾಸ ಕಂಡ ಅಂತ ಒಂದು ಡ್ರಾಮಾದಲ್ಲಿ ಲಾಡು ಮಾರೋ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಓಕೆ. ನನ್ನೂರಲ್ಲಿ. ಸೊ ಅಲ್ಲಿಂದನೇ ಇತ್ತು ನನಗೆ ಆ್ಯಕ್ಟಿಂಗು, ಈ ಆರ್ಟು. ಓದೋದೊಂದು ಬಿಟ್ಟು ಸರ್, ಸ್ಪೋರ್ಟ್ಸು, ಆ್ಯಕ್ಟಿಂಗು ಮತ್ತು ಈ ಕಡೆ ಆರ್ಟು, ಇದು ಆಸಕ್ತಿ ಜಾಸ್ತಿ ಇತ್ತು ನನಗೆ. ಬಟ್ ಪೇಂಟಿಂಗಲ್ಲಿ ಏನೋ ಒಂದು ಬೇಗ ಏನೋ ಒಂದು ಆಗಿದೆ. ಸೊ ಜೊತೆಲಿ ನಾನು ಮೈಸೂರಿಗೆ ಬಂದಾಗ ಏನಾಗೋಯ್ತು, ರಂಗಾಯಣ ಸ್ವಲ್ಪ ಕನೆಕ್ಟಿವಿಟಿ ಜಾಸ್ತಿ ಇತ್ತು ನಮಗೆ. ಮೈಸೂರು ರಂಗಾಯಣ, ಓಕೆ. ಅಲ್ಲಿ ನಾವು ಬ್ಯಾಕ್ಡ್ರಾಪ್ ವರ್ಕ್ ಮಾಡೋದಾಗಲಿ ಮತ್ತು ನಿರಂತರ ರಂಗ ಉತ್ಸವ ಒಂದಾಗುತ್ತೆ, ಅವ್ರ ಜೊತೆ ಕನೆಕ್ಟಿವಿಟಿ ಇರೋದ್ರಿಂದ ಸ್ವಲ್ಪ ನಮಗೆ ಅಲ್ಲಿ ಒಡನಾಟ ಇದ್ದಿದ್ದರಿಂದ ಆ್ಯಕ್ಟಿಂಗ್ ಸ್ವಲ್ಪ ಇಷ್ಟ. ಆ್ಯಂಡ್ ಒನ್ ಮೋರ್ ಕ್ವಶನ್ ನೆಕ್ಸ್ಟ್ ನಿಮಗೆ, ಲಿಯೋನಾರ್ಡೋ ಡಾ ವಿನ್ಸಿ ಆರ್ ಮೈಕಲ್ ಆಂಜಲೋ? ಮೈಕಲ್ ಆಂಜಲೋ. ಆಲ್ವೇಸ್ ಇನ್ಸ್ಪೈರಿಂಗ್ ವರ್ಕ್ಸ್. ಓಕೆ. ಸೊ ಪೇಂಟಿಂಗ್ ಆಫ್ ರಿಚ್ನೆಸ್ ಆರ್ ಪೇಂಟಿಂಗ್ ಆಫ್ ಫೀಲಿಂಗ್ಸ್? ಡೆಫಿನೆಟ್ಲಿ ಎರಡನೇ ಆನ್ಸರು, ಪೇಂಟಿಂಗ್ ಆಫ್ ಫೀಲಿಂಗ್ಸ್ ಆ್ಯಕ್ಚುಲಿ. ಓಕೆ. ಬಿಕಾಸ್ ಇಫ್ ಯು ಆರ್ ವರ್ಕಿಂಗ್ ವಿತ್ ಯುವರ್ ಫೀಲಿಂಗ್ಸ್, ಇಫ್ ಆರ್ ಪ್ಲೇಯಿಂಗ್ ವಿತ್ ಯುವರ್ ಫೀಲಿಂಗ್ಸ್, ಭಾವನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೇಂಟಿಂಗಲ್ಲಿ. ಯಾಕಂತಂದರೆ ಯಾವಾಗ ನಮ್ಮ ಭಾವನೆಗಳನ್ನು ನಾವು ಪೇಂಟಿಂಗ್ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ, ಅದು ತುಂಬ ದಿನ ನಿಂತ್ಕೊಳ್ಳುತ್ತೆ. ನಾವು ಜನ್ರೇಷನ್ ಚೇಂಜ್ ಆಗ್ತಾ ಹೋಗ್ಬೋದು, ಭಾವನೆಗಳು ಒಂದೇ. ಇವಾಗ ನಮ್ಮ ಜನ್ರೇಷನ್ ಆದಮೇಲೆ ನಾವು ಆಫ್ಟರ್ 100 years ಪ್ಲಸ್ ಆದಮೇಲೆನೂ ಅಷ್ಟೇ ಅವ್ರ ಭಾವನೆಗಳು ಒಂದೇ ಇರುತ್ತೆ. ನೋಡೋ ರೀತಿ ಇರ್ಬೋದು, ತಿಳ್ಕೊಳ್ಳೋ ರೀತಿ, ಅಥವಾ ಒಂದು ಆ ಒಂದು ಜೊತೆಗಿರೋ ಒಂದು ಭಾವನೆಗಳು ಈ ಪ್ರೀತಿ ವಿಶ್ವಾಸ ಅನ್ನೋದು ಒಂದೇ ಇರುತ್ತೆ. ಬಟ್ ಎಸ್, ಫೀಲಿಂಗ್ಸ್ ಮೇಲೆ ನನಗೆ ಆಟ ಆಡೋಕ್ಕೆ ಅಂದರೆ ಪೇಂಟಲ್ಲಿ ಪ್ಲೇ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಒನ್ ಮೋರ್ ಕ್ವಶನ್, ನಿಮ್ಮ ಪೇಂಟಿಂಗ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮ್ಯಾನ್ ಆಫ್ ಮೆನಿ ಮೂಡ್ಸ್ ಆರ್ ದಿ ಬಿಬ್ಲಿಯೋಫಿಲ್ ವಿತಿನ್ ಶಿವಾನಂದ್ ಶಗೋಟಿ, ಯಾವ್ದು ಚೂಸ್ ಮಾಡ್ತೀರಾ? ಸರ್, ಮ್ಯಾನ್ ಆಫ್ ಮೆನಿ ಮೂಡ್ಸ್ ಆ್ಯಕ್ಚುಲಿ. ಮ್ಯಾನ್ ಆಫ್ ಮೆನಿ ಎಸ್ ಡೆಫಿನೆಟ್ಲಿ. ನಂದು ಒಂದು ಸೋಲೋ ಶೋ ಪ್ಲ್ಯಾನ್ ಇದೆ ಇವಾಗ. ಐ ಥಿಂಕ್ ಡಿಸೆಂಬರ್ ಪ್ಲ್ಯಾನ್ ಇದೆ. ಅದು ಹೊರಗಡೆ ಹೋಗ್ತಿದೆ ವರ್ಕು. ಬಿಫೋರ್ ನಾನು ಹೊರಗಡೆ ಕಳಿಸೋದಕ್ಕಿಂತ ಮುಂಚೆ ಬೆಂಗಳೂರಲ್ಲೇ ಜಾಗ ಅಂದರೆ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಓಕೆ, ಸೋಲೋ ಶೋ ಮಾಡ್ತೇನೆ. ಅದಕ್ಕೆ ನೀವು ನೋಡ್ಬೋದು, ಒಂದಿಷ್ಟು ಒಳ್ಳೆ ವಿಸುವಲ್ ಟ್ರೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಬರೋಂಥ ಒಂದು ಖಂಡಿತ. ಸೊ ಆ್ಯಂಡ್ ಇದುವರೆಗೂ ನಮ್ಮ ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು? ವಾಸ್ ದ ಎಕ್ಸ್ಪೀರಿಯನ್ಸ್? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇದು ನನ್ನ ಫಸ್ಟ್ ಇಂಟರ್ವ್ಯೂ ಅಂದ್ಕೊಳ್ತೀನಿ, ಅಂದರೆ ಈ ಥರ ಸ್ಟುಡಿಯೋ ಇಂಟರ್ವ್ಯೂ. ಇಟ್ಸ್ ಎಕ್ಸೈಟಿಂಗ್. ಹೋಪ್ಫುಲಿ ಆಫ್ಟರ್ ಎಡಿಟಿಂಗ್ ನಾನು ನೋಡಬೇಕಂತ ಇದೆ. ನೋಡೋಣ. ಬೇರೆಯವ್ರಿಗೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ, ಬೇರೆ ಗೆಸ್ಟ್ಗಳಿಗೆ ಬರೋರಿಗೆ, ಅಬೌಟ್ ದಿ ಕಲಿಯುಗ್ ಶೋ? ಕಲಿಯುಗ್ ಶೋ ಇಟ್ಸ್ ಅಪಾರ್ಚುನಿಟಿ ಟು ನಮ್ಮ ಒಂದು ಜರ್ನಿನ ನಾವು ಪೋರ್ಟ್ರೇ ಮಾಡೋದಕ್ಕೆ, ಅಥವಾ ಒಂದು ಸ್ಟೋರಿ ರೂಪದಲ್ಲಿ ಕೇಳೋದಕ್ಕೆ, ಅಥವಾ ಬೇರೆಯವರು ಕೂಡ ಇನ್ಸ್ಪೈರ್ ಆಗೋ ಒಂದು ಇದಿರುತ್ತೆ ನಮ್ಮ ಸ್ಟೋರಿನ ಹೇಳ್ಕೊಂಡಾಗ. ಇಲ್ಲಿ ಕಷ್ಟಗಳು ಅಂಥೇಳಿ ನನಗೊಬ್ಬನಿಗೆ ಬರೋದಲ್ಲ, ಕಷ್ಟಗಳು ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಜನಕ್ಕೆ ಇರುತ್ತೆ, ಸುಮಾರು ಜನದ ಅವ್ರದ್ದೇ ಆದಂಥ ರೀತಿಯಲ್ಲಿ ಸ್ಟೋರಿಗಳಿರುತ್ತೆ. ಸೊ ಹಂಗಿದ್ದಾಗ ಒಂದು ಸ್ಟೋರಿನ ಹೇಳೋದಕ್ಕೆ ಒಳ್ಳೆ ಜಾಗ ಅಂದ್ಕೊಳ್ತೀನಿ, ಸ್ಟೋರಿನ ಶೇರ್ ಮಾಡ್ಕೊಳ್ಳೋದಕ್ಕೆ. ಯಾರು ಬರ್ತಾರೆ ಮುಂದೆ, ಬನ್ನಿ, ನಿಮ್ಮ ಸ್ಟೋರಿನ ಇಲ್ಲಿ ಹೇಳ್ಕೊಳ್ಳಿ. ಅದರಿಂದ ಇನ್ಯಾರೋ ಇನ್ಸ್ಪೈರ್ ಆಗ್ತಾರೆ, ಇನ್ಯಾರೋ ಲೈಫನ್ನು ಪಾಸಿಟಿವ್ ಆಗಿ ತಗೊಂಡು ಇನ್ನೇನೋ ಆಗ್ತಾರೆ. ಎಲ್ಲೋ ಯಾವುದೋ ವಿಚಾರದಲ್ಲಿ ಲ್ಯಾಕ್ ಆಗಿರ್ತಾರೆ ಅವರು, ಅವ್ರಿಗೊಂದು ಸೊಲ್ಯೂಷನ್ ಸಿಗುತ್ತೆ. ದೇ ಕ್ಯಾನ್ ಮೋಟಿವೇಟ್ ಆ್ಯಕ್ಚುಲಿ. ಒಂದು ಕಥೆನ ಕೇಳಿದಾಗ ನಾವು ಮಾಡ್ಬೋದಲ್ವಾ, ಒಳ್ಳೇದಾಗತ್ತೆ. ವಾವ್, ತುಂಬ ಚೆನ್ನಾಗಿ ಹೇಳಿದ್ರಿ, ಭಾಳ ಖುಷಿ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಭಾಳಷ್ಟು ವಿಚಾರಗಳನ್ನ ಕಲ್ತ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. Thanks for the opportunity actually. No, it's a pleasure to have you. Thank you.